विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सर्वकार्य ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳು ಅಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತ ಆಗಿ ಕವಿಗಳ ಸೊಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ. ತರಳರೆಲ್ಲ ಅಂದು ಕೃತಾಂತೆಯದ ದಿನತ ತರಳರೆಲ್ಲರಂದು ಎಂದಿನ ಪರಿಯೊಳಾಗ ಬಂದು ಎಂದಿನ ಪರಿಯೊಳಾಗ ಬಂದು ಹರಿಗೆ ಎರಗಿ ನಿಂದು ಬೇದರು ವರ ರಹಸ್ಯವನೊಂದು ತರಳರೆಲ್ಲ ಬಂದು ನಾವೆಲ್ಲರೂ ಗೋಪಾಲಕರು. ಎಂದಿನಂತೆ ಗೋವುಗಳನ್ನ ಕಾಯುವುದು ನಮ್ಮ ಕೆಲಸ ಆದರೂ ನಮ್ಮ ತಂಡದಲ್ಲಿ ನಾವು ಇಬ್ಬರೇ ಇರುವುದಾ? ಅಲ್ವೇ ಅಲ್ಲ. ನಮ್ಮೆಲ್ಲರ ದಾತಾರರು ನೇತಾರರು ಯಾರು ಅಂತ ಕೇಳಿದ್ರೆ ನಮ್ಮ ಕೃಷ್ಣಯ್ಯ. ಖಂಡಿತವಾಗಿ. ಹೌದೌದೌದು. ಎಂದಿನಂತೆ ಅರಳಿಕಟ್ಟೆಗೆ ನಾವು ಬಂದು ಸೇರಿದ್ದೇವೆ. ಕೃಷ್ಣಯ್ಯನು ಇಷ್ಟರೊಳಗೆ ನಮ್ಮನ್ನ ಸೇರಬೇಕಿತ್ತು. ಹೌದು. ಆದ್ರೂ ಇಷ್ಟೊತ್ತಾದ್ರೂ ಬರಲಿಲ್ಲ. ಆದ್ರೂ ಇವತ್ತು ಕೃಷ್ಣನನ್ನ ಕಾಣಬೇಕು, ಅವನಲ್ಲಿ ಹೊಸ ಸುದ್ದಿಯನ್ನು ಹೇಳ್ಬೇಕಂತ ತವಕದಲ್ಲಿದ್ದವರು ನಾವು. ಖಂಡಿತವಾಗಿ. ಒಂದು ಕೆಲಸ ಮಾಡುವ, ನಮ್ಮಲ್ಲೇ ನಾವು ಮಾತಾಡ್ತಿರುವುದು ಯಾಕೆ, ಒಮ್ಮೆ ಗಟ್ಟಿಯಾಗಿ ಕೃಷ್ಣಯ್ಯನ ಕರೆಯುವ. ಬಂದ್ರು ಬರ್ಬೋದು. ಕೃಷ್ಣಯ್ಯ, ಓ ಕೃಷ್ಣಯ್ಯ, ಕೃಷ್ಣಯ್ಯ, ಓ ಕೃಷ್ಣಯ್ಯ. ನಿಮಗೆ ಕೃಷ್ಣ ಏನು ಹುಚ್ಚಿಡಿತೆ ಹೇಗೆ? ಯಾಕೆ ನಗಾಡ್ತಾ ಇದ್ದೀರೋ ನನ್ನ ನೋಡ್ಕೊಂಡು? ನಿಮ್ಗೆ ವಿಷಯವೇ ಗೊತ್ತಿಲ್ಲ. ಎಂತ ವಿಷಯ? ವಿಷಯ ಉಂಟು ಕೃಷ್ಣ. ನಂದ ಜಾತ ನೀನು, ನಂದ ಜಾತ ನೀನು, ಕೇಳ್ಪದೊಂದು ಸುದ್ದಿಗಳನ್ನು, ಕೇಳ್ಪದೊಂದು ಸುದ್ದಿಗಳನ್ನು. ತಂದೆ ಇಲ್ಲಿಗದನು, ಸುದ್ದಿಯ ತಂದೆ ಇಲ್ಲಿಗದನು, ಮನಸ್ಸಿಗೆ ಬಂದರೆ ಗ್ರಹಿಸದನು, ಮನಸ್ಸಿಗೆ ಬಂದರೆ ಗ್ರಹಿಸದನು. ಸುದ್ದಿಯ ತಂದೆ ಇಲ್ಲಿಗದನು, ಮನಸ್ಸಿಗೆ ಬಂದರೆ ಗ್ರಹಿಸದನು. ನಂದೇ ಜಾತಿ ನೀನು. ಇಲ್ಲ, ನಾನು ಹೆಣ್ಣು ಜಾತಿ. ನಿಮ್ಮ ಹಾಗೆ ಗಂಡ ಜಾತಿ ಅಲ್ವೇನೋ ನಾನು? ಹೌದೌದು. ಮತ್ತದು ಹೇಳಿಕುಂಟ ನಂದೇ ಜಾತಿ ನೀನು ಅಂತ? ಅದಲ್ಲ ಕೃಷ್ಣಯ್ಯ, ನಂದೇ ಜಾತಿ. ನಂದ ಜಾತ ನೀನು? ಹೌದೌದು. ಹೌದು. ಓ ನಂದ ಜಾತ. ಏನು ನನ್ನನ್ನು ಕಂಡಾವಾಗಲೇ ನಗಾಡ್ತಾ ಇದ್ದೀರಿ? ಹೌದು ಕೃಷ್ಣಯ್ಯ. ಮುಖದಲ್ಲಿ ಏನಾದ್ರೂ ಕರಿ ಕಲೆ ಉಂಟಾ? ಮುಖದಲ್ಲಿ ಕರಿ ಕಲೆ ಇಲ್ಲ, ವಿಷಯ ಉಂಟು ಅಂತ. ಏನು ವಿಷಯ ಕೃಷ್ಣಯ್ಯ? ಎಲ್ಲ ಹೇಳುದು ನೀ ಬುದ್ಧಿವಂತ, ನಿಂಗೆ ಎಲ್ಲ ಗೊತ್ತಾಗ್ತದಂತ. ಆದ್ರೆ ನಿಂಗೆ ಎಂತದ್ದು ಗೊತ್ತಿಲ್ಲ ಕೃಷ್ಣಯ್ಯ. ನನಗೆ ಗೊತ್ತಿಲ್ಲದೆ ಇರುವುದೊಂದು ಉಂಟ. ಹೌದು ಕೃಷ್ಣಯ್ಯ. ಎಂತದ್ದು? ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ, ಹೊಸ ವಿಷಯ ತಂದಿದ್ದೇವೆ ನಾವು. ಏನು ಮಾಡ್ಕೊಂಡು ಬಂದ್ರು ಹೋದಲ್ಲಿ? ಯಾಕೆ ಕೃಷ್ಣಯ್ಯ? ಮತ್ತೆ ಹೊಸ ವಿಷಯ ಅಂತ ಹೇಳ್ತೀರಿ. ಹೊಸ ವಿಷಯ ನಿಮ್ಮ ಬಾಯಲ್ಲಿ ಏನು ಬರ್ತದಂತ ನನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ಹೇಳಿ ನೋಡುವ. ಹೆಚ್ಚಾಗಿ
ದಿವಸ ಬಂದು ಹೇಳುವುದು ಎಂತದ್ದು? ಯಾವುದು? ಆಚೆ ಗಿರಿಜಕ್ಕನ ಮನೆ ಇವತ್ತು ದನ ಕರು ಹಾಕಿದೆ, ವನಜಕ್ಕನ ಮನೆಯಲ್ಲಿ ಇವತ್ತು ದನ ಇಷ್ಟು ಹಾಲು ಕೊಟ್ಟಿದೆ, ಕೊಟ್ಟ ಹಾಲೆನ್ನುವುದು ತೆಳ್ಳಗುಂಟು ದಪ್ಪಗುಂಟು, ಈ ವಿಷಯ ಬಿಟ್ಟರೆ ಮತ್ತೆ ಏನು ವಿಷಯ ಹೇಳ್ತೀರಿ ನೀವು? ಹಾಗಾದ್ರೆ ನಿನ್ನಲ್ಲೇ ನನಗೊಂದು ಪ್ರಶ್ನೆ. ಎಂತದ್ದು? ಈ ಬೊಮ್ಮನ ಹೊಂಡದಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಎಂತದ್ದು? ಬೊಮ್ಮನ ಹೊಂಡ, ಬ್ರಹ್ಮಾಂಡ. ಹೌದೌದೌದು, ಅದರಲ್ಲಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ? ಅದು ಲೆಕ್ಕ ಇನ್ನೂ ಹಾಕಲಿಲ್ಲ. ಅಲ್ಲ, ಇಡೀ ಬ್ರಹ್ಮಾಂಡದಲ್ಲಿರುವ ಹೆಣ್ಣು ಮಕ್ಕಳ ಪೈಕಿಯಲ್ಲಿ ಅತಿ ಚಂದ ಅಂತ ಹೇಳಿದ್ರೆ ಯಾರು ಕೃಷ್ಣಯ್ಯ? ಮತ್ತದನ್ನು ಕೇಳುವುದೇ ಬೇಡ. ನನ್ನ ರಾಧೆ ಅಷ್ಟು ಚಂದದವರು ಪ್ರಪಂಚದಲ್ಲಿ ಮತ್ತೆ ಯಾರು ಇಲ್ಲ. ನಿಂಗೆ ಅದೊಂದು ಒಣ ಹುಣಸೆಹಣ್ಣು ಉಂಟಲ್ಲ, ಅಲ್ಲ ಹುಣಸೆಹಣ್ಣು ಅಂದ್ರೆ ನನ್ನ ಹೆಂಡತಿ ಎಷ್ಟು ಯಾರೂ ಚಂದ ಇಲ್ಲ. ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಎಲ್ರಿಗೂ ಅಷ್ಟೇ ಅವ್ರವ್ರ ಹೆಂಡತಿಯೇ ಚಂದ ಕಾಣಬೇಕು. ಆ ಲೆಕ್ಕದಲ್ಲಿ ಹೇಳ್ತಿಲ್ಲ. ಕೆಲವರೆಲ್ಲ ಪಕ್ಕದ ಮನೆ ಹೆಂಡತಿಯನ್ನು ನೋಡಿ ಚಂದ ಉಂಟು ಅಂತ ಹೇಳುವವರೇ ಹೆಚ್ಚಿರುವ ಕಾಲದಲ್ಲಿ ನೀ ಹಾಗಲ್ಲ, ನನ್ನ ಹೆಂಡತಿಯೇ ಚಂದ ಅಂತ ಹೇಳ್ತಿದ್ಯಲ್ಲ. ನನಗೆ ವಿಶ್ವಾಸ ಉಂಟು, ರಾಧೆಯಷ್ಟು ಚಂದದವರು ಲೋಕದಲ್ಲಿ ಮತ್ತೆ ಯಾರು ಇಲ್ಲ ಅಂತ. ಕೃಷ್ಣಯ್ಯ, ನಿನ್ನ ಹೆಂಡತಿ ರಾಧೆಗಿಂತ ಚಂದ ಇರುವ ಹೆಣ್ಣನ್ನ ನಾವು ಕಂಡಿದ್ದೇವೆ. ರಾಧೆಗಿಂತಲೂ ಚಂದ ಇದ್ದಾಳೆ. ಹೌದು, ಹೇಳಿ ನೋಡುವ ಯಾರು ಅಂತ. ಇದ್ದಾಳೆ. ತರುಣಿಯೊಬ್ಬಳಿಗಳು ತರುಣಿಯೊಬ್ಬಳಿಗಳು ತೇಜದಿ ತರಣಿ ಸಜಿಗೆ ಮಿಗಿಲು, ತೇಜದಿ ತರಣಿ ಸಜಿಗೆ ಮಿಗಿಲು. ವರುಷವು ಎರಡೇಳು, ವರುಷವು ಎರಡೇಳು, ವರುಷವು ಎರಡೇಳು, ರಾಧೆಯ ಕಿರಿಯ ತಂಗಿ ಇವಳು. ವರುಷವು ಎರಡೇಳು, ರಾಧೆಯ ಕಿರಿಯ ತಂಗಿ ಇವಳು. ರಾಧೆಗಿಂತಲೂ ಮಿಗಿಲಾದ ಸೌಂದರ್ಯವನ್ನು ಹೊಂದಿದವಳಿದ್ದಾಳೆ. ರಾಧೆಯನ್ನು ತಕೊಂಡು ಬಂದು ಇವಳ ಕಾಲಿಗೆ ಕಟ್ಟಬೇಕು. ಸುಮ್ಮನೆ ಏನಾದ್ರೂ ಹೇಳಲಿಕ್ಕಿಲ್ಲ, ಸರಿಯಾದ ಆಧಾರವನ್ನು ಕೊಟ್ಟೇ ಹೇಳಬೇಕು. ರಾಧೆ ಏನು? ರಾಧೆಗಿಂತ ಮಿಗಿಲಾದವಳು ಇವಳು, ಅಷ್ಟು ಚಂದ ಇದ್ದಾಳೆ. ರಾಧೆಯನ್ನು ಬಿಡಿ, ಈ ಸ್ವರ್ಗಲೋಕದಲ್ಲಿ ಲಂಬಾಣಿ ಸ್ತ್ರೀಯರು ಅವರು ಸ್ವರ್ಗಕ್ಕೆ ಹೋದದ್ದು ಯಾವಾಗಪ್ಪ? ಅದು ಎಲ್ಲ ಹೇಳ್ತಾರಲ್ಲ, ಲಂಬಾಣಿ ನಾರಿಯರು, ರಂಭಾದಿ ನಾರಿ. ರಂಭಾದಿ ನಾರಿಯರ ರೂಪವನ್ನು ಮಿಗಿಲೆನಿಸುವಂತ ಈಕೆಯ ರೂಪ. ಅವಳ ಮುಖ ಅಂತ ಹೇಳಿದ್ರೆ ಚಂದ್ರಕಾಂತ್ ಸೂರ್ಯಕಾಂತ್. ಚಂದ್ರಕಾಂತ ಸೂರ್ಯಕಾಂತ, ಚಂದ್ರನ ಕಾಂತಿ ಸೂರ್ಯನ ಕಾಂತಿಯನ್ನೇ ಮಿಗಿಲಾಗಿಸುವ ರೂಪ. ಹೌದೌದು, ಅಷ್ಟು ಸೌಂದರ್ಯ. ಸೂರ್ಯ ಚಂದ್ರನನ್ನು ಇಬ್ಬರನ್ನು ಹಿಡಿದು ತಿರ್ಸಿದಾಗ ಯಾವ ರೀತಿ ರೂಪ ಬರ್ತದೋ ಅದ್ಯಾಕೆ ತಿರುಗಿಸ್ಲಿಕ್ಕೆ ಹೋಗುದು? ಅಂದ್ರೆ ಇಬ್ಬರ ಪ್ರಕಾಶ, ಬೆಳಕು, ಆ ಬೆಳಕು, ಆ ಹೊಳಪು ಅಷ್ಟು ಚಂದ ಅವಳ ಮುಖದಲ್ಲಿ ಉಂಟು ಅಂತ. ಹೌದಾ? ಹೌದು ಹೌದು. ನೋಡ್ಲಿಕ್ಕೆ ಹೇಗಿದ್ದಾಳೆ? ನೋಡ್ಲಿಕ್ಕೆ ಅವಳಿ ವರ್ಷ ಎಷ್ಟಾಯ್ತು ಗೊತ್ತುಂಟ? ಹೆಚ್ಚಾಗ್ಲಿಲ್ಲ, ವರ್ಷ 2-7. ಎರಡೇಳು. ಹೌದೌದು. ಅಂದ್ರೆ 77 ವರ್ಷದ ಮುದುಕಿಯೇನು? 77. ಇದು 7 ಆಗಲ್ಲ. 7 ಕೂಡಿಸು 7. 7 ಕೂಡ 14 ವರ್ಷದ 7 ಜೌವನೆ. ಹೌದು ಕೃಷ್ಣಯ್ಯ, ಅಷ್ಟು ಚಂದದ ಹೆಣ್ಣನ್ನ ಇಲ್ಲಿಯವರೆಗೆ ನಾವು ನೋಡಿದವರಲ್ಲ. ನಿನ್ನ ಹೆಂಡತಿ ಇವಳ ಎದುರು ಏನೂ ಅಲ್ಲ. ಹೌದೇನ? ಹೌದು ಕೃಷ್ಣಯ್ಯ. ಆಗ ನೀವೆಂಬ ಮಾತು ಬಹು ಚೋದ್ಯವಾಗಿ ತೋರುವುದೆನಗೆ. ತತ್ತೋಂ ದಿಗುತಕ ತಾತ ಕೃತ್ಕ ದರ್ಗಡ ಕೃತ್ಕ ತತ್ತೋಂ ದಿಗುತ ತಾತ ಕೃತ್ಕ ದರ್ಗಡ ಕೃತ್ಕ. ನೀವೆಂಬ ಮಾತು ಬಹುಚೋದ್ಯವಾಗಿ ತೋರುವುದೆನಗೆ, ಬಹುಚೋದ್ಯವಾಗಿ ತೋರುವುದೆನಗೆ. ಆಹಾ ನೀವೆಂಬ ಮಾತು, ಆಗ ನೀವೆಂಬ ಮಾತು, ಆಗ ನೀವೆಂಬ ಮಾತು ಬಹುಚೋದ್ಯ
ಬಹುಚೋದ್ಯ ಬಹುಚೋದ್ಯ ಬಹುಚೋದ್ಯವಾಗಿ ತೋರುವುದೆನಗೆ ಬಹುಚೋದ್ಯವಾಗಿ ತೋರುವುದೆನಗೆ ಓ ಓ ಬಹುತರ ಪೊಗಳುವಿರೆಲ್ಲರೂ ಸುದತಿಯ ಬಹುತರ ಪೊಗಳುವಿರೆಲ್ಲರೂ ಸುದತಿಯ ಬಹುತರ ಪೊಗಳುವಿರೆಲ್ಲರೂ ಸುದತಿಯ ಸುದತಿಯ ಬಹುತರ ಪೊಗಳುವಿರೆಲ್ಲರೂ ಸುದತಿಯ ಸುದತಿಯ ಬಹುತರ ಪೊಗಳುವಿರೆಲ್ಲರೂ ಸುದತಿಯ 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 ಬಹುತರ ಪೊಗಳುವಿರೆಲ್ಲರೂ ಸುದತಿಯ ವಿಗಿತದ ಮಾತು ಪರಿಹಾಸ್ಯಕ ವಚನವೋ ವಿಗಿತದ ಮಾತು ವಿಹಿತದ ಮಾತು ಪರಿಹಾಸ್ಯಕ ವಚನವೋ ಆ ಒಂದನರಿಯದವರಂದದೊಳೆನ್ನನು ಒಂದು ನಿಂದು ಮೂದಲಿಸುವಿರಿ ಒಂದನರಿಯದವರಂದದೊಳೆನ್ನನು ಬಂದು ನಿಂದು ಮೂದಲಿಸುವಿರಿ ಬಂದು ನಿಂದು ಮೂದಲಿಸುವಿರಿ ಅಂದಿಂದಿಗೂ ನಿಮ್ಮ ಜೊತೆಯಳು ಸಕಲರ ಮಂದಿರಗಳ ಪೊಕ್ಕಂದಿವರಿರಳೆ ಒಂದಿಂದಿಗೂ ನಿಮ್ಮ ಜೊತೆಯಳು ಸಕಲರ ಮಂದಿರಗಳ ಪೊಕ್ಕಂದಿವಳಿರಳೆ ಸಕಲರ ಮಂದಿರಗಳ ಪೊಕ್ಕಂದಿವಳಿರಳೆ ಆಗ ನೀವೆಂಬ ಮಾತು ಬಹುಚೋದ್ಯ ಬಹುಚೋದ್ಯ ಬಹುಚೋದ್ಯವಾಗಿ ತೋರುವುದನಗೆ ಬಹುಚೋದ್ಯ ಬಹುಚೋದ್ಯ ಬಹುಚೋದ್ಯವಾಗಿ ತೋರುವುದೆನಗೆ ಆ ಆಗ ನೀವೆಂಬ ಮಾತು ಮಾತು ಬಹುಚೋದ್ಯವಾಗಿ ತೋರುವುದೆನಗೆ ಚೋದ್ಯ ಅಷ್ಟು ಚಂದದ ಹೆಣ್ಣನ್ನು ನಾವು ಇಲ್ಲಿಯವರೆಗೆ ನೋಡ್ಲಿಲ್ಲ ಅಷ್ಟು ಚಂದ ಇದ್ದಾಳೆ ಆಹಾ ಬಹಳ ಚೋದ್ಯವಾಗಿ ಹೋಯ್ತು ಹೆಣ್ಮಕ್ಕಳ ಸುದ್ದಿ ಕೇಳಿದ್ದೆ ತಡ ಕೃಷ್ಣನ ನಾಟ್ಯ ಶುರು ಆಯ್ತು ಓ ನಿಮ್ಮ ಉದ್ದೇಶ ಇದ ಯಾವುದು ಕೃಷ್ಣ ಯಾವುದಕ್ಕೆ ಆಗಲಿ ನೆಲ ಬಿಟ್ಟು ಹಾರುವುದಿಲ್ಲ ಹೆಣ್ಣು ಮಕ್ಕಳ ವಿಷಯ ಕೇಳುವಾಗ ನೆಲದ ಮೇಲೆ ಕೃಷ್ಣ ಇರುವುದಿಲ್ಲ ವಿಷಯವಾಗಲ್ಲ ಕೆಲವು ಸಮಯ ಆಯಿತು ನಾನು ಕಾಲು ಬಿಡದೆ ಹಾರದೆ ಒಮ್ಮೆ ಹೇಗಾದ್ರೂ ಮಾಡಿ ಕೃಷ್ಣನನ್ನು ಕುಣಿಸಬೇಕೆನ್ನುವ ಉದ್ದೇಶಕ್ಕಾಗಿ ಸುಳ್ಳು ಹೇಳ್ತಾ ಇದ್ದದ್ದ ಹಾಗಂತ ಒಂದುಂಟು ಏನು ಇಲ್ಲಿ ಎಂಥವರಾದ್ರೂ ಕುಣಿಲೇಬೇಕು ಕ್ಷೇತ್ರವೂ ಹಾಗುಂಟು ವಿಷಯವೂ ಹಾಗುಂಟು ಹೌದಾ
ಸುಳ್ಳಲ್ವಾ? 100ಕ್ಕೆ 100 ಸತ್ಯ ಅಂತ ನಂಬಬಹುದಾ? ನಂಬಬಹುದು ಕೃಷ್ಣ. ಆದ್ರೂ ನಿಮ್ಮನ್ನು ನಾನು ನಂಬುವುದಿಲ್ಲ. ಹೇಗೆ? ಯಾಕಂದ್ರೆ ಇದೇನು ಹೊಸತಲ್ಲ, ಆಗಾಗ ಬರುವುದು. ನಾನು ಏನಾದ್ರೂ ಕೊಡದೆ ಹೋದ್ರೆ ಹೇಗಾದ್ರೂ ಮಾಡಿ ನನ್ನಿಂದ ಪಡ್ಕೊಳ್ಬೇಕೆನ್ನುವ ಉದ್ದೇಶದಿಂದ ಸರಿಯಾಗಿ ನನ್ನನ್ನು ಹೊಗಳುವುದು. ತಾಳಿ ಹಾಕಿದ ಮೇಲೆ ನಾನು ಕುಣಿತೇನೆ ಇಲ್ವೋ, ಆವಾಗ ನಮಗೆ ಬೇಕಾದದ್ದನ್ನ ಕೇಳಿ ಕೃಷ್ಣನಿಂದ ಪಡೆದುಕೊಳ್ಳಬಹುದು ಎನ್ನುವ ಉದ್ದೇಶದಿಂದ ಈ ರೀತಿಯಾಗಿ ಹೇಳ್ತಾ ಇದ್ದದಲ್ವ ನೀವು? ಕೃಷ್ಣಯ್ಯ, ನಿನ್ನಿಂದ ಏನಾದ್ರೂ ಪಡೆಯಬೇಕು ಎನ್ನುವ ಕಾರಣಕ್ಕಾಗಿ ನಾವು ಈ ರೀತಿ ಮಾತಾಡ್ತಿರುವುದಲ್ಲ. ನಾವು ಹೇಳುವ ವಿಷಯ ಸತ್ಯ ಅಂತ. ಯಾಕೆಂದ್ರೆ ಇಂತಹ ವಿಷಯ ನೀವು ಮೊದಲಲ್ಲ ಹೇಳುವುದು, ಅನೇಕ ಬಾರಿ ಬಂದು ಹೇಳಿದ್ದುಂಟು. ಹೌದು. ಆ ಕೇರಿಯಲ್ಲಿ ಹುಡುಗಿದ್ದಾಳೆ, ಹೌದು. ಆ ಊರಿನಲ್ಲಿ ಚಂದದವಳೊಬ್ಬಳಿದ್ದಾಳೆ, ಹೌದು. ಹೀಗೆಲ್ಲ ಹೇಳುವುದು. ಸರಿ. ನಾನು ಆಸೆ ಇಟ್ಕೊಂಡು ಅಲ್ಲಿ ಹೋಗಿ ನೋಡುವಾಗ ಇದ್ದದ್ದು ಹೌದು, ಆದ್ರೆ ಹಲ್ಲಿದ್ದದ್ದು ಇಲ್ಲದೆ ಹೋದ ಮುದುಕಿಯರೇ ಸಿಕ್ಕಿದ್ದು ಹೆಚ್ಚು. ಕೆಲವೊಮ್ಮೆ ನಿನಗೆ ಅದು ಆಗ್ತದಲ್ಲ ಕೃಷ್ಣ? ಹಾಗಲ್ಲ, ಯಾಕಂದ್ರೆ ಈ ರೀತಿಯಾಗಿ ಪ್ರತಿನಿತ್ಯವೂ ನನ್ನನ್ನು ಅಪಹಾಸ್ಯ ಮಾಡ್ತಾ ಇದ್ದವು. ಸರಿ. ಇವತ್ತು ಅಪಹಾಸ್ಯ ಅಲ್ಲಲ್ಲ, 100ಕ್ಕೆ 100 ಅಲ್ಲ. ವಿಹಿತದ ಮಾತಿದಲ್ಲಲ್ಲ, ನಂಬಬಹುದಲ್ಲ. ನಂಬಬಹುದು ಕೃಷ್ಣ. ಆದ್ರೂ ಪೂರ್ಣ ನನಗೆ ವಿಶ್ವಾಸ ಬರುವುದಿಲ್ಲ. ವಿಶ್ವಾಸ ಬರಬೇಕಂತಾದ್ರೆ ನಾನು ಆಡುವ ಅಷ್ಟೂ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ಸರಿ ಕೃಷ್ಣಯ್ಯ. ಎಲ್ಲಿ ಆಕೆಯ ಗ್ರಹ? ಮನೆಯಲ್ಲಿ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಅವಳಿಗೆ ಮದುವೆ ಆಗಿದೆಯಾ? ಮದುವೆಯಾದ್ರೆ ಗಂಡನೊಟ್ಟಿಗೆ ಇದ್ದಾಳ? ಗಂಡೊಟ್ಟಿಗಿದ್ರೆ ಯಾಕೆ ಇನ್ನೂ ಇದ್ದಾಳೆ? ಅವಳ ಮನೆಯಲ್ಲಿ ಎಷ್ಟು ನಾಯಿ ಉಂಟು, ಎಷ್ಟು ಬೆಕ್ಕು ಉಂಟು ನೋಡು. ಇವನಿಗೆ ಅದೆಲ್ಲ ಸರಿ ಗೊತ್ತು. ಹೌದೌದು. ಅವ ಬರೀ ನಾಯಿ ಬೆಕ್ಕಿನ ಸುದ್ದಿಗೆ ಹೋಗ್ತು ಬಿಡ್ತಾರೆ. ಯಾವುದನ್ನು ಮುಚ್ಚಿಡ್ಲಿಕ್ಕಿಲ್ಲ. ಸರಿ ಕೃಷ್ಣಯ್ಯ. ಯಾರವಳು, ಎಲ್ಲಿ ಮನೆ, ಹೆಸರೇನು, ಅಷ್ಟನ್ನು ಹೇಳಬೇಕು. ಅವಳ ತಾಯಿಯಿಂದಲೇ ಪ್ರಾರಂಭ ಮಾಡ್ತೇನೆ. ಕುಲಮತಿ ತನುಜೆ ಕೇಳಬಾಳು ಕುಲವತಿ ತನುಜೆ ಕೇಳವಳು ಚಂದ್ರಾವಳಿ ಎಂಬ ನಾಮ ರೂಪಿನಳು. ಚಂದ್ರಾವಳಿ ಎಂಬ ನಾಮ ರೂಪಿನಳು. ಇಳೆಯಳು ಜೋಡಿಲ್ಲ, ಇಳೆಯಳು ಜೋಡಿಲ್ಲ, ಪತಿ ಚಂದಗೋಪನು. ಇಳೆಯಳು ಜೋಡಿಲ್ಲ, ಪತಿ ಚಂದಗೋಪನು. ಬಲವಂತ ಸಿರಿವಂತ ಯೌವನದಾತನು. ಬಲವಂತ ಸಿರಿವಂತ ಯೌವನದಾತನು. ಇಳೆಯಳು ಜೋಡಿಲ್ಲ, ಪತಿ ಚಂದ ಗೋಪನು. ಬಲವಂತ ಸಿರಿವಂತ ಯೌವನದಾತನು. ಕುಲಮತಿ ತನುಜೆಗೆ ಅವಳು ಕೃಷ್ಣಯ್ಯ, ಅವಳ ವಿಳಾಸವನ್ನು ಅವಳ ತಾಯಿಯಿಂದಲೇ ಪ್ರಾರಂಭ ಮಾಡ್ತೇನೆ. ಒಳ್ಳೇದು. ಅವಳ ಅಮ್ಮ ಯಾರು ಗೊತ್ತುಂಟ? ಯಾರು? ಕುಲವತಿ. ಅದೇ ಕುಲಪತಿ. ಕುಲಪತಿ ಅಲ್ಲ, ಕುಲವತಿ ಸ್ತ್ರೀಲಿಂಗ. ಎಲ್ಲ ಒಳ್ಳೊಳ್ಳೆಯವರು ಒಡನಾಟವೇ ಹೆಚ್ಚು. ಹೌದೌದು. ಆದ್ರೆ ಇವ ಹೀಗೆ ಹೇಗಾದ ಅಂತ ಅದು ನನ್ನ ಒಡನಾಟ ಮಾಡಿದ್ನಲ್ಲ. ಒಪ್ಪಿಕೊಂಡಿಯಲ್ಲ? ಮತ್ತೆ ಸತ್ಯ ಒಪ್ಪಿಕೊಳ್ಳುವುದೇ. ಹಾ. ಕುಲವತಿಯ ಮಗಳು. ಹಾ. ಹೆಸರು ಕುಲವತಿ. ಈಗ ಗೊತ್ತಾಯ್ತಾ? ಹಾ. ಚಂದ್ರಾವಳಿ. ಹೆಸರು ಚಂದ್ರಾವಳಿ. ಕುಲವತಿ ಅಂದ್ರೆ ನನ್ನ ಅತ್ತೆ ಅಲ್ವಾ? ನಿನ್ನ ಹೆಂಡತಿ ರಾಜೆಯ ಕಿರಿಯ ತಂಗಿ. ಹಾಗಾದ್ರೆ ಈಗ 6 ಮಂದಿ ಕುಲವತಿಗೆ ಮಕ್ಕಳಿದ್ದಾರಂತ ನನಗೆ ಗೊತ್ತುಂಟು. ಯಾಕೆಂದ್ರೆ ಅಷ್ಟು ಮಂದಿ ನನ್ನೊಟ್ಟಿಗೆ ಇದ್ದದ್ದು. ಹೌದು. ಈಗ 6ರಲ್ಲಿ ಚಂದ್ರಾವಳಿ ಎನ್ನುವವಳಿಲ್ಲ. ಇದು ಗುತ್ತಲ್ಲಿಟ್ಟಿದ್ದಾರೆ. ಇದು 7ನೇ. ಹೌದೌದೌದು. ಓ, ಕುಲವತಿ ನಮ್ಮತ್ತೆಗೆ 7 ಮಂದಿ ಹೆಣ್ಣು ಮಕ್ಕಳ? ಹೌದು ಕೃಷ್ಣಯ್ಯ. ಹಾ ಹಾ. ಗುಟ್ಟಲ್ಲಿ ಇಟ್ಟಿದ್ಯಾಕೆ? ನೀನೊಬ್ಬ ಜಾರ, ನೀನೊಬ್ಬ ಚೋರ, ನೀನೊಬ್ಬ ಕಳ್ಳ ಅಂತ ಎಣಿಸಿಕೊಂಡೇ ಅವಳನ್ನು ಗುಟ್ಟಲ್ಲಿ ಸಾಕಿದ್ದು. ಗುಟ್ಟಲ್ಲಿಟ್ಟದಂದ್ರೆ ಅಂದ್ರೆ ಅವಳು ಮೂಲತಃ ಇಲ್ಲಿ ಅವಳೆ. ಇಲ್ಲಿಂದ ಈಗ ಸಿಂಧು ಗ್ರಾಮಕ್ಕೆ ಹೋದದ್ದು. ಅಲ್ಲಿ ಯಾಕೆ ಹೋದದ್ದು? ಅವಳು ಗಂಡ ಯಾರು ಗೊತ್ತುಂಟ? ಮದುವೆ ಆಗಿದೆಯಾ? ಮದುವೆ ಆಗಿದೆ ಅಪ್ಪ. ಓ, ಚಂದ್ರಾವಳಿಗೆ ಮದುವೆ ಆಗಿದೆ? ಹೌದೌದೌದು. ಹಾ. ಗಂಡ ಯಾರು ಹೇಳು ಕೃಷ್ಣಯ್ಯ? ಯಾರು? ನಾವು ದನ ಕಾಯುವಾಗ ನಮ್ಮೊಟ್ಟಿಗೆ ಒಬ್ಬ ತಿರುಗ್ತಾ ಇದ್ನಲ್ಲ, ಅವ ಚಂದಗೋಪ. ಮೂಗಲ್ಲೆಲ್ಲ ಗೊಣ್ಣೆ ಸುರಿಸ್ಕೊಂಡು ಅದನ್ನೇ ಮಾಡ್ಕೊಂಡು ತಿರುಗ್ತಾ ಇದ್ನಲ್ಲ ಅವ ಚಂದಗೋಪ. ಹೌದಪ್ಪ. ಚಂದಗೋಪನ ಹೆಂಡತಿ.
ನೀ ಏನಾದ್ರೂ ಹೇಳಲಿಕ್ಕೆ ಹೋಗಬೇಡ್ವ. ಯಾಕೆ ಕೃಷ್ಣಯ್ಯ? ಯಾಕೆಂದ್ರೆ ಅವನ ವಿಷಯ ನನಗೂ ಗೊತ್ತುಂಟು. ಅವನಿಗೆ ಚಂದ್ರಾವಳಿ ಇದ್ದಾಳೆನ್ನುವ ವಿಷಯ ಇನ್ನೂ ನನಗೆ ಗೊತ್ತಾಗ್ಲಿಲ್ಲ. ಈಗ ನಿಮಗೆ ಹೇಗೆ ಗೊತ್ತಾಯ್ತದು? ಹೇಳ್ತೇನೆ. ಅದು ಅವ ಯಾಕೆ ಆ ರೀತಿ ಗುಟ್ಟಲ್ಲಿ ಕರ್ಕೊಂಡು ಹೋದ? ಯಾಕೆ? ಅವನಿಗೆ ಪಾಪ ಯಾರು ಹೇಳಿದ್ರೇನು, ಮಿತ್ರನಿಂದ ಪುತ್ರ ಲಾಭ ಉಂಟು, ಹಾಗಾಗಿ ಇಲ್ಲಿದ್ರೆ ರಗಳೆ ಆಗ್ತದಂತ ಅವ ಇಲ್ಲಿಂದ ಅವಳನ್ನು ಕರ್ಕೊಂಡು ಸಿಂಧು ಗ್ರಾಮಕ್ಕೆ ಕರ್ಕೊಂಡು ಹೋದ. ಓ, ನಿನ್ನ ಬಗ್ಗೆ ಎಚ್ಚರಿಕೆ ಮಾತನ್ನು ಹೇಳಿರ್ಬೇಕು. ನನ್ನ ಸುದ್ದಿ ಹೇಳಿದ್ದಲ್ಲ, ಮತ್ತೆ ನಿನ್ನ ಸುದ್ದಿ. ಅಲ್ಲಿಯೂ ನನ್ನದೇ ಆರೋಪ. ಹೌದು ಕೃಷ್ಣಯ್ಯ. ಅವ್ನು ಮೊದಲಿನ ಹಾಗಲ್ಲ ಈಗ. ಹಣವಂತ, ಗುಣವಂತ, ಸಿರಿವಂತ, ಸರಿ ಕೂಡುವಂತ. ಹೊತ್ತೊತ್ತಿಗೆ 3 ಬಾರಿ. ನೀನೆಂತ ಮಣ್ಣು ತಿನ್ನುವುದು ಹೊಟ್ಟೆ? ಅಲ್ಲ, ಅವ ಸರಿತಿರ್ತಾರೆ ಅಂತ ಹೇಳಿ. ಹೌದು ಕೃಷ್ಣಯ್ಯ. ಹಾಗಂತ ಅವಳು ಅಷ್ಟು ಚಂದ ಅಂತ ಗೊತ್ತಾದದ್ದು ಹೇಗೆ ಗೊತ್ತುಂಟ? ನಿನ್ನೆ ದಿವಸ ಮೊನ್ನೆ ಅವಳಿಲ್ಲಿ ಬಂದಿತ್ತು. ಮೊನ್ನೆ? ಹೌದೌದೌದು. ನಿನ್ನೆ ನಾವು ಅವಳನ್ನು ಕಂಡದ್ದು. ನಿನ್ನೆ? ಹೌದು ಕೃಷ್ಣಯ್ಯ. ಎಲ್ಲಿ? ನಾವು ದನವನ್ನೆಲ್ಲ ಮೇಯಿಸ್ತಾ ತಿರುಗ್ತಾ ಇರುವ ವೇಳೆಯಲ್ಲಿ ನೀರಡಿಕೆ ಆಯ್ತು. ಬಾಯಾರಿಕೆ? ಬಾಯಾರಿಕೆ ಆಯ್ತು. ನೇರವಾಗಿ ಹೋದದ್ದೇ ಈ ಕುಲವತಿ ಮನೆಗೆ. ಹೌದಾ? ಹೌದೌದೌದು. ಗೊತ್ತಿದ್ದು ಹೋದದ್ದ? ಗೊತ್ತಿಲ್ಲದೆ ಹೋದದ್ದು. ಹೋದ ಮೇಲೆ ಗೊತ್ತಾದದ್ದು. ಬಾಯಾರಿಕೆ ಆಗ್ತಾ ಉಂಟು, ಯಾರಾದ್ರೂ ಸ್ವಲ್ಪ ನೀರು ಕೊಡಿ ಅಂತ ಕೇಳಿದ್ರು. ಅಷ್ಟೊತ್ತಾಗುವಾಗ ನಿನ್ನತ್ತೆ ಒಂದು ಹಳೆ ಚೆಂಬು ತೆಗೆದು ಟ್ಯಾಗ್ ಹೊರಗೆ ಬಿಸಾಕಿದ್ದು. ಕೊಡಪಾನ? ಅದು ನೀರು ಚೆಂಬು. ಆ ಚೆಂಬು ಒಂದೇ, ಸಾರ್ವಜನಿಕ ಬಾವಿ ಕಟ್ಟೆಯು ಒಂದೇ, ನಿನ್ನ ಅತ್ತೆಯ ಮುಖವು ಒಂದೇ. ತಂಬಿಗೆ ಬಿಂದಿಗೆ? ಅದು ಸ್ವಲ್ಪ ಅತ್ತಕ್ಕೆ ಕೊಡಪಾನೂ ಅಲ್ಲ, ಇತ್ತಗೆ ಬಿಂದಿಗೆಯೂ ಅಲ್ಲ, ಮಧ್ಯಮ ಗಾತ್ರದ್ದು. ಹೌದೌದು. ತೆಗೆದು ಬಿಸಾಕಿದ್ಲು. ಬಿಸಾಕಿ ಹೇಳಿದ್ಲು, ಅಲ್ಲಿ ಬಾವಿ ಕಟ್ಟೆ ಉಂಟು, ಬಾವಿಯಲ್ಲಿ ಹಗ್ಗ ಉಂಟು, ತಂಬಿಗೆಯಿಂದ ನೀರು ಸೇದಿ ಕುಡಿದು ತಂಬಿಗೆ ತೊಳೆದಿಟ್ಟು ಹೋಗಿ. ಮಾತ್ರ ಅಲ್ಲ ಕೃಷ್ಣ, ಹೋಗುವಾಗ ಸಗಣಿ ಹಾಕಿ ಹೋಗಿ ಅಂತ ಹೇಳಿದ್ರು. ಅದು ಬಂದ್ರ ಮೇಲೆ ಅದು ಮಾಡುವುದೆಯಾ? ನನ್ನ ಪುಣ್ಯಕ್ಕವಳು ತಂಬಿಗೆ ತೊಳೆದಿಟ್ಟು ಹೋಗಿ ಅಂತ ಹೇಳಿದ್ಲು ಬಿಟ್ರೆ ಬಾವಿ ತೊಳೆದಿಟ್ಟು ಹೋಗಿ ಅಂತ ಹೇಳಿಲ್ಲ. ನೀನು ಬದುಕಿದೆ. ಹೌದು ಕೃಷ್ಣಯ್ಯ. ನಮ್ಮ ಅತ್ತೆಗೆ ಸ್ವಲ್ಪ ಶಿಷ್ಟಾಚಾರ ಎಲ್ಲ ಹೆಚ್ಚು. ಹೌದೌದು. ಹಾಗೆ ಇದು ಬಾವಿಗೆ ಹಗ್ಗ ಹಾಕಿ ತಂಬಿಯೊಳಗೆ ಬಿಟ್ಟೆ. ಬಾವಿಗೆ ಹಾಕಿದ್ದು? ನೀನು ಹಗ್ಗ ಹಾಕೊಂಡು ಬಾವಿಗೆ ಹಾರಬೇಕಿತ್ತು. ತಂಬಿಗೆ ಹಗ್ಗ ಹಾಕಿ ಬಾವಿಯೊಳಗೆ ಬಿಟ್ಟು ನೀರು ಕುಡಿಬೇಕು ಅಂತ ಹೀಗೆ ಮೇಲೆ ಎತ್ತುತ್ತೇನೆ ಕೃಷ್ಣಯ್ಯ. ಕಿಣಿಕಿಣಿ 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 ಕಿಣಿ ಕಿಣಿಕಿಣಿ ಕಿಣಿ ಶಬ್ದ. ಅದು ಒಂದ್ಸರಿ ಶಬ್ದ ಆದ್ರೆ ನಿನ್ನ ಕಿವಿ ಆ ಕಡೆ ಹೋಗ್ತದೆ ಬಿಡು. ಹೌದು ಕೃಷ್ಣಯ್ಯ. ಏನು ಶಬ್ದ? ಯಾರೋ ಮಾರಾಟಕ್ಕೆ ಏನನ್ನೋ ತಂದಿರ್ಬೇಕು. ಮಾರಾಟದಲ್ಲ, ಇದಾ ಚಿಪ್ಪಿ ಉಂಟ ಚಿಪ್ಪಿ, ಅದು ಮಾರೋರಲ್ಲ, ಆ ಶಬ್ದ ಬೇರೆ, ಅದಲ್ಲ, ಇದು ಬೇರೆ. ಇದು ಎಂತೆಂತ ನೋಡುವಾಗ ಬಳೆ ಶಬ್ದ. ಬಳೆ? ಎಲ್ಲಿಂದ ಕೇಳಿದ್ದು? ಇದು ಬಚ್ಚಲು ಮನೆಯಿಂದ ಬಂದ ಶಬ್ದ. ಬಹುಶಃ ನನ್ನ ಅತ್ತೆ ಸ್ಥಾನಕ್ಕೆ ಹೋಗಿರ್ಬೇಕು. ನಿಮ್ಮ ಅತ್ತೆ ಅಲ್ಲ, ನಿಮ್ಮ ಅತ್ತೆದ್ದಾದಿದ್ರೆ ಅದು ಕಿಣಿಕಿಣಿ ಶಬ್ದ ಬರ್ತಾ ಇರ್ಲಿಲ್ಲ. ಅದು ಕಟ 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 ಬರೀ ಕೈಯಲ್ಲಿ ಮೂಳೆ ಅಲ್ಲ, ಒಂದಕ್ಕೊಂದು ತಾಗಿ. ಅತ್ತೆ ಅಲ್ಲ. ಏನಂತ ನಾನು ಒಂದು ವಿಷಯ ಅಂತಂತ ಗೊತ್ತಾಗಬೇಕಂತ ಅಲ್ಲೇ ಪಕ್ಕದಲ್ಲಿ ಒಂದು ಮರ ಇತ್ತು. ಮರವನ್ನ ಏರಿ ಕೃಷ್ಣಯ್ಯ ಹೀಗೆ ನೋಡ್ತೇನೆ, ಬಚ್ಚಲು ಮನೆಯ ಮೇಲೆ ಹೋಗಿ ಮುಚ್ಚಿದ್ರ. ಹಾಗೆಲ್ಲ ನೀವೆಲ್ಲ ನೋಡುದು ಅಪರಾಧ. ನೀ ನೋಡಿದ್ರೆ ಅಪರಾಧ ಅಲ್ಲ. ಹಾಗೆ ಹೇಳಿಲ್ವ? ಒಂದು ಕುತೂಹಲಕ್ಕೆ ಇದು ಏನಿರ್ಬೋದು ಅಂತ ನೋಡಿದ್ದು ಬಿಟ್ರೆ ಹೋಗಿ ಮುಚ್ಚಿದ ಇದು ಉಂಟಲ್ಲ, ಮಾಡುಂಟಲ್ಲ, ಅದ್ರಲ್ಲಿ ಒಂದು ಸಣ್ಣ ಕಿಂಡಿ ಇತ್ತು. ಕಿಂಡಿ? ಕೃಷ್ಣಯ್ಯ, ಕಿಂಡಿ ಒಳಗೆ ಇಣುಕಿ ನೋಡ್ತೇನೆ ಎಂತ ಕೃಷ್ಣಯ್ಯ, ಎಂತದ್ದು? ಆ ಚಂದ್ರಾವಳಿ ಈಗ ತಾನೇ ಸ್ಥಾನವನ್ನ ಮುಗಿಸಿ ಮಡಿಯನ್ನ ಹುಡ್ತಾ ಇದ್ದು. ಸತ್ಯ ಹೇಳ್ತೇನೆ ಕೃಷ್ಣಯ್ಯ, ಅಷ್ಟು ಚಂದದ ಹೆಣ್ಣನ್ನ ಇಲ್ಲಿಯವರೆಗೆ ನಾವು ನೋಡಿದವರಲ್ಲ ಕೃಷ್ಣಯ್ಯ. ಆ ಚಂದ್ರಾವಳಿ ಸೊಬಗಿನೊಳತಿ ದಿಂಡೆ ಅಷ್ಟು ಚಂದ ಇದ್ದಾಳೆ. ಹೌದು ಕೃಷ್ಣಯ್ಯ, ನನ್ನ ರಾಧೆಯ ತಂಗಿ. ಎಂತದಲ್ಲ ರಾಧೆ. ಬಾಲನಾಡಿದ ಸವಿಮಾತ ಬಾಲರಾಡಿದ ಸವಿಮಾತ, ಬಾಲರಾಡಿದ ಸವಿಮಾತ, ಗೋಪಬಾಲ ಆಲಿದಿ ಬೇಳ್ದ ನಗುತ್ತಾಗ, ಗೋಪಬಾಲ ಆಲಿಸಿ ಬೇಳ್ದ ನಗುತ್ತಾ. ತಾಳಿ ಸುಮ್ಮನೆ ಗುಲ್ಲು ಮಾಡಿ ಫಲಗಳೇನ, ತಾಳಿ ಸುಮ್ಮನೆ ತಾಳಿ ಸುಮ್ಮನೆ ಗುಲ್ಲು ಮಾಡಿ ಫಲಗಳೇನು, ಕಾಲ ಸಾಧಿಸಬೇಕೆಂದವರ ಕಳುಹಿದನೋ, ಕಾಲ ಸಾಧಿಸಬೇಕೆಂದವರ
ಮುಳುಗಿದ್ದನು ಬಾಲರಾಡಿದು ಸವಿ ಮಾತ ಗೋಪಾಲ ಲಾಲಿಸಿ ಬೆಳೆದ ನಗುತ್ತ ಬಾಲರಾಡಿದು ಸವಿ ಮಾತ ಕೃಷ್ಣಯ್ಯ, ಖಂಡಿತ ಈಗ ನಿಮ್ಮ ಮಾತನ್ನು ನಾನು ಒಪ್ತೇನೆ. ಸರಿ. ನಿಮ್ಮ ಮಾತಿನ ಮೇಲೆ ನನಗೆ ವಿಶ್ವಾಸ ಬಂತು. ಹಾಗಾದ್ರೆ ಚಂದ್ರಾವಳಿ ಎನ್ನುವಳು ದೂರದವಳಲ್ಲ, ಅಲ್ಲ, ನನ್ನ ರಾಜೆಯ ಕಿರಿಯ ತಂಗಿ, ಹಿರಿಯ ತಂಗಿ. ನನ್ನತ್ತೆಯ ಕೊನೆಯ ಮಗಳು. ಹೌದೌದು. ಅಷ್ಟು ಚಂದ ಇದ್ದಾಳಲ್ಲ. ಚಂದ ಅಂದ್ರೆ ಅಷ್ಟು ಚಂದ. ತರುಣಿ ಶಶಿಗೂ ಮಿಗಿಲು. ಮಿಗಿಲಾದಂತಹ ಸೌಂದರ್ಯ. ಹೌದೌದು. 14 ವರ್ಷದ ಏರು ಯೌವನೆ. ಅಬ್ಬಾ, ಯಾಕೋ ಏನು ಅವಳ ಕುರಿತಾಗಿ ಕೇಳುತ್ತಾ ಇದ್ದ ಹಾಗೆ ನಾನು ಅವಳನ್ನು ಕಾಣಬೇಕು, ಅವಳ ಜೊತೆಯಲ್ಲಿ ಮಾತಾಡಬೇಕೆನ್ನುವಂತಹ ಆಸೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಾ ಉಂಟು. ಆದ್ರೆ ಒಂದು ಏನು ಕೃಷ್ಣಯ್ಯ? ನೀವೇನೋ ಅನುಮಾನವನ್ನು ಸೂಚಿಸ್ತಾ ಇದ್ದೀರಿ. ಯಾವ ವಿಷಯ? ಉಳಿದ ಹೆಣ್ಣು ಮಕ್ಕಳ ಹಾಗೆ ಚಂದ್ರಾವಳಿ ಅಲ್ಲ. ಅವಳು ಅವಳ ಬೇರೆಯವರ ರೀತಿ ಅಲ್ಲ. ಹಾ. ಭಯಂಕರ ಜೋರಿದ್ಲ ಅವಳು. ಹಾಗಾದ್ರೆ ಸ್ವಲ್ಪ ಸಿಡುಕು ಸಿಡುಕು ಸಿಟ್ಟುಂಟು. ಅಷ್ಟು ಸುಲಭದಲ್ಲಿ ಒಲಿಯುವವಳಲ್ಲ. ಹಾಗೆಲ್ಲ ನಿನಗೆ ದಕ್ಕುವವಳು ಅಲ್ಲ. ಹಾಗಂತ ಈ ವಿಷಯದಲ್ಲಿ ನಾವು ಅವಸರ ಮಾಡುವ ಹಾಗಿಲ್ಲ. ಅವರಸವೇ ಅವಸರಕ್ಕೆ ಕಾರಣ. ಯಾವುದು? ಅಲ್ಲಲ್ಲ, ಅವರಸವೇ ಅಪಘಾತಕ್ಕೆ ಕಾರಣ. ಅವಸರವೇ ಅಪಘಾತಕ್ಕೆ. ಹೌದೌದು. ನೋಡಿ, ಹಾಗಾಗಿ ಈ ಪ್ರಕರಣವನ್ನ ಇಲ್ಲಿಗೆ ನಾವು ಇವತ್ತಿಗೆ ಇಷ್ಟಕ್ಕೆ ಬಿಟ್ಟು ಬಿಡಬೇಕು. ನಮಗೆ ವಿಷಯ ಗೊತ್ತಾಗಿದೆ ಎನ್ನುವಂತಹ ವಿಷಯ ನಮ್ಮ ಅತ್ತೆಗೂ ಅಥವಾ ಚಂದ್ರಾವಳಿಗೆ ಗೊತ್ತಾಯಿತು ಅಂತಾದ್ರೆ ಇವತ್ತೇ ಈ ಊರು ಬಿಟ್ಟು ಹೋಗ್ತಾರೆ. ಹೋದ್ರು ಅಂತಾದ್ರೆ ಮತ್ತವ್ರು ನಮಗೆ ಸಿಗುವುದಿಲ್ಲ. ಮತ್ತವರನ್ನ ಕಾಣುವುದಕ್ಕೆ ನಮಗೆ ಕಷ್ಟವಾಗಿ ಹೋಗುತ್ತದೆ. ಹೌದು ಕೃಷ್ಣ. ಆದ್ದರಿಂದ ನೀವು ಈ ವಿಷಯವನ್ನ ಎಲ್ಲೂ ಗುಲ್ಲು ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಪ್ಪ, ನಾವು ಯಾರು ಒಬ್ರಿಗೂ ಹೇಳುವುದಿಲ್ಲ. ಅಂದ್ರೆ ಉಳಿದವರು ಎಲ್ಲವರಿಗೂ ಹೇಳ್ತೀನಿ, ಒಬ್ರಿಗೆ ಹೇಳುವುದಿಲ್ಲ. ಯಾರಿಗೂ ಹೇಳುವುದಿಲ್ಲ. ಹೇಳಲೇಬಾರದು, ರಹಸ್ಯವಾಗಿ ಇಡಬೇಕು. ಸರಿ ಕೃಷ್ಣ. ಚಂದ್ರಾವಳಿ ಯಾರ? ಚಂದ್ರಾವಳಿ ರಾಧೆ ಕಿರಿಯ. ನಮಗ್ ಗೊತ್ತಿಲ್ಲ. ಚಂದ್ರಾವಳಿ ಯಾರು? ನಂಗೆ ಇವ ಯಾರಂತ ಗೊತ್ತಿಲ್ಲ, ನೀನೇ ಯಾರಂತ ಗೊತ್ತಿಲ್ಲ. ಇನ್ನು ಚಂದ್ರಾವಳಿ ಹಾಗೆ ಹೇಳಿದ್ರು ಒಪ್ಪುದಿಲ್ಲ ಯಾರು. ಹೌದಾ ಕೃಷ್ಣ? ನಾನು ಯಾರಂತ ಗೊತ್ತುಂಟು ನಿನಗೆ. ಚಂದ್ರಾವಳಿ ಯಾರು ಗೊತ್ತಿಲ್ಲ. ಚಂದ್ರಾವಳಿ ಯಾರು ಮಾತೇ ಇಲ್ಲ. ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ನಂಗೂ ಗೊತ್ತಿಲ್ಲ. ನಿನಗೂ ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತುಂಟು. ಗೊತ್ತಿಲ್ಲ. ಗೊತ್ತುಂಟು. ಗೊತ್ತಿಲ್ಲ. ಗೊತ್ತುಂಟಲ್ಲ. ಗೊತ್ತಿಲ್ಲ. ಗೊತ್ತಿದ್ರು ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ. ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಾಯ್ತಾ ಗೊತ್ತಾಗಿಲ್ವಾ? ಗೊತ್ತಾದ್ರೆ ನೀನ್ ನಂಗೆ ಹೇಳು, ಗೊತ್ತಾದ್ರೆ ನಾನು ನಿಂಗೆ ಹೇಳ್ತೆ. ಗೊತ್ತಾಯ್ತಾ? ಸತ್ಯ ನನಗೆ ಗೊತ್ತಾಗಿಲ್ಲ. ಅಲ್ಲಿ ನೆನ್ಪು ಮಾಡ್ಲಿಕ್ಕೆ ಹೋಗ್ಲಿ, ನಂಗೆ ಗೊತ್ತಾಯ್ತು. ಎಂತದ್ದು ಗೊತ್ತಿಲ್ಲ. ಹಾಗಾಗಿ ಈ ವಿಷಯವನ್ನು ಯಾರತ್ರ ಹೇಳಬೇಡಿ. ಪ್ರತಿನಿತ್ಯದ ನಮ್ಮ ಕಾಯಕ ಯಾವುದು? ಯಾವುದು? ಗೋವುಗಳನ್ನು ಹೊಡೆದುಕೊಂಡು ಹೋಗುವುದು. ಹೌದು ಕೃಷ್ಣಯ್ಯ. ಗೋವುಗಳನ್ನ ಕಾಪಾಡುವುದು. ಹೌದು. ಹಾಗಾಗಿ ಕಾಯುವುದು. ಹೌದು. ಹಾಗಾಗಿ ಬುತ್ತಿ ಅನ್ನವನ್ನೆಲ್ಲ ಕಟ್ಟಿಕೊಳ್ಳಿ. ನಾನು ಇದು ಮೊಸರು ಮತ್ತೆ ಚಿತ್ರಾನ್ನ ಗೋಣಿ ಚೀಲದಲ್ಲಿ ಕಟ್ಟಿಕೊಂಡು ಬಂದಿದ್ದೆ. ಕಡ್ಲೆ ಅವಲಕ್ಕಿ ಉಂಟು, ಎಲ್ಲ ಗೋಣಿ ಚೀಲದಲ್ಲಿ ಕಟ್ಟಿ ಇಟ್ಟಿದ್ದೆ. ಅದರಲ್ಲಿ ಕಟ್ಟಿದ್ದನ್ನು ತಿನ್ನುವುದಾ? ಅಲ್ಲ, ಮತ್ತೆ ಅದು ಬೇರೆ ಧೂಳೆಲ್ಲ ತರಬಾರ್ದು. ಅದಕ್ಕೆ ಗೋಣಿ ಚೀಲವೇ ಆಗಬೇಕಾ? ಬರೀ ಗೋಣಿ ಚೀಲ ಅಲ್ಲ, ಬಾಳೆ ಎಲೆಯನ್ನ ಬಿಸಿ ಮಾಡಿ ಬಾಡಿಸಿ ಅದಕ್ಕೆ ಇದನ್ನೆಲ್ಲ ಹಾಕಿ ಅದನ್ನು ಪೊಟ್ಟಣ ಕಟ್ಟಿ ಅದನ್ನು ಮತ್ತೆ ಗೋಣಿ ಚೀಲದಲ್ಲಿ ತುಂಬಿ. ಅಷ್ಟು ಜಾಗ್ರತೆ. ಹೌದೌದು. ಮತ್ತೆ ಯಾರಾದ್ರೂ ತಕೊಂಡು ಹೋಗ್ತಾರೆ ಅಂತ. ಹೌದು ಕೃಷ್ಣ. ಅಂತ ಗೋಣಿ ಚೀಲದ ಹತ್ರ ಯಾರು ಬರುವುದಿಲ್ಲಲ್ಲ, ಆ ನಂಬಿಕೆಯಿಂದ. ಹೌದು ಕೃಷ್ಣ. ಆಗ್ಲಿ, ಕೊಟ್ಟಿಗೆಯಲ್ಲಿರುವಂತಹ ಗೋವುಗಳನ್ನು ಹೊಡೆದುಕೊಳ್ಳಿ. ನಾವು ಆದಷ್ಟು ಬೇಗ ಗೋವರ್ಧನಗಿರಿಯತ್ತ ಸಾಗೋಣ. ಸರಿ ಕೃಷ್ಣಯ್ಯ. ಹೇಗೆ? ಕೃಷ್ಣಯ್ಯ. ಪರಮ ಪುರುಷ ರಂಗಧಾಮನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ರಂಗಧಾಮನು ರಂಗಧಾಮನು ಪರಮ ಪುರುಷ ಪರಮ ಪುರುಷ ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಪರಮ ಪುರುಷ ರಂಗಧಾಮನು ಘನ ಹರುಷದಿ ಮರು ದಿವಸ ದೇವನು ಘನ ಹರುಷದಿ ಹರುಷದಿ ಘನ ಹರುಷದಿ ಘನ ಹರುಷದಿ ಮರು ದಿವಸ ದೇವನು ಹರುಷದಿ ಹರುಷದಿ ಘನ ಹರುಷದಿ ಮರು ದಿವಸ ದೇವನು ರಂಗಧಾಮನು ಪರಮ
ರಂಗಧಾಮ ಪರಮ ಪುರುಷ ರಂಗಧಾಮನು ಘನಹರುಷದಿ ಮರು ದಿವಸ ಘನಹರುಷದಿ ಮರು ದಿವಸ ದೇವನು ತರಳರ ಬೆರೆಸುತ್ತ ಗೋವನು ಕಾಯ ಪೊರಟ ತರಳರ ಬೆರೆಸುತ್ತ ತರಳರ ಬೆರೆಸುತ್ತ ಗೋವನು ಗೋವನು ಕಾಯ ಪೊರಟ ಗೋವನು ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ತರಳರ ಬೆರೆಸುತ್ತ ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ಶೃಂಗಾರವಾಗಿ 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 ದ್ವೈತ್ಯಾನಾಶನು ಗೋವಕಾಯ ಪೊರಟ ತರಳರ ಬೆರೆಸುತ್ತ ಗೋವನು 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 ಕಾಯ ಪೊರಟ ಗೋವನು ಕಾಯ ಪೊರಟ ತರಳರ ಬೆರೆಸುತ್ತ ಗೋವನು ಕಾಯ ಪೊರಟ ಗೋವನು ಕಾಯ ಪೊರಟ ಶೃಂಗಾರವಾಗಿ 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 ದೈತ್ಯನಾಶನು ದೈತ್ಯನಾಶನು ರಂಗಧಾಮನು ತರಳರ ಬೆರೆಸುತ್ತ ಪೊರಟ ರಂಗಧಾಮನು ದೈತ್ಯನಾಶನು ಪರಮ ಪುರುಷ ರಂಗಧಾಮನು ರಂಗಧಾಮನು ತರತರದ ಗೋವುಗಳ ಕರುಗಳ ಬೆರೆಸಿ ನೀರ್ಗಳ ಕುಡಿಸಿ ತಂಪಿನಳಿರದೆ ಪವಡಿಸಲಿದ್ದ ಹರಿಗೋಪಾಲರನ್ನು ಕರೆದು ಶ್ರೀಹರಿ ಗೋಪಾಲರನ್ನು ಕರೆದು ಎರಡು ತಂಡವ ಮಾಡಿ ನಿಲ್ಲಿಸುತ್ತ ಹರುಷದಿಂದಲೇ ಎರಡು ತಂಡವ ಮಾಡಿ ನಿಲ್ಲಿಸುತ್ತ ನಮ್ಮಲ್ಲಿ ಒಗ್ಗಟ್ಟು ಬೇಡ ಬೇಕು ಭಿನ್ನಮತ ಬೇಡ ಹರುಷದಿಂದಲೇ ಚೆಂಡು ಬುಗರಿಯ ಚೆಂಡು ಬುಗರಿಯ ಮೆರೆವಗ ಜಗವು ಕವಣೆ ಚೆನ್ನೆಯು ಕೋಲು ಕೋಲಾಟಗಳ ಲೀಲೆಯಲ್ಲಿ ಬಹುಪರಿಗಳಾಟವನಾಡಿ ಬಳಲುತ್ತಲೀ ಆ ಆ ಆ
ಇದ್ದೇವೆ. ಹೌದೌದು. ದನವನ್ನು ಮೇಯಿಸ್ತಾ ಇದ್ದೇವೆ. ಬೆಳಗಿನ ಹೊತ್ತಿಗೆ ಸರಿಯಾಗಿ ಬಂದವರು ನಾವು. ಹೌದೌದು. ನೋಡು, ಹ. ಮಧ್ಯಾಹ್ನ ಆಗ್ತಾ ಬಂತು. ಹೌದು ಕೃಷ್ಣಯ್ಯ. ಆ ಸೂರ್ಯ ಹ. ನಡು ನೆತ್ತಿಯ ಮೇಲೆ ಕಾಣಿಸ್ತಾ ಇದ್ದಾನೆ. ಬಳೆಗಾರ ಭಾಸ್ಕರನು ಮೇಲೆ ಹೋಗ್ತಾ ಇದ್ದಾನೆ. ಬಳೆ ಮಾರ್ಲಿಕ್ಕ ಅದೆಲ್ಲ ನಾವು ಕರಿತೇವೆ. ಭಗವಾನ್ ಭಾಸ್ಕರ. ಭಗವಾನ್ ಭಾಸ್ಕರ. ಬಳೆಗಾರ ಅಲ್ಲ. ಹೌದೌದು. ಇಲ್ಲಿ ನೋಡು, ಹ. ಆ ಕಡೆಯಲ್ಲಿ ಹ. ನಾವು ಹೊಡೆದುಕೊಂಡು ಬಂದಂತಹ ಗೋವುಗಳೆಲ್ಲ ಹ. ಹಸನಾಗಿ ಮೇಯುತ್ತಾ ಇದೆ. ಇದು ಕಪಿಲೆ ಉಂಟು, ಹ. ಆಮೇಲೆ ಪುಣ್ಯಕೋಟಿ ಉಂಟು, ಹ. ನಾನು ನಂದಿನಿ ಉಂಟು, ನಂದಿನಿಯು ಮೇಯ್ತಾ ಉಂಟು, ಮೊನ್ನೆ ಕಾಣದಾದ ಗೌರಿಯು ಅಲ್ಲಿ ಎಲ್ಲ ಉಂಟು. ಅದು ನಿನಗೆ ಮೊನ್ನೆ ಸಿಕ್ಕಿದ್ದಲ್ಲ. ಹೌದು. ಹಾಗಾದ್ರೆ ಹ. ಅವುಗಳ ಚಿಂತೆ ನಮಗಿಲ್ಲ. ಹ. ಹೊಟ್ಟೆ ತುಂಬಾ ತಿಂತಾವೆ, ಹೌದು. ನೀರು ಕುಡಿತಾವೆ. ಹೌದು. ಆಮೇಲೆ ಕೆಲವು ಗೋವುಗಳೆಲ್ಲ ಹ. ವಿಶ್ರಾಂತಿಗಾಗಿ ಅಲ್ಲೆಲ್ಲ ಮಲಗಿಕೊಂಡಿದ್ದಾವೆ. ಹೌದು ಕೃಷ್ಣಯ್ಯ. ಅಬ್ಬಾ, ಹ. ಏನು ವಾತಾವರಣ! ಹೌದಪ್ಪ. ಮನಸ್ಸಿಗೆ ಹಾಗೂ ಹ. ದೇಹಕ್ಕೆ ಮುದವನ್ನು ತರ್ತಾ ಇದೆ. ಹೌದು ಕೃಷ್ಣಯ್ಯ. ನಿಜವಾಗಿ ಇದು ನಮ್ಮ ಸೌಭಾಗ್ಯ ಅಲ್ಲದೆ ಇನ್ನೇನು ಹೇಳು. 100% ಹೌದು. ಈ ಪಟ್ಟಣದಲ್ಲಿ ಇರುವವರಿಗೆಲ್ಲ ಹ. ಹಳ್ಳಿಯಲ್ಲಿ ವಾಸಿಸುವಂತಹ ನಮ್ಮನ್ನು ಕಂಡ್ರೆ ಹ. ಒಂದು ರೀತಿಯಾದಂತಹ ಹೊಟ್ಟೆ ಕಿಚ್ಚು, ನಂಜು. ಜೊತೆಯಲ್ಲಿ ತಾಸಾರ ಭಾವ. ಹೌದೌದು. ನಮಗಿರುವ ಸೌಭಾಗ್ಯಗಳೆಲ್ಲ ಹ. ಹಳ್ಳಿಯಲ್ಲಿ ಸಿಗುವುದಿಲ್ಲ ಅಂತ. ಹೌದು ಕೃಷ್ಣಯ್ಯ. ನಿಜವಾಗಿಯೂ ಹ. ಇಲ್ಲಿ ಹುಟ್ಟಿದಂತಹ ನಾವೇ ಧನ್ಯರು, ಹೌದು ಕೃಷ್ಣಯ್ಯ. ಪುಣ್ಯಾತ್ಮರು. ಹ. ಯೋಚನೆ ಮಾಡಿ ನೋಡು, ಹ. ವನಸ್ಪತಿ ಗಿಡಗಳ ಮೇಲಿಂದ ಬರುವಂತಹ ಹ. ಶುದ್ಧವಾದಂತಹ ಗಾಳಿಯನ್ನ ಸೇವಿಸುವಂತಹ ಸೌಭಾಗ್ಯ ನಮಗಾದ್ರೆ, ನಾವು ಬಿಟ್ಟ ಗಾಳಿಯನ್ನ ಸೇವಿಸುವ ಸೌಭಾಗ್ಯ ಪಟ್ಟಣದವರಿಗೆ. ಹೌದೌದು, ಶುದ್ಧ ಗಾಳಿ ಅವರಿಗೆ ಸಿಗುವುದಿಲ್ಲ. ಹೌದು. ಇನ್ನು ಬಾಯಾರಿಕೆ ಹಸಿವೆ ಆಯ್ತು ಅಂತಾದ್ರೆ ಹ. ಆಗ ತಾನೇ ದನದ ಕೆಚ್ಚಲಿನಿಂದ ಕರೆದಂತಹ ಹ. ಬಿಸಿ ಬಿಸಿಯಾದಂತಹ ಹಾಲನ್ನ ಕುಡಿಯುವಂತಹ ಯೋಗ್ಯತೆ ಯೋಗ ಹಳ್ಳಿಗರಾದಂತಹ ನಮಗೆ ಹೊರತು ಯಾವತ್ತೋ 3 ದಿವಸ ಶೇಖರಣೆ ಮಾಡಿದಂತ ಹಾಲನ್ನ ಕುಡಿಯುವಂತ ದೌರ್ಭಾಗ್ಯ ಪಟ್ಟಣದವರಿಗೆ. ಅದಕ್ಕೆ ಹೇಳುವುದಲ್ವೇ, ಈ ಪಟ್ಟಣಕ್ಕೆ ಏನಾಯಿತು? ಯಾಕೆ ಯಾರು ಮಾತನಾಡುತ್ತಿಲ್ಲ? ಒಂದು ಕಡೆ ಹೊಗೆಯಾದರೆ ಅದೇ ಪಟ್ಟಣದ ಅವಸ್ಥೆ. ಹೌದು, ಅದು ಆರೋಗ್ಯದ ಸಮಸ್ಯೆ ಬಂದೇ ಬರ್ತದೆ. ಹೌದು ಕೃಷ್ಣಯ್ಯ. ಹಳ್ಳಿಯವರಿಗೆ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆ ಬರುವುದಿಲ್ಲ. ಇನ್ನು ನೋಡು, ನಮ್ಮಲ್ಲೆಲ್ಲ ದನವನ್ನ ಒಳಗೆ ಕಟ್ಟಿ ನಾಯಿಯನ್ನ ಹೊರಗೆ ಕಟ್ತೇವೆ. ಪಟ್ಟಣದವರು ಹಾಗಲ್ಲ. ನಾಯಿಯನ್ನ ತಕೊಂಡು ಹೋಗಿ ಒಳಗೆ ಕಟ್ಟುವುದು, ದನವನ್ನ ತಕೊಂಡು ಹೋಗಿ ಹೊರಗೆ ಕಟ್ಟುವುದು. ಹೇಳುವವರಿಲ್ಲ, ಕೇಳುವವರಿಲ್ಲ. ಇನ್ನು ಹಳ್ಳಿಯಲ್ಲೆಲ್ಲ ಹೇಗೆ ನೋಡು ಕೃಷ್ಣಯ್ಯ, ಹಳ್ಳಿಯಲ್ಲೂ ಅನಾಥಾಶ್ರಮ ವೃದ್ಧಾಶ್ರಮ ಉಂಟು. ಈ ಯಾರಿಗೂ ದಿಕ್ಕು ದೆಸೆ ಇಲ್ಲದಿದ್ದವರು ಅನಾಥರನ್ನ ಕರ್ಕೊಂಡು ಹೋಗಿ ನಾವು ಆ ವೃದ್ಧಾಶ್ರಮಕ್ಕೆ ಹಾಕುವುದು. ಪಟ್ಟಣದಲ್ಲಿ ವೃದ್ಧಾಶ್ರಮದಲ್ಲಿ ನೋಡ್ಲಿಕ್ಕೆ ಸಿಕ್ಕುವವರು ಯಾರು ಹೇಳು? ಯಾರು? ದೊಡ್ಡ ದೊಡ್ಡ ಧನಿಕರ ಅಪ್ಪ ಅಮ್ಮ ದಿಕ್ಕಳನ್ನೇ ಕರ್ಕೊಂಡು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಮಕ್ಕಳು ಚಿಕ್ಕದರಿಂದ ಎದೆ ಎತ್ತರಕ್ಕೆ ಬೆಳೆಸಲಿಕ್ಕೆ ತಾಯಿ ತಂದೆಯರು ತಮ್ಮ ಬೆವರು ಹರಿಸುವಲ್ಲಿ ರಕ್ತವನ್ನೇ ಸುರಿಸ್ತಾರೆ. ಅಂತ ಮಕ್ಕಳು ದೊಡ್ಡದಾದ ಮೇಲೆ ಅಪ್ಪ ಅಮ್ಮನನ್ನ ಅನಾಥಾಶ್ರಮಕ್ಕೆ ಹಾಕುವಂತವ್ರು ಇರುವುದೆಲ್ಲಿ ಕೇಳಿದ್ರೆ ಪಟ್ಟಣದಲ್ಲಿ ಬಿಟ್ಟರೆ ನಮ್ಮಂತ ಹಳ್ಳಿಯಲ್ಲ. ಜನ ಮಾತಾಡುದು ಕೃಷ್ಣಯ್ಯ. ಸುಮ್ಮನೆ ಅವರನ್ನು ಕೆಣಕಿ ನಾಳೆ ದಿವಸ ನಾವು ಸುಮ್ಮನೆ ಹೇಳಿಸ್ಕೊಳ್ಳುವುದು ಯಾಕೆ? ಪಟ್ಟಣಕ್ಕೆ ಹೋಗುದು. ನಾವಿಲ್ಲಿ ಹುಟ್ಟಿದ್ದೇವೋ ಇಲ್ವೋ? ಹೌದು. ನಮಗೆ ಈ ಸೌಭಾಗ್ಯ ಸಿಕ್ಕಿದೆ ಇಲ್ವೋ? ಹೌದು. ಅಷ್ಟು ಸಾಧು. ಸರಿ ಕೃಷ್ಣಯ್ಯ. ತಂದಿದ್ದೇವಲ್ಲ ಆಟ ಆಡ್ಲಿಕ್ಕೆ. ಹೌದೌದು. ಚೆಂಡು, ಬುಗುರಿ, ಹೌದು. ಆಮೇಲೆ ಕವಡೆ. ಕವಡೆ. ಹೌದೌದು. ಚಿಣಿಕೋಲು ಹಾ. ಎಲ್ಲ ಉಂಟು. ಒಂದೊಂದೇ ಆಟವನ್ನು ಮುಗಿಸಿ ಹಾ. ಗೊತ್ತಾದ ಮೇಲೆ ಮನೆಯನ್ನ ಸೇರಿಕೊಳ್ಳೋಣ. ಸರಿ ಕೃಷ್ಣಯ್ಯ. ಜಾಣೆ ಚಂದ್ರಾವಳಿಗೆ ಇತ್ತಲು ಜಾಣೆ ಚಂದ್ರಾವಳಿಗೆ ಇತ್ತಲು ಕಾಣಿಸಿತು ಬಹುಬೇಸರಂದಿನ ನಿಮಿಷ ಯುಗವಾಗಿಯೇ ಇತ್ತಲು ಕಾಣಿಸಿತು ಬಹುಬೇಸರ ಅಂದಿನ ನಿಮಿಷ ಯುಗವಾಗಿಯೇ ಮಾನಿನಿಯರೊಡನಾಗ ವನದಲ್ಲಿ ಸಾನುರಾಗದೋಳ್ ಅಂಬು ಕ್ರೀಡೆಯ ಆಡಿ ಬಗೆಯನುತ ಮಾನಿನಿಯರೊಡನಾಗ ವನದಲ್ಲಿ ಸಾನುರಾಗದೋಳ್ ಅಂಬು ಕ್ರೀಡೆಯ ಆಡಿ ಬಗೆಯನುತಾಗ ಆ
ವನದಲ್ಲಿ ಸಾನುರಾಗದೊಳೊಂದು ಕ್ರೀಡೆಯ ಆಡಿ ಬಗೆಯನು ತಾ ಎಲ್ಲರೂ ಜಾಣಚಂದ್ರಾವಳಿ ಜಾಣಚಂದ್ರಾವಳಿ ಎನ್ನುವ ಹಾಗೆ ಆಡಿಕೊಳ್ಳುವುದು. ನಾನು ಆ ಕಡೆ ಈ ಕಡೆ ಹೊರಟರೆ ಸಾಕು, ಎಲ್ಲರೂ ನನ್ನನ್ನು ಉದ್ದೇಶಿಸಿ ಕರೆಯುವುದು ಹಾಗೆ. ಬಹಳ ಯೋಚನೆ ಮಾಡಿದೆ, ಏನಪ್ಪ ನನ್ನಲ್ಲಿ ಅಂತ ಜಾಣತನವನ್ನು ಕಂಡಿದ್ದಾರೆ. ಆ ಬಳಿಕ ನನಗೆ ಅರ್ಥವಾಯಿತು, ಹೆಣ್ಣು ಓದಿಕೊಂಡು ಜಾಣೆಯಾಗಬೇಕು ಅಂತಿಲ್ಲ, ಮತ್ತೆ ಬುದ್ಧಿಯಿಂದ ಜಾಣತನವನ್ನು ತೋರಿಸಿದರೆ ಸಾಕಾಗುತ್ತದೆ. ನಿಜವಾಗಿ ಆದ್ರೆ ಹೆಣ್ಣು ನಿಜವಾಗಿ ಜಾಣತನ ತೋರಿಸಬೇಕಾದಲ್ಲಿ ಸಂಸಾರದಲ್ಲಿ. ಅಯ್ಯೋ ನಮ್ಮ ಮನೆ ನೋಡಬೇಕು ಸ್ವಾಮಿ, ನಮ್ಮ ಸಂಸಾರ ನೋಡಬೇಕು. ಕುಳಿತುಕೊಂಡಿದ್ರೆ ಕುಳಿತುಕೊಂಡದ್ದೇ ತಪ್ಪು ಅಂತ ಹೇಳಿಕೊಂಡು ಗದರಿಸುವ ಗಂಡ, ನಿಂತುಕೊಂಡಿದ್ರೆ ನಿಂತುಕೊಂಡದ್ದು ಯಾಕಮ್ಮ ಕುಳಿತುಕೋ ಅಂತ ಪ್ರೀತಿಸುವ ಅತ್ತೆ. ಯೋಚನೆ ಮಾಡಿ, ಕುಳಿತುಕೊಂಡದ್ದು ತಪ್ಪು ಅಂತ ಹೇಳುವ ಗಂಡನ ಮುಂದೆ ನಿಂತ ಹಾಗೆ, ನಿಂತದ್ದು ತಪ್ಪೆಂದು ಪ್ರೀತಿಸುವ ಅತ್ತೆ ಎದುರು ಕುಳಿತ ಹಾಗೆ ಸಂಸಾರ ಮಾಡಬೇಕು ಅಂತ ಅದ್ರ ಜಾಣತನ ಬೇಕಾ ಬೇಡವಾ? ಆದ್ರಿಂದಲೇ ಜಾಣಚಂದ್ರಾವಳಿ ಅಂತ ಕರೆದರು. ಹೌದು ಸ್ವಾಮಿ, ಸಂಸಾರದಲ್ಲಿ ಜಾಣತನ, ಮನೆತನ ನಡೆಸುವುದರಲ್ಲಿ ಜಾಣತನ ತೋರಿಸಿಕೊಳ್ಬೇಕಾದದ್ದು. ಆದ್ರೆ ಮೊನ್ನೆ ದಿವಸ ನನ್ನ ಅಮ್ಮ ಕುಲವತಿ ನಮ್ಮ ಮನೆಗೆ ಬಂದರು, ಸಿಂಧು ಗ್ರಾಮಕ್ಕೆ. 4 ದಿವಸ ಮಗಳನ್ನು ತವರು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುವ ಹಾಗೆ. ಅಯ್ಯೋ ದೇವ್ರೇ, ಆ ಹೊತ್ತು ನನ್ನ ಗಂಡನದ್ದು ಬೊಬ್ಬೆಯೇ ಬೊಬ್ಬೆ, ಯಾವ ಕಾರಣಕ್ಕೂ ಕರೆದುಕೊಂಡು ಹೋಗುವುದಕ್ಕೆ ಬಿಡುವುದಿಲ್ಲ ನಂದ ಗೋಕುಲಕ್ಕೆ ಎನ್ನುವ ಹಾಗೆ. ಯಾಕೆಂತ ಕೇಳಿದಾಗ ಅರ್ಥವಾಯಿತು, ಎಲ್ಲಿಯಾದ್ರೂ ಕೃಷ್ಣ ಇವಳನ್ನು ನೋಡಿದರೆ, ಕೃಷ್ಣ ಇವಳನ್ನು ಕೆಡಿಸಿದರೆ ಎನ್ನುವ ಹಾಗೆ ಷರತ್ತು ಹಾಕಿದ್ರಂತೆ. ಕೇವಲ ಕೆಡಿಸುವುದಲ್ಲ, ಕಳ್ಳ ಕೃಷ್ಣನ ಕಣ್ಣ ದೃಷ್ಟಿಗೆ ಕೊಟ್ಟ ಸುದ್ದಿಯ ಕೇಳಿದನಾದಡೆ ಮುಟ್ಟೆನಿವಳನ್ನು ಮನೆಯ ಹೊತ್ತಿಲ ಮೆಟ್ಟಗೊಡೆನು ಹೀಗೆನ್ನುವ ಹಾಗೆ ಹೇಳಿದರು. ಆದರೆ ನನ್ನಮ್ಮ ಹಠ ಮಾಡಿದರು, ಹೇಗೂ ಪ್ರೀತಿಯ ಮಗಳು ಮದುವೆಯಾಗಿ ಕೆಲವು ವರ್ಷ ಆಯಿತು, ತವರು ಮನೆಗೆ ಬಂದದ್ದೇ ಇಲ್ಲ, ಬಾರಮ್ಮ ಅಂತ ನನ್ನನ್ನು ಕರೆದುಕೊಂಡು ಬಂದರು. ಈಗ ತವರು ಮನೆಗೆ ಬಂದವರಿಗೆ ಸಂತೋಷ ಆಗಬೇಕಾ ಬೇಡವಾ? ಬಂದು 3 ದಿವಸ ಕಳೀಲಿಲ್ಲ ಸ್ವಾಮಿ, ನನಗೆ ಯಾಕಿಷ್ಟು ಬೇಸರ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಒಂದೊಂದು ನಿಮಿಷ ಅಂತ ಹೇಳಿದ್ರೆ ಯುಗವಾದ ಹಾಗಾಗುತ್ತದೆ. ಈಗ ತವರು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಸಂತೋಷ ಆಗಬೇಕಾ ಬೇಡವಾ? ಉಳಿದವರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ನಾನು ಜಾಣೆ ಆದ್ರಿಂದ ನನಗೆ ಗೊತ್ತಾಯಿತು ಏನಂತ. ಯಾವಾಗಲೂ ಗಂಡನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹೆಂಗಸು ನಾನು. ನಿಜ ನನ್ನ ನೋಡಿದ್ರೆ ಕೆಲಸ ಮಾಡುವ ಹೆಣ್ಣಿನಾಗಿ ಕಾಣುವುದಿಲ್ವಾ? ನೀವು ಕೆಲಸ ಮತ್ತೆ ಎಷ್ಟು ಕೆಲಸ ಮಾಡ್ತಾರೆ ಯೋಚನೆ ಮಾಡಿ. ಕೆಲಸ ಮಾಡಿದ್ರು ಕೆಲಸ ಮಾಡಿದ್ರು ಇಷ್ಟಿದ್ದೇನಂತ, ಅದ್ರ ಕೆಲಸ ಮಾಡದಿದ್ರೆ ಹೇಗಿರ್ತಿದ್ದೆ? ಅದು ಮನೆ ಕೆಲಸ ಮಾಡಿಕೊಂಡಿದ್ದಂತ ಹೆಣ್ಣು ನಾನು. ಇಲ್ಲಿ ಅಮ್ಮ ಅಯ್ಯೋ ಅಪರೂಪಕ್ಕೆ ತವರು ಮನೆಗೆ ಬಂದಿದ್ದಾಳೆ ಮಗ, ನೀನು ಆ ಕೆಲಸ ಮಾಡಬೇಡ, ನೀನು ಈ ಕೆಲಸ ಮಾಡಬೇಡ. ಸಹಜಪ್ಪ, ಮಕ್ಕಳ ಮೇಲೆ ಅಮ್ಮನಿಗೆ ಪ್ರೀತಿ ಇರುವುದು, ಆದ್ರಿಂದ ಅಮ್ಮ ಯಾವ ಕೆಲಸವೂ ಮಾಡುವುದಕ್ಕೆ ಬಿಡುವುದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನನಗೆ ಬೇಸರ ಬಂದದ್ದು. ಏನು ಮಾಡೋಣ, ಹೀಗೆ ಒಂದಿಷ್ಟು ಹೊರಗಡೆ ತಿರುಗಾಡಿಕೊಂಡು ಬರ್ತೇನೆ ತಾಯಿ ಅಂತ ಹೇಳಿದೆ. ಅಮ್ಮ ಕಕ್ಕ ಬಿಕ್ಕಿಯಾಗಿ ಬಿಟ್ಟಾಳಲ್ಲ. ಅಯ್ಯೋ ಬೇಡ ಮಗ ಬೇಡ, ಯಾವ ಕಾಲಕ್ಕೂ ಹೊರಗಡೆ ಹೋಗಬೇಡ, ಹೊರಗಡೆ ಹೋಗಬೇಡ. ಅಮ್ಮನು ಚಿಂತಿಸುವುದಕ್ಕೆ ಮಾತ್ರ ಅಲ್ಲ, ಅಳುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟಳು. ಯಾಕೆ ಅಂತ ಕೇಳಿದಾಗ ಕೃಷ್ಣ ಹೇಳಿದ, ಕೃಷ್ಣ ಬರ್ತಾನೆ ಅಂತ ಆಡಿದ್ದು. ಮಾತ್ರ ಅಲ್ಲ, ನನ್ನ ಗಂಡನಾದಂತಹ ಚಂದಗೋಪರು ಹೇಳಿ ಕಳಿಸಿದಾರಲ್ಲ, ಷರತ್ತು ಹಾಕಿದ್ದಾರಲ್ಲ, ಅದನ್ನು ನೆನಪಿಸಿಕೊಂಡಳು. ಮಗ ಎಲ್ಲಿಯಾದ್ರೂ ನಾಳೆ ಕಷ್ಟ ಆಗ್ತಿತ್ತಲ್ಲ ಮಗ, ಬೇಡ ಎನ್ನುವ ಹಾಗೆ ಆಡಿದಳು. ಈಗ ನಾನು ಅಷ್ಟ ಅಮ್ಮ ಚಿಂತಿಸುವುದಕ್ಕೆ ಏನುಂಟು? ಅಮ್ಮನಿಗೆ ನಾನೇ ಹೇಳಿದೆ, ನನ್ನ ತಮ್ಮ ದೃಢ ತಮಗಿರಲು ಅನ್ಯರ ಚೇಷ್ಟೆಗಳು ನಮಗೇನ ಮಾಡ್ಬೋದು? ಈಗ ಯೋಚನೆ ಮಾಡಿ, ಕೃಷ್ಣ ಕೆಡಿಸುತ್ತಾನೆ ಹೆಣ್ಣು ಮಕ್ಕಳನ್ನು, ಕೃಷ್ಣ ಕೆಡಿಸುತ್ತಾನೆ ಅಂತೇಳಿ ಎಲ್ಲರೂ ಹೇಳ್ತಾರಲ್ಲ. ಹೆಣ್ಣಿನಿಂದ ಗಂಡು ಹಾಳಾಗುವುದ, ಗಂಡಿನಿಂದ ಹೆಣ್ಣು ಹಾಳಾಗುವುದ? ಸ್ವಲ್ಪ ಚಿಂತನೆ ಮಾಡಿ. ನಾನೇ ಹೇಳ್ತೇನೆ, ಎಂಥದ್ದು ಜಿಜ್ಞಾಸೆ ಹೌದಾ? ನಿಮಗೆ ಬಂತಲ್ಲ, ನಾನು ಹೇಳ್ತೇನೆ, ಹೆಣ್ಣಿನಿಂದಲೇ ಗಂಡು ಹಾಳಾಗುವುದು, ಗಂಡಿನಿಂದ ಹೆಣ್ಣು ಹಾಳಾಗುವುದಲ್ಲ. ಇಲ್ಲಿ ನಿಂತ್ಕೊಂಡು ಹೇಳ್ತೇನೆ, ಧೈರ್ಯದಲ್ಲಿ ಹೇಳ್ತೇನೆ ನಾನು. ಯಾಕೆ ಗೊತ್ತಾ? ನಮ್ಮ ಸೌಂದರ್ಯ ಕಾಣಬೇಕಾದದ್ದು ಯಾರು? ಕೈ ಹಿಡಿದ ಗಂಡ. ಗಂಡ ಇಷ್ಟಪಡ್ತಾನಂತಾದ್ರೆ ಹೆಂಗಸು ಎಷ್ಟು ಕಷ್ಟಪಟ್ಟಾದ್ರೂ ಶೃಂಗಾರ ಮಾಡಿಕೊಳ್ಬೇಕು. ಏ ದೇವ್ರೇ, ಕೆಲವರು ಮನೆಯಲ್ಲಿ ನೋಡ್ಬೇಕು ಅವರ ಅವಸ್ಥೆ. ಎಲ್ಲರಲ್ಲ, ಕೆಲವು ಮಾತ್ರ. ತಲೆ ಕೂದಲೆಲ್ಲ ಬಿಚ್ಚಿ ಹಾಕಿಕೊಂಡಿರ್ತಾರೆ ಪಿಶಾಚಿಯ ಹಾಗೆ. ಹಣೆಗೊಂದಿಷ್ಟಾಗಲ ಕುಂಕುಮ ಇಟ್ಟುಕೊಂಡಿರ್ತಾರೆ ಮಾರಿಯ ಹಾಗೆ. ಕರಿ ಸೀರೆ ಉಟ್ಕೊಂಡಿರ್ತಾರೆ ಕಾಳಿಯ ಹಾಗೆ. ಅಂಥವರೇ ಕೆಲವರೆಲ್ಲ ಮನೆಯಿಂದ ಹೊರಗಡೆ ಹೋಗುವಾಗ ಅವರು ಮಾಡಿಕೊಳ್ಳುವ ಚಂದ ನೋಡಿಕೊಳ್ಬೇಕು. ಪೆಟ್ಟಿಗೆಯಲ್ಲಿ ಒಂದು 25 ಒಳ್ಳೆಯ ಸೀರೆ ಇದ್ರೆ ಅದರಲ್ಲಿ ಒಳ್ಳೆಯ ಸೀರೆ ಯಾವುದು ಉಂಟಂತ ಹುಡುಕಿದ್ರು. ಆಯ್ತು, ಉಟ್ಟುಕೊಂಡು ಆಯ್ತು. ಅವರ ಆಭರಣ ಅವರಿಗೆ ಸಾಕಾಗುವುದಿಲ್ಲ. ಪಕ್ಕದ ಮನೆಯೊಳ ಹತ್ರ ಕಡೆ ಕೇಳಿಕೊಂಡು ಬರುವುದು.
ನಿನ್ನ ಸರ ಕೊಡು, ನಾನು ಮತ್ತೆ ಸಂಜೆ ಬಂದ ಮೇಲೆ ಕೊಡ್ತೇನೆ ಆಯ್ತಾ ಅಂತ ಹೇಳಿಕೊಂಡು ಆಭರಣಗಳನ್ನೆಲ್ಲ ಹಾಕಿ ಶೃಂಗಾರ ಮಾಡಿಕೊಂಡು ಹೋದ್ಲು. ದಾರಿಯಲ್ಲಿ ಹೋಗುವಾಗ ಒಬ್ಬ ಒಳ್ಳೆಯ ಹುಡುಗ ದಾರಿಯಲ್ಲಿ ಸಾಗುತ್ತಿದ್ದಾನೆಂದು ಇಟ್ಟುಕೊಳ್ಳೋಣ. ಇವಳಲ್ಲೇ ಓರೆ ಕಣ್ಣಿನಿಂದ ನೋಡಿದ್ಲು ಅವನನ್ನು. ಉದ್ದೇಶ ಮತ್ತೇನು ಅಲ್ಲ, ನಾನಿಷ್ಟು ಕಷ್ಟಪಟ್ಟು ಅಲಂಕಾರ ಮಾಡಿಕೊಂಡಿದ್ದೇನೆ, ಅಲಂಕಾರ ಹೇಗಾಗಿದೆ ಮೆಚ್ಚುಗೆ ಉಂಟಂತ ಅಷ್ಟಕ್ಕೆ ನೋಡಿಕೊಳ್ಳುವುದು. ಅವ ಒಳ್ಳೆಯ ಅವನಷ್ಟಿಗೆ ಅವ ಸಾಗಿ ಹೋದ ಅಂತ ಇಟ್ಟುಕೊಳ್ಳೋಣ. ಮುಂದೆ ಹೋದ ಇವಳು ಮತ್ತೆ ಪುನಃ ಹಿಂತಿರುಗಿ ಅವನ ನೋಡಿ. ಇವಳಿಷ್ಟು ಚೇಷ್ಟೆ ಮಾಡುವಾಗ ಹುಡುಗರು ಮುಂದೆ ಬಂದು ಕೆಡಿಸಿದ್ರೆ ಹುಡುಗರದು ತಪ್ಪ? ಹುಡುಗರದು ತಪ್ಪಲ್ಲ ಸ್ವಾಮಿ. ನಮ್ಮ ಸೀರೆಯ ಸೆರಗಿನ ಗಂಟು ಗಟ್ಟಿ ಉಂಟು ಅಂತಾದ್ರೆ ಯಾವ ಹುಡುಗರಿಗೂ ಏನು ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಹೆಣ್ಣು ಮಕ್ಕಳಿಂದಲೇ ಗಂಡು ಮಕ್ಕಳು ಕೆಡುವುದು ಹೊರತು ಗಂಡು ಮಕ್ಕಳಿಂದ ಅಲ್ಲ. ಆದ್ರಿಂದಲೇ ಕೃಷ್ಣನ ತಪ್ಪಲ್ಲ, ಇಲ್ಲಿದ್ದಂಥ ಗೋಪಿಕಾಂಗನೆಯರ ತಪ್ಪು. ಇವರೇನು ಮಾಡಿದರು? ಬೆಕ್ಕಿನಂದದಿ ಬಂದು ಮನೆ ಮನೆ ಹೊಕ್ಕು ಲೂಟಿಯ ಗೈವ ಸಮಯದಿ ಎಕ್ಕ ಸೊಕ್ಕನು ಮುರಿಯದೆ ಟಕ್ಕಗೆ ಇಕ್ಕಿದರು ಪದವ. ಅಕ್ಕ ರಾಧಿಯು ಪುರದೊಳಿರುತಿಹ ಮಿಕ್ಕ ಸುದತಿಯರೆಲ್ಲ ಕೃಷ್ಣನ ಟಕ್ಕು ಟೌಳಿಗೆ ಸಿಕ್ಕಿ ಬಲಿಯಾದಂತೆ ನಾ ಅಮಗೆ ದಕ್ಕಬಲ್ಲೆನೆ ತಾಯಿ ಎನ್ನೋಳು ಮಿಕ್ಕಿ ಮೀರುತ್ತ ಬಂದನಾದಡೆ ಎಕ್ಕ ಸೊಕ್ಕನು ಮುರಿದು ತಕ್ಕಗೆ ಕಲಿಸುವೆ ತಕ್ಕ ಪಾಠಗಳ. ಇದು ಅಮ್ಮನಿಗೆ ನಾನು ಹೇಳಿದ್ದು. ನೋಡೋಣ, ಕೃಷ್ಣ ಬಂದರೆ ನಾನು ನೋಡಿಕೊಳ್ತೇನೆ ಎನ್ನುವ ಹಾಗೆ. ನೋಡೋಣ, ಯೋಚನೆ ಮಾಡಿ. ನಿಮಗೆ ಹೊಲಿಲಿಕ್ಕೆ ಗೊತ್ತುಂಟಾ? ಬಟ್ಟೆ ಹೊಲಿಲಿಕ್ಕೆ ಗೊತ್ತುಂಟ ಹೇಳಿ? ಇಲ್ಲ. ಯಾಕೆ ಗೊತ್ತಾ? ಸೂಜಿ ತಿರುಗುತ್ತಾ ಇದ್ರೆ ದಾರ ಹಾಕ್ಲಿಕ್ಕೆ ಆಗುದಿಲ್ಲ. ಹೌದಾ? ನಮ್ಮ ದೃಢ ನಮಗುಂಟು ಅಂತಾದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಮ ಬುದ್ಧಿ ತಿರುಗಿದ್ರೆ ಮಾತ್ರ ಹಾಳಾಗುದು ನಾವು. ಆದ್ರಿಂದಲೇ ಹೇಳಿದ್ರೆ ನಮ್ಮ ಸೀರೆಯ ಸೆರಗಿನ ಗಂಟು ಗಟ್ಟಿ ಉಂಟು ಅಂತ ಆದ್ರೆ ಯಾರು ಬಂದು ನೋಡಿಕೊಳ್ತೀನಿ. ಕೃಷ್ಣ ಏನು ಅವ ಹುಟ್ಟಿದ್ದೆ ಅವಾಗ, ನಾನು ಹುಟ್ಟಿದ್ದೆ ಅವಾಗ. ನನಗಿಂತ ಸಣ್ಣವ ಮೊನ್ನೆ ಮೊನ್ನೆ ಹುಟ್ಟಿಕೊಂಡವ, ನೋಡಿಕೊಳ್ಬೇಕು ಅಂತ ಹೊರಟಿದ್ದೇನೆ. ಮಾತು ಒಬ್ಬಳೇ ಹೌದಲ್ಲ, 100 ಜನ ಹೆಣ್ಣು ಮಕ್ಕಳಿಗೆ ಬರ್ಲಿಕ್ಕೆ ಹೇಳಿದ್ದೇನೆ. ಕರೆಸ್ಬೇಕಿಗೆ? ಬೇಡ ಬೇಡ ಬೇಡ, ಇಲ್ಲಿ ಬೇಡ, ಆ ಕಡೆ ಇದ್ದಾರೆ. 100 ಜನ ಹೆಣ್ಣು ಮಕ್ಕಳನ್ನು ಸೇರಿಕೊಂಡು ದಂಡಿಗೆ ನೇರಿ ಸಾಗುತ್ತೇನಂತೆ ಸಾಗುತ್ತೇನಂತೆ. ತದಿಂ ತಾಂ ತದೈ ತಾಂ ತದಿಂ ತಾಂ ತದೈ ತಾಂ ದಾಗ ಎಲ್ಲಿಗನೋ ಹರಿ ಎಂಬ ಭಯದೊಳು, ಎಲ್ಲಿಗನೋ ಹರಿ, ಎಲ್ಲಿಗನೋ ಹರಿ ಎಂಬ ಭಯದೊಳು ಭಯದೊಳು. ಎಲ್ಲಿಗನೋ ಹರಿ ಎಂಬ ಭಯದೊಳು ಅಲ್ಲಿಗಲ್ಲಿಗೆ ಸೋಹನ್ ನೋಡುತ್ತ ಭಯದೊಳು. ಚೆಲ್ವೆಯರು ನಡೆದಿರುವ ಸೊಬಗನು ಕಂಡ ಅಚ್ಚುತನು ವಹವಾರೆ ನೋಡಿರೋ ಈ ಕಡೆಯ ದಿನದ ವಹವಾರೆ ನೋಡಿರೋ ವಹವಾರೆ 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 ನೋಡಿರೋ ಈ ಕಡೆಯ, ನೋಡಿರೋ ಈ ಕಡೆಯ. ವಹವಾರೆ ನೋಡಿರೋ ನೋಡಿರೋ ವಹವಾರೆ ನೋಡಿರೋ ಈ ಕಡೆಯ, ನೋಡಿರೋ ಈ ಕಡೆಯ. ಬಹನಾರಿಯರಾರೋ ಬಹನಾರಿಯರಾರೋ ನೀವು ಹೇಳಿರಯ್ಯ. ಬಹನಾರಿಯರಾರೋ ಬಹನಾರಿಯರಾರೋ ನೀವು ಹೇಳಿರಯ್ಯ. ಉಡುಗಳ ಮಧ್ಯದಿ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ ಶಶಿಯಂತೆ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ ಶಶಿಯಂತೆ, ಉಡುಗಳ ಮಧ್ಯದಿ ಶಶಿಯಂತೆ ಶಶಿಯಂತೆ, ಉಡುಗಳ
ಶಶಿಯಂತೆ ಸ್ತ್ರೀಯರ ನಡುವೆ ದಂಡಿಗೆ ಏರಿ ಮಿಂಚಿನಂತೆ ಸ್ತ್ರೀಯರ ನಡುವೆ ದಂಡಿಗೆ ಏರಿ ಸ್ತ್ರೀಯರ ನಡುವೆ ದಂಡಿಗೆ ಏರಿ ಸ್ತ್ರೀಯರ ನಡುವೆ ದಂಡಿಗೆ ಏರಿ ಮಿಂಚಿನಂತೆ ಶಶಿಯಂತೆ ಮಿಂಚಿನಂತೆ ಶಶಿಯಂತೆ ಉಡುಗಳ ಮಧ್ಯದಿ ಶಶಿಯಂತೆ ಸ್ತ್ರೀಯರ ನಡುವೆ ದಂಡಿಗೆ ಏರಿ ಮಿಂಚಿನಂತೆ ನಡುವೆ ದಂಡಿಗೆ ಏರಿ ಸ್ತ್ರೀಯರ ನಡುವೆ ದಂಡಿಗೆ ಏರಿ ದಂಡಿಗೆ ಏರಿ ಮಿಂಚಿನಂತೆ 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 ವಹವಾರೆ ನೋಡಿರೋ ವಹವಾರೆ ನೋಡಿರೋ ಈ ಕಡೆಯ ವಹವಾರೆ ನೋಡಿರೋ ಈ ಕಡೆಯ ಪಂಚಶರಾದಂತೆ ಈಗ ಮೃಡನ ವೈರಿಯ ಪಂಚಶರಾದಂತೆ ಪಂಚಶರಾದಂತೆ ಬಲು ಬೆಡಗೆ ನೋಡ್ಬಗ ಬಲು ಬೆಡಗೆ ನೋಡ್ಬಗ ಬೆಡಗಿ ನೋಡ್ಬಗಳಿವ ಆವ ಕಾಂತೆ ಬಲು ಬೆಡಗು ನೋಡ್ಬಗ ಇವಳ್ ಯಾವ ಕಾಂತೆ ಇವಳ್ ಆವ ಕಾಂತೆ ವಹವಾರೆ ನೋಡಿರೋ ವಹವಾರೆ ನೋಡಿರೋ ಈ ಕಡೆಯ ನೋಡಿರೋ ಈ ಕಡೆಯ ಬಗನಾರಿಯರಾರು ನೀವು ಬೇಳಿರಯ್ಯ ವಹವಾರೆ ನಾವು ಆಗ ಹೇಳಿಲ್ವಾ ಏನು ಅವಳ ಸೌಂದರ್ಯದ ಬಗ್ಗೆ ಎಲ್ಲ ವರ್ಣನೆ ಮಾಡಿದ್ದೇವಲ್ಲ ವಹವಾರೆ ವಾರೆ 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 ಓವು ವಾರೆ 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 ಇಲ್ಲ ನೇರವೇ ಉಂಟು ನೀವು ಹೇಳಿದ್ದಲ್ಲ ವಾರೆ ವಹವಾರೆ ವಹವಾರೆ ಆಶ್ಚರ್ಯವಾದದ್ದು ಏನು ಚಂದವು ಇಷ್ಟು ಚಂದದವರು ಈ ಭೂಲೋಕದಲ್ಲಿ ಇರ್ತಾರೆಯೇ ಒಮ್ಮೆ ಕಣ್ಣು ಮನಸ್ಸನ್ನ ಸೆಳೆಯುತ್ತಾ ಇದ್ದಾಳೆ ನಿಜವಾಗಿ ಬರುತ್ತಾ ಇದ್ದ ಹಾಗೆ ಸೆಳೆಯ ಮಿಂಚೊಂದು ನನ್ನ ಕಣ್ಣಂಚಿನಲ್ಲಿ ಸಂಚರಿಸಿದ ಹಾಗಾಯ್ತು ಯಾವ ಮಿಂಚಿದು ಯಾವ ಮಿಂಚು ಮೋಡದ ಮರೆಯ ಮಿಂಚಲ್ಲ ಇದು ಇಸ್ತ್ರಿ ಮಿಂಚು ಸ್ತ್ರೀ ಮಿಂಚು ಅದೇ ಸ್ತ್ರೀ ಮಿಂಚು ಮಿಂಚಿನ ಬಳ್ಳಿಯೋ ಕಾಂಚನದ ಬೊಂಬೆಯೋ ಸಂಚಿತ್ ಪುಣ್ಯದ ಫಲವೋ ಎನ್ನುವ ಹಾಗೆ ನನ್ನ ಕಣ್ಣಿಗೆ ಕಾಣ ಸಿಕ್ಕಿದ್ಲಲ್ಲ ಈ ರೂಪಸಿ ಈ ಬೆಡಗಿ ಯಾರು ಯಾರು ಯಾರಿರ್ಬಹುದು ಹಾ ನೋಡು ನೋಡು ಉಡುಗಳ ಮಧ್ಯದಲ್ಲಿ ಶೋಭಿಸುವ ಆ ಒಡು ಒಡು ದೊಡ್ಡ ನೀನು ದೊಡ್ಡ ಇದೆಲ್ಲ ಗಗನದಲ್ಲಿ ಶೋಭಿಸುವಂತಹ ಉಡುಗಳು ಎಂತ ಉಡು ಅಂದ್ರೆ ಉಡು ಅಂದ್ರೆ ನಕ್ಷತ್ರ ನಕ್ಷತ್ರಗಳ ಮಧ್ಯದಲ್ಲಿ ಶೋಭಿಸುವವ ನಕ್ಷತ್ರಗಳ ಒಡೆಯ ಯಾರು ಶಶಿ ಶಶಿ ಚಂದ್ರ ಚಂದ್ರ ನಿಜವಾಗಿಯೂ ಶಶಿಕಾಂತ ಹೌದಿದು ಹೌದು ನಾನು ಹೇಳಿಲ್ಲ ನಿನಗೆ ಮೊದಲೇ ಗೊತ್ತಿತ್ತ ಶಶಿಕಾಂತ ಅಂತ? ನಿಜವಾಗಿಯೂ ಶಶಿಯ ಕಾಂತಿಯನ್ನ ಇವಳ ಮುಖದಲ್ಲಿ ನಾನು ಕಾಣಿಸ್ತಾ ಇದ್ದೇನೆ ಸರಿ ಕೃಷ್ಣ ಕಾಣ್ತಾ ಇದ್ದೇನೆ ಆಗುದಿಲ್ವಾ ಎಂತ ಇತ್ತು ನಿಜವಾಗ್ಲೂ ನನ್ನ ಹತ್ರ ಆಗುದಿಲ್ಲ ನೀರು ಬೇಕಾ ಎಂತದಕ್ಕೆ
ಬಿಸಿ 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 ಬಿಸಿ. ಈ ಬಿಸಿ ಏರಿದ್ದಕ್ಕೆ ಒಮ್ಮೆ ಕಾಣುವ ಸರೋವರದಲ್ಲಿ ನಾನು ಮುಳುಗಿದ್ರೆ ಅಲ್ಲಿರುವ ನೀರು ಸಂಪೂರ್ಣ ಬಿಸಿಯಾಗಿ ಹೋದಿತ್ತು. ಅಷ್ಟು ಮೈ ಕಾವೇರಿದೆ. ಈ ಕಾವೇರುವುದಕ್ಕೆ ಕಾರಣ ಏನು? ಏನು? ಇವಳ ರೂಪ. ಅವ ಇಲ್ವೇನೋ? ಯಾರು? ಅನಂಗ, ಮನ್ಮಥ. ಮನ್ಮಥ ಮಾರ ಮಾರ ತನ್ನ ಕೈಯಲ್ಲಿರುವ ಪಂಚ ಸಹಾಯಕಗಳನ್ನ ನನ್ನ ಮೇಲೆ ಪ್ರಯೋಗಿಸುತ್ತಾ ಇದ್ದಾನೆ. ಮಾರನ ಸತಿಯಾದಂತಹ ರತಿಯನ್ನೇ ಮೀರಿಸುವಂತಹ ಇವಳದ್ದು ಸೊಬಗು ಯಾರಾಗಿರ್ಬಹುದು? ಎಲ್ಲಿದು ಬಂದವಳು? ನನಗೆ ಆತುರ ಹೆಚ್ಚಾಗುತ್ತಾ ಉಂಟು. ಒಮ್ಮೆ ಮಾತಾಡಿಸ್ಬೇಕೆನ್ನುವಂತಹ ಆಸೆ ಆಗುತ್ತಾ ಉಂಟು. ಯಾರೇ ಇವಳು? ದಿಢವಾಗಿ ತೋರಿತೆ ನಮ್ಮ ಮಾತು, ದಿಢವಾಗಿ ತೋರಿತೆ ನಮ್ಮ ಮಾತು, ಈಗ ಸಟೆಯಾಗಲಿಲ್ಲವಲ್ಲ ಬೇಳ್ದಿನಿತು, ಈಗ ಸಟೆಯಾಗಲಿಲ್ಲವಲ್ಲ ಬೇಳ್ದಿನಿತು. ನಿನ್ನ ಕುಟಿಲ ವಿದ್ಯೆಗೆ ಈಕೆ ಮನದೋತು, ನಿನ್ನ ಕುಟಿಲ ವಿದ್ಯೆಗೆ ಈಕೆ ಮನದೋತು, ಕಾರ್ಯ ಗೊಡಿಸದು ನಿನಗೆ ಬರಿ ಭ್ರಾಂತು. ದಿಢವಾಗಿ ತೋರಿದೆ ನಮ್ಮ ಮಾತು, ಈಗ ತಟೆಯಾಗಲಿಲ್ಲವಲ್ಲ ಬೇಡಿನಿತು. ದಿಢವಾಗಿ ನಾವು ಆವಾಗ ನಿಮ್ಗೆ ಹೇಳಿಲ್ವಾ ಚಂದ್ರಾವಳಿ ಚಂದ್ರಾವಳಿ ಎನ್ನುವ ಹಾಗೆ? ಅವಳು ಸಿಗ್ಲಿಲ್ಲ. ಸಿಕ್ಕಿದ್ಲು. ತೊಂದ್ರೆ ಇಲ್ಲ. ರಾಧೆಗಿಂತಲೂ ಬಹಳ ಚಂದ ಅಂತ ನೀವು ಹೇಳಿಲ್ವಾ? ಇವಳು ಅಷ್ಟೇ, ರಾಧೆಗಿಂತಲೂ ಬಹಳ ಚಂದ ಇದ್ದಾಳೆ. ಅಯ್ಯೋ, ಅವಳೇ ಇವಳು, ಇವಳೇ ಅವಳು. ಅಂದ್ರೆ ನಾವು ಹೇಳಿದ ಚಂದ್ರಾವಳಿ ಇವಳೇ. ಚಂದ್ರಾವಳಿ ಇವಳು? ಹೌದು ಕೃಷ್ಣಯ್ಯ, ನನ್ನ ಅತ್ತೆ ಮಗಳು. ಹೌದು. ರಾಧೆ ಕೊನೆ ತಂಗಿ ನನ್ನವಳೆ. ಹೌದು ಹೌದು. ನನ್ನವಳೆ ಅಂತ ಹೇಳಿದ್ಮೇಲೆ ಅವಳನ್ನು ತಡಿ. ಹಾಗಂತ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ. ಎಂತದ್ದು? ಯಾವ ಕಾರಣಕ್ಕೂ ನಿನ್ನ ನುಡಿಗಳಿಗೆ ಮರುಳಾಗುವಳು ಇವಳಲ್ಲ. ಯಾಕೆ? ಅವಳಲ್ಲಿ ವ್ಯವಹರಿಸುವಾಗ ಜಾಗ್ರತೆ ಮಾಡು. ಬೆನ್ನಿಗೆ 4 ಬಿದ್ರು ಬಿದ್ದಿತ್ತು. ಅಂದ್ರೆ ನಿನ್ನ ಮಾತಿಗೆಲ್ಲ ಮರುಳಾಗುವ ಹೆಣ್ಣಲ್ಲ ಅವಳು. ಅವಳು ಮರಳಾಗ್ತಾಳ ಇಲ್ವೋ? ಹಾ. ಅವಳಿಗೆ ಸೊಕ್ಕಿರಬಹುದು. ಹಾ. ಆದ್ರೆ ನಿಮ್ಮ ಸ್ವಭಾವ ಗೊತ್ತಾಯ್ತು ನನಗೆ. ಯಾಕೆ ಕೃಷ್ಣ? ನಂದಿಗಳೇ! ತರಳರೆಂದು ಕೇಳ್ದು ನಗದರ ಮರಳಿ ಬೇಳಿದ ಲಂಡಿಗಳು ನೀವು ಬರಿದೆ ಬೆದರದಿರೀಗ ಪರುಗಿಸಿರೆಂದ ಸಾಹಸವ ತರುಣಿ ದಂಡಿಗೆ ಪಿಡಿದು ಪದದೊಳಗಿರಿಸಿ ನಾನಾ ಪರಿಯೊಳವಳನು ಮರಳುಗೊಳಿಸಿದ ಮೇಲೆ ಕೃಷ್ಣನೇ ನಾ ನಿಮಗೆ ಸಖನೇ. ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರುವ ಮಾತಾಡಿದ್ರಿ ನೀವು. ಅವಳಿಗೆ ಸಿಕ್ಕುವುದಿಲ್ಲ. ಚಂದ ಇದ್ದಾಳೆ, ಮಾತಾಡಿಸ್ತೇನೆ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ನಿನ್ನ ಬಲೆಗೆ ಸಿಕ್ಕುವಳಲ್ಲ ಚಂದ್ರಾವಳಿ. ಅವಳು ಅಷ್ಟು ಸುಲಭ ಅಲ್ಲದೇ ಇರಲಿ, ನಾನಷ್ಟು ಸುಲಭ. ನಾನು ಮನಸ್ಸು ಮಾಡಿದ್ರೆ ಏನಾಗ್ತದೆ ಎನ್ನುವ ವಿಷಯ ನಿಮಗೆ ಗೊತ್ತಿಲ್ವಾ? ಅದು ಗೊತ್ತುಂಟು. ಇಷ್ಟು ವರ್ಷ ನನ್ನ ಒಡನಾಟದಲ್ಲಿ ಇದ್ದದ್ದಕ್ಕೆ ನನ್ನ ಬಗ್ಗೆ ಏನ್ ತಿಳ್ಕೊಂಡಿದ್ರಿ ನೀವು? ಸತ್ಯ ಹಾಗಂತ ಎಲ್ಲ ಹೆಣ್ಣಿನಂತೆ ಇವಳಲ್ಲ. ನಾನು ಎಲ್ಲ ಗಂಡಿನಂತಲ್ಲ ಅಂತ ನಿನಗೆ ಗೊತ್ತಿಲ್ವಾ? ನನ್ನ ಸಾಹಸದ ನುಡಿಯನ್ನ ಕೇಳು. ಏನು? ಇವಳನ್ನ ಮರಳುಗೊಳಿಸ್ಲಿಕ್ಕೆ ಆಗುವುದಿಲ್ವಾ? ಆಗುದಿಲ್ಲ. ಈಗಲೇ ಪ್ರತಿಜ್ಞೆ ಮಾಡ್ತೀನಿ. ಯಾವ ರೀತಿ? ಎಲ್ಲೆಲ್ಲಿ ನನ್ನ ಸ್ನೇಹಿತರೆಲ್ಲ ಇದ್ದಾರೆ, ನನ್ನ ಕಾಯ್ಲಿಕ್ಕೆ ಹೋದವರು, ಅವರನ್ನೆಲ್ಲ ಬರ್ಲಿಕ್ಕೆ ಹೇಳು. ಎಲ್ಲರ ಸಮ್ಮುಖದಲ್ಲಿ ನಾ ಮಾಡುವ ಪ್ರತಿಜ್ಞೆ ಏನು ಅಂತ ಕೇಳು. ಎಲ್ಲ ಬನ್ನಿ, ಎಲ್ಲ ಕೇಳಿ, ಎಲ್ಲ ಕೇಳಿ. ಕೃಷ್ಣಯ್ಯನ ಪ್ರತಿಜ್ಞೆ ಉಂಟು, ನಮ್ಮವರೆಲ್ಲ ಬನ್ನಿ. ಎಲ್ಲ ಬಂದಿದ್ರು. ಒಂದು ನೀ ಸರಿ ಕೇಳು. ತರುಣಿ ದಂಡಿಗೆ ನೇರಿ ಬರುವ ಆ ಕಾಲಕ್ಕೆ ಅವಳನ್ನ ನಾನಾ ಪರಿಯಲ್ಲಿ ಮರುಳುಗೊಳಿಸಿ ಮಾತಾಡಿಸದೆ ನಾ ಹೋದೆ ಅಂತಾದ್ರೆ ನಾನು ಕೃಷ್ಣನಲ್ಲ, ಇನ್ನು ಮುಂದೆ ನಿಮಗೆ ನಾನು ಸಖನಲ್ಲ. ನಿನ್ನ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ದಂಡಿಗೆಯಿಂದ ಕೆಳಗಿಳಿದು ನನ್ನ ಮಾತಿಗೆ ಮರುಳಾಗಿ ಕೆಳಗಿಳಿದು ಅವಳನ್ನ ನಾನು ನಾನಾ ಪರಿಯಲ್ಲಿ ಮಾತಾಡಿಸದೆ ಹೋದೆ ಅಂತಾದ್ರೆ ನಾ ಕೃಷ್ಣ ಅಲ್ಲ ಅಂತ ಹೇಳಿದ್ದೇನೆ. ಜೊತೆಯಲ್ಲಿ ನಿಮಗೆ ನಾನು ಮಿತ್ರನಲ್ಲ ಅಂತ ಹೇಳಿದ್ದೇನೆ. ಹೌದಾ? ನನಗಷ್ಟು ವಿಶ್ವಾಸ ಉಂಟು ಮಾತಾಡಿಸ್ತೇನೆ ಅಂತ. ಹಾಗಂತ ಒಂದು ವೇಳೆ ನೀನು ಅವಳನ್ನು ಮಾತಾಡಿಸಿದ್ದೆ ಹೌದು ಅಂತಾದ್ರೆ ನಮಗೂ ವಿಶ್ವಾಸ ಉಂಟು ಅವಳ ಮೇಲೆ. ಏನು? ಅವಳು ಯಾವ ಕಾರಣಕ್ಕೂ ನಿನ್ನ ಬಲೆಗೆ ಸಿಕ್ಕುವವಳಲ್ಲ, ನಿನ್ನ ಹತ್ರ ಮಾತಾಡುವವಳಲ್ಲ. ನನ್ನದು ಪ್ರತಿಜ್ಞೆ ಉಂಟು. ನಾನು ಪ್ರತಿಜ್ಞೆ ಮಾಡ್ತೇನೆ. ಅಲ್ಲ, ನಾನು ಮಾಡಿದ್ರೆ ಉಳಿಸಿಕೊಳ್ತೇನೆ ಎನ್ನುವ ವಿಶ್ವಾಸದಲ್ಲಿ ಮಾಡುವುದು. ನಾನು ಉಳಿಸಿಕೊಳ್ತೇನೆ. ಒಂದು ವೇಳೆ ನಾವು ಹೇಳಿದ ಹಾಗೆ ಆಗಲಿಲ್ಲ ಅಂತಾದ್ರೆ ನಾ ಮೊಣಕಾಲಿನಲ್ಲಿ ಕಾಶಿ ಯಾತ್ರೆ ಮಾಡ್ತೇನೆ. ಅಷ್ಟು ದೂರ ಮೊಣಕಾಲಿನಲ್ಲೇ ಹೋಗುವುದು? ಮೊಣಕಾಲಿನಲ್ಲಿ ಎಲ್ಲಿವರೆಗೆ? ನೀವು ಅಷ್ಟು ದೂರ ಹೋಗುವ
ಕತೆ ಇರ್ಲಿ, ಸರಿಯಾಗಿ ಮೊಣಕಾಲಿನಲ್ಲಿ ಮನೆಯವರಿಗಾದ್ರೂ ಹೋಗ್ಲಿಕ್ಕೆ ಆಗ್ತದೆ ನೋಡುವ ನೋಡು ನಲಿನಾಚ ನಿಂತು ಸೂರಿ ನಡೆದ ಸುತ್ತು ಒಳೆಯ ನಾರಿಯರ ಮೀರಿ ಲಲನೆಯ ತಡೆದು ಮಾತಾಡಿಸಿದರು ಬಲು ಒಲಪಿನೋ ದಾನವರಿ ಬಳಿರ ಚಂದ್ರಾವಳಿ ನಿನ್ನನು ಕಾಣದೆ ಹೊಳಿರೆ 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 ಚಂದ್ರಾವಳಿ ನಿನ್ನನು ಕಾಣದೆ ನಿನ್ನನು ಕಾಣದೆ ನಿನ್ನನು ಕಾಣದೆ ಹೊಳಿರೆ 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 ಚಂದ್ರಾವಳಿ ಹೊಳಿರೆ ಚಂದ್ರಾವಳಿ ನಿನ್ನನು ಕಾಣದೆ ನಿನ್ನನು ಕಾಣದೆ ನಿನ್ನನು ಕಾಣದೆ ಕಳವಳಿಸುತ್ತಾ ಇರ್ದೆನು ನಿನ್ನನು ಕಾಣದೆ ಕಳವಳಿಸುತ್ತ 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 ಇರ್ದೆನು ಜಲಜ ಸಂಭವ ಎಂದು ಜೋಡುಗೂಡಿಸಿದನು ಜಲಜ ಸಂಭವ ನಿಂತು ಜಲಜ ಸಂಭವ ಇಂದು ಜೋಡುಗೂಡಿಸಿದನು ಜಲಜ ಸಂಭವ ಇಂದು ಜೋಡುಗೂಡಿಸಿದನು ಜಲಜ ಸಂಭವ ಇಂದು ಜೋಡುಗೂಡಿಸಿದನು ಬಲು ತೋಜ ಬಲು ತೋಜ ಬಲು ತೋಜವಾಯ್ ತಿನ್ನೇನು ಬಲು ದೋಷವಾಯ್ ತಿನ್ನೇನು ಜಲಜ ಸಂಭವ ಇಂದು ಜೋಡುಗೂಡಿಸಿದನು ಬಲು ತೋಜ ತಿನ್ನೇನು ಜಲಜ ಸಂಭವ ನಿಂತು ಜೋಡುಗೂಡಿಸಿದನು ಜೋಡುಗೂಡಿಸಿದನು ಬಲು ತೋಜ ಬಲು ತೋಜ ಬಲು ತೋಜ ಬಲು ತೋಜ ಬಲು ತೋಜ ತಿನ್ನೇನು ಬಳಿರೆ ಚಂದ್ರಾವಳಿ ನಿನ್ನನ್ನು ಕಾಣದೆ ಕಳವಳಿಸುತ್ತ ಇದ್ದೇನು ಯಾರು ಹೆದರಬೇಡಿ, ಯಾರು ಹೆದರಬೇಡಿ. ನಿಮಗೆ ಹೆದರಿಕೆ ಆದ್ರೆ ನನ್ನ ಹತ್ರ ಬಂದು ನಿಂತ್ಕೊಳ್ಳಿ. ಯಾರು ಹೆದರಬೇಡಿ, ಇದು ಧೈರ್ಯ ತುಂಬುವ ಲಕ್ಷಣ. ಮತ್ತೆ ನಮ್ಮ ಹೆಣ್ಣು ಮಕ್ಕಳಿಗೆ ಹೇಳಿದ್ದೆ ನಾನು ಆಗ್ಲೇ ನಾನಿದ್ದೇನೆ. ಏನು ಬಳಿರೆ ಬಾಪುರೆ ಕೂತು ಬಜರೆ ಶಹಬಾಸ್ ಯಾವ್ದಾದ್ರು ಮಹಾರಾಜರ ಆಸ್ಥಾನವನ್ನು ಹೋಗಿ ಸೇರಿಕೋ. ಯಾಕೆ ಅಲ್ಲಿ ಈ ರೀತಿಯಲ್ಲಿ ಏನಾದ್ರು ಹೊಗಳಿದ್ರೆ ಹೊಗಳು ಭಟ್ಟನ ಸ್ಥಾನಕ್ಕೆ ನಿನ್ನನ್ನು ನಿಯೋಜಿಸಿಕೊಂಡಾರು ಏನಾದ್ರೂ ಪಾರಿತೋಷಿಕಗಳನ್ನು ಕೊಟ್ಟಾರು. ಅಲ್ಲ, ನಾನು ಎಲ್ಲಿ ಬೇಕಾದ್ರೂ ಹೊಗಳುವುದಕ್ಕೆ ಸಿದ್ಧನಿದ್ದೀನಿ. ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಳ್ಳುವುದಿಲ್ಲ. ಸರಿ, ಹಾಗಂತ ಹೊಗಳಿಸಿಕೊಳ್ಳುವುದಕ್ಕೆ ನೀನೇ ಬೇಕು. ಅದೇ ನಾನು ಬೇಕು. ಓ ಚಂದ್ರಾವಳಿ, ನನ್ನ ಹೆಸರು ಗೊತ್ತುಂಟು ನಿನಗೆ? ಹೆಸರು ಮಾತ್ರ ಅಲ್ಲಪ್ಪ, ಮತ್ತೆ ನಿನ್ನ ಮನೆಯಲ್ಲುಂಟು. ಮನೆಗೆ ಹೋಗುವ ದಾರಿ ಯಾವುದು? ನಿನ್ನ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನೀ ಮನೆಯಲ್ಲಿ ಒಬ್ಬಳೇ ಎಷ್ಟೊತ್ತಿಗೆ ಸಿಗ್ತೀಯ? ಮನೆ ಬಿಟ್ಟು ಒಬ್ಬಳೇ ಎಷ್ಟೊತ್ತಿಗೆ ಹೊರಗೆ ಬರ್ತೀಯ? ಎಲ್ಲ ವಿಷಯ ನನಗೆ ಗೊತ್ತುಂಟು. ಮತ್ತೆ ನಿನಗೆಂತದ ಕೆಲಸ ಯಾವುದು? ದನಗಳನ್ನು ಕೂಡಿಕೊಂಡು ಈ ರೀತಿ ಬುಟ್ಟಿಗೆ ಬರುವುದು, ಇದ್ದ ಹುಡುಗರ ಜೊತೆಯಲ್ಲಿ ಊರಿನಲ್ಲಿದ್ದಂತ ಹೆಣ್ಣು ಮಕ್ಕಳ ವಿಷಯವನ್ನೇ ಸಂಗ್ರಹಿಸುವುದು ನಿನ್ನಂತ ಕೆಲವು ಪುಂಡ ಹುಡುಗರಿಗೆ ಸ್ವಭಾವ. ನೀನಂತಲ್ಲ, ಮೊದಲೆಲ್ಲ ಇದನ್ನೇ ಹೇಳುವುದು ನನ್ನ ಬಗ್ಗೆ. ಈಗಲೂ ಹೇಳ್ತಾರೆ, ಏನು ನವನೀತ ಚೋರ, ನಾರಿ ಚೋರ ಅಂತ. ಮತ್ತೇನೆಂತದ್ದು ನಿನ್ನ ಈ ಸ್ವಭಾವಕ್ಕೆ ಹೇಳುವುದು? ಇಲ್ಲ ಇಲ್ಲ ಇಲ್ಲ, ಮತ್ತೆ ನನ್ನ ಬಗ್ಗೆ ಅಷ್ಟು ಗಮನ ಕೊಟ್ಟಿದ್ದೆ ನೀನು. ಮೊದಲೆಲ್ಲ ಎಲ್ಲ ಹೆಣ್ಮಕ್ಳ ಸುದ್ದಿಗೆಲ್ಲ ಹೋಗ್ತಾ ಇದ್ದೆ. ಇತ್ತೀಚೆಗೆ ನಾನು ಆ ವಿಷಯ ಬಿಟ್ಟಿದ್ದೇನೆ. ಮತ್ತೆ
ಯಾವಾಗ ನಾನು ನಿನ್ನ ವಿಷಯವನ್ನು ಕೇಳಿ ತಿಳಿದ್ನು ಅಂದಿನಿಂದ ಇಂದಿನೇವರೆಗೆ ಕೇವಲ ನಿನ್ನ ವಿಷಯದ ಸಂಗ್ರಹ ಬಿಟ್ರೆ ಮತ್ತೆ ನನಗೆ ಏನು ಕೆಲಸವಿಲ್ಲ ಚಂದ್ರಾವಳಿ. ನನ್ನ ಬಗ್ಗೆ ನಿನಗೆ ಆಸಕ್ತಿ ನನಗೊಂದು ಸಣ್ಣ ಹೆದರಿಕೆ ಇದ್ದಿತ್ತು. ಏನಂತ? ಬದುಕಿನಲ್ಲಿ ಒಮ್ಮೆಯಾದ್ರೂ ನಾನು ನಿನ್ನನ್ನು ಕಾಣದೇ ಹೋಗ್ತೇನೋ ಅಂತ. ನಿನಗೆ ಇದ್ದದು ನನಗೆ ಇತ್ತು, ಮತ್ತೆ ಹೀಗೆಲ್ಲ ಬರ್ತೇನೆ ಇಲ್ವಾ ಅಂತ. ಅಂದ್ರೆ ತವರು ಮನೆಗೆ ಅಂತ ಮತ್ತೆಂತದ್ದು ಅಲ್ಲ. ಅದು ನಿನ್ನ ಯೋಗ ಅಲ್ಲ. ಮದುವೆ ಆದ್ಮೇಲೆ ಎಲ್ಲಿ ಕಳಿಸಿ ಕೊಡ್ತಾರೆ ತವರು ಮನೆಗೆ? ಬೇಕು ಅಂತ ಅದಕ್ಕೆ ಬರ್ಲಿಕ್ಕೆ ಆಗುತ್ತದ? ನಿಜವಾಗ್ಲೂ ಹೌದು. ನಿನ್ನ ಯೋಗ ಅಲ್ಲ, ನಮ್ಮ ಯೋಗ. ನಿಜವಾಗ್ಲೂ ನನ್ನ ಯೋಗ. ಇಲ್ಲಿದ್ರೆ ಕಾಣಲಿಕ್ಕೆ ಸಿಗ್ತಾ ಇದೆಯಾ? ಹೌದಾ? ಇಷ್ಟು ಸುಲಭದಲ್ಲಿ ಆ ಪುಣ್ಯಾತ್ಮನಿಗೊಂದು ಧನ್ಯವಾದ ಹೇಳಲೇಬೇಕು. ಅವನ ಅನುಗ್ರಹ ಇಲ್ಲದೆ ಇದ್ರೆ ಏನೂ ಆಗುದಿಲ್ಲ ಬಿಡು. ಯಾರಿಗೆ ನಮಸ್ಕಾರ? ಯಾರಿಗೆ? ಮೇಲಿದ್ದ ಪುಣ್ಯಾತ್ಮನಿಗೆ. ಹೇ ದೇವ್ರೆ, ಅಲ್ಲಿ ಮಾವಿನ ಮರ ನೋಡ್ತಾನೆ ನಮಸ್ಕಾರ ಹೇಳ್ತಾನೆ ಇವ. ಅಲ್ಲಿ ಆ ಮಾವಿನ ಮರದ ಮೇಲೆ ಒಂದು ಮಂಗ ಕೂತ್ಕೊಂಡಿದೆ. ಆ ಮಂಗನಿಗೆ ನಮಸ್ಕಾರ ಮಾಡುವ ದೊಡ್ಡ ಮಂಗ ನೀವು. ನಿನ್ನ ಹತ್ರ ಮಾವಿನ ಮರ ನೋಡು ಅಂತ ಹೇಳಿದ್ದ. ಮತ್ತೆ ಮೇಲಿದ್ದವರಿಗೆ ನಮಸ್ಕಾರ ಹೇಳ್ತಿ? ಅಷ್ಟೇ ಮೇಲಲ್ಲ, ಮತ್ತೆ ಬಹಳ ಮೇಲೆ. ಎಷ್ಟು ಮೇಲೆಯೋ? ಅದಕ್ಕಿಂತ ಮತ್ತೆ ಮೇಲೆ ಎನ್ನುವುದಿಲ್ಲ. ಮರದ ಮೇಲಲ್ಲ. ಮರದ ಮೇಲಲ್ಲ, ಇನ್ನೆಷ್ಟು ಮೇಲೆಯೋ? ಸತ್ಯಲೋಕದ ಒಡೆಯನಾದಂತಹ ಬ್ರಹ್ಮದೇವನಿಗೆ ನಾನು ಕೃತಜ್ಞತೆ ಹೇಳಿದ್ದು. ಬ್ರಹ್ಮನಿಗೆ ಧನ್ಯವಾದ ಹೇಳಿದ್ದು. ಎಂತದಕ್ಕೆ? ಸುಸ್ಥಳದಲ್ಲಿ ನಮ್ಮಿಬ್ಬರನ್ನ ಜೋಡುಗೂಡಿಸಿದೆಯಲ್ಲ, ಅಂತೂ ನನ್ನ ಅಂತರಂಗದಲ್ಲಿ ಏನುಂಟು ಅಂತ ನಿನಗೆ ಗೊತ್ತಾಯ್ತಲ್ಲ. ನನ್ನ ಆಸೆಯನ್ನ ನೆರವೇರಿಸಿದೆಯಲ್ಲ, ನನ್ನ ಮಾತನ್ನ ಕೇಳಿದೆಯಲ್ಲ ಅಂತ ಅವನಿಗೊಂದು ಕೃತಜ್ಞತೆ ಹೇಳಿದ್ದು. ಏನು ಬ್ರಹ್ಮ ನಿನಗೆ ಬೇಕಾದಾಗೆ ಅನುಕೂಲವಾಗುವುದಕ್ಕೆ ಅಲ್ಲ, ನಿನ್ನ ಆಸೆಯನ್ನು ತಿಳಿದು ವ್ಯವಹರಿಸುವುದಕ್ಕೆ. ಏನು ಬ್ರಹ್ಮ ನಿನಗೆ ಮಗನ ಅಥವಾ ನೀನೇನು ಬ್ರಹ್ಮನಿಗೆ ಅಪ್ಪನ? ಆ ಬ್ರಹ್ಮ ನನಗೆ ಮಗನೇ, ಆ ಮಗನಿಗೆ ನಾನು ಅಪ್ಪನೇ. ಅಯ್ಯೋ ಹೆಡ್ಡ, ನಾನೆಂತದ್ದು ಮಾತು ಹೇಳಿದ್ದೀನಿ ನಿನಗೇನು ಬ್ರಹ್ಮ ಅಪ್ಪನ ಅಂತ? ಅದನ್ನ ಹೌದು ಅಂತ ಹೇಳಿಕೊಳ್ತಾನೆ. ಆ ಮಾತಿಗಲ್ಲ, ನಾನು ಸತ್ಯವಾಗ್ಲೂ ಹೇಳಿದ್ದೆ. ಓಹೋ, ಆ ನನ್ನ ಮಗನಿಗೆ ಈ ಅಪ್ಪನ ಸಮಸ್ಯೆ ಗೊತ್ತಾಗಿ ಬಾವಿ ಅಮ್ಮನಿದ್ದಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಮುಂದೆ ನೀನೆ ಅವನಿಗೆ ಅಮ್ಮ. ಅನಿರೀಕ್ಷಿತವಾಗಿ ಸೇರುವುದಕ್ಕೆ ಯೋಗ ಅಂತ ಹೇಳುವುದು. ಯೋಗ ಇಬ್ಬರು ಮನಸ್ಸು ಒಪ್ಪಿ ಸೇರುವುದಕ್ಕೆ ಸಂಯೋಗ ಅಂತ ಹೇಳುವುದು. ಯೋಗ ಹೇಗಿದ್ರೂ ನಮ್ಮ ಬದುಕಿನಲ್ಲಿ ಪ್ರಾಪ್ತಿಸಿದೆ. ಇನ್ನೊಂದು, ನಾನು ನೀನು ಸಣ್ಣ ಮನಸ್ಸು ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಸಂಯೋಗ ಆಗಬಾರದು. ಯಾಕೆ ಹೇಳು? ಇದು ಸಂಯೋಗ ಅಲ್ಲ, ನಿನಗೆ ದೌರ್ಭಾಗ್ಯ. ನಿನಗೆ ಎಲ್ಲವೋ ಬಾಲಕ ನಮ್ಮನು ಗಿಡದ ಎಲ್ಲವೋ ಬಾಲಕ ನಮ್ಮನು, ಎಲ್ಲವೋ ಬಾಲಕ ನಮ್ಮನು, ಬಾಲಕ ಎಲ್ಲವೋ ಬಾಲಕ ನಮ್ಮನು, ಬಾಲಕ ಬಾಲಕ ಎಲ್ಲವೋ ಬಾಲಕ ನಮ್ಮನು, ಮಾರ್ಗವ ಕಟ್ಟಿ ನಿಲ್ಲಿಸುವುದೇಕೋ ಬೇಳು, ಮಾರ್ಗವ ಕಟ್ಟಿ ನಿಲ್ಲಿಸುವುದೇಕೋ ನೀನು. ತಲೆಗೆ ಪಿತ್ತಗಳು ಏರಿ, ತಲೆಗೆ ಪಿತ್ತಗಳು ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ, ಹೊಲುಗಳು ಮುರಿದುವೇನು. ತಲೆಗೆ ಪಿತ್ತಗಳೇರಿ, ತಲೆಗೆ ಪಿತ್ತಗಳೇರಿ ಬಲು ಮಾತ ಬಲು ಮಾತ ಬಲು ಮಾತ ಬಲು ಮಾತನಾಡುವೆ, ಬಲು ಮಾತನಾಡುವೆ, ಬಲು ಮಾತ ಓಡುವೆ. ನಿನ್ನ ಹೊಲುಗಳ ಮುರಿದುವೇನು, ಮುರಿದುವೇನು, ಹಲುಗಳನ್ನು ಮುರಿದುವೇನು, ಹಲುಗಳ ಮುರಿದುವೆನು. ತಲೆಗೆ ಬಿದ್ದಗಳಿರಿ ಬಲು ಮಾತನಾಡುವೆ, ಹೊಲುಗಳ ಮುರಿದುವೆನು, ಹೊಲುಗಳು ಮುರಿದುವೇನು, ಮುರಿದುವೇನು ಹೊಲುಗಳನ್ನು. ಎಲ್ಲವೋ ಬಾಲಕ ನಮ್ಮನು, ಮಾರ್ಗವ ಕಟ್ಟಿ ನಿಲ್ಲಿಸುವುದೇಕೋ ನೀನು. ಆ
ಎಲವೋ ಬಾಲಕ ಬಾಲಕ ಎಲವೋ ಬಾಲಕ ನಮ್ಮನು ಮಾರ್ಗವ ಕಟ್ಟಿ ನಿಲ್ಲಿಸುವುದೀಗೋ ನೀನು ನಿಲ್ಲಿಸುವುದೇಕೋ ನೀನು ಕೃಷ್ಣ ನೀನೇ ಅಲ್ವಾ? ನಾನೇ. ಓಹೋ ನನ್ನ ಕುರಿತಾಗಿ ನೀನು ಹೇಗೆ ವಿಷಯವನ್ನು ಸಂಗ್ರಹಿಸಿದ್ದೀಯೋ ನಿನ್ನ ಬಗ್ಗೆ ನಾನು ಕೇಳಿದ್ದೇನೆ. ಏನು ಕೇಳಿದ್ದೀಯಾ? ಹೌದೌದೌದೌದೌದು. ನೀನೇ ಅಂತ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಒಳ್ಳೇದಾಯ್ತಲ್ಲ ಈಗ. ನೋಡಿದ್ದು ಪ್ರಥಮವಷ್ಟೇ. ಇಲ್ಲಿ ಬಂದು ದಾರಿಯಲ್ಲಿ ಅಡ್ಡ ನಿಲ್ಲಿಸಿ ಇಷ್ಟು ಮಾತುಗಳನ್ನು ಆಡುತ್ತಾ ಇದೆಯಲ್ಲ. ಹೌದು. ಏ ಬಾಲಕ. ಏನೇ ಬಾಲಕಿ? ಎಂತದ ಬಾಲಕಿ? ಯಾಕೆ ನನ್ನ ಬಾಲಕ ಯಾಕೆ ಕರೆದೆ ನೀನು? ನೀನು ನನ್ನ ಬಾಲಕ ಅಂತ ಕರೆದಕ್ಕೆ? ನೀನು ಬಾಲಕ ಅಂತ ಮತ್ತೆ ಎಂತದ್ದು? ನಾನು ಬಾಲಕ ಆದ್ಮೇಲೆ ನೀನು ಬಾಲಕಿ ಅಲ್ವಾ? ನಾನು ಬಾಲಕಿ ಅಲ್ಲ. ಗಂಡಾದ್ರಿಂದ ಬಾಲಕಿ, ಬಾಲಕ ಹೆಣ್ಣಾದದ್ರಿಂದ ಬಾಲಕಿ ಅಲ್ವಾ? ಸ್ತ್ರೀಲಿಂಗ ಯಾವುದು ಪುಲ್ಲಿಂಗ ಯಾವುದು ಅಂತ ತಿಳಿದಿದ್ದವಳೇನು ನಾನಲ್ಲ. ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಮತ್ತೆ ನಾನು ಬಾಲಕಿ ಅಲ್ಲ. ಮತ್ತೆ ನೀನು ಬಾಲಕನೇ. ಅದೇನು ನೀನು ಬಾಲಕಿ? ಹುಟ್ಟಿದವಕ್ಕೆ ಅವಸ್ಥೆ ಉಂಟು. ಹೌದಾ? ಹುಟ್ಟಿದ ಸಣ್ಣ ಮಗುವಿಗೆ ಕೆಲವರೆಲ್ಲ ಅವಸ್ಥೆ ಹುಟ್ಟುದು. ನೀವು ಹುಟ್ಟಿದ ಮೇಲೆ ಅವಸ್ಥೆ ಆದದ್ದು ಗೊತ್ತುಂಟು ನಿನಗೆ? ಅಲ್ಲ, ಕೆಲವರೆಲ್ಲ ವ್ಯವಸ್ಥೆ ಆಯ್ತು ಅಂತ ಹೇಳಿ. ಅದಲ್ಲ ಅವಸ್ಥೆಗಳು ಅಂತ ಹೇಳಿದ್ರೆ ಒಂದೊಂದು ಸ್ಥಿತಿಗತಿಗಳು ಅಂತ ಹೇಳಿದ್ರ. ಹೌದಾ? ಶೈಶವ, ಕೌಮಾರ್ಯ, ಯೌವನ ಅದು ಗೊತ್ತಿಲ್ಲ ನಿನಗೆ? ಕೇಳಿದ್ದೆ ಅಲ್ಪ ಸ್ವಲ್ಪ. ಹೌದಾ? ಹುಟ್ಟಿದದ್ದು ನವಜಾತ ಶಿಶುಗಳು. ಶಿಶುಗಳಾದ ಮೇಲೆ ಬಾಲಕರು, ಬಾಲಕರಾದ ಮೇಲೆ ಯುವಕರು, ಯುವಕರಾದ ಮೇಲೆ ಪ್ರೌಢರಾದ ಮೇಲೆ ವೃದ್ಧರು. ಹಾಗೆ ಹೆಣ್ಣು ಮಕ್ಕಳು ಬಾಲೆ, ಕುಮಾರಿ, ಯುವತಿ, ಪ್ರೌಢೆ, ವೃದ್ಧೆ, ಹೀಗೆ ಅವಸ್ಥೆಗಳುಂಟು. ಹೌದಾ? ನಾನು ಬಾಲಕಿ ಅಲ್ಲ. ಮತ್ತೆ ನಾನು ಯುವತಿ. ಯುವತಿ? ಗೊತ್ತಾಯ್ತಲ್ಲ. ನೀನು ಹಾಗಲ್ಲ. ಯಾವ ಹುಡುಗರಿಗೆ ಮುಖದಲ್ಲಿ ಮೀಸೆ ಬರ್ತದೆ ಆಮೇಲೆ ಅವರು ಯುವಕರು. ಮೀಸೆ ಬರಲಿಲ್ಲ ಅಂತ ಆದ್ರೆ ಅಲ್ಲಿಯ ತನಕ ಅವರು ಬಾಲಕರು. ನಿನಗೆ ಮುಖದಲ್ಲಿ ಮೀಸೆ ಬಂದಿದ್ದ? ನಿನಗೆ ಜಾಗ ಉಂಟು, ಇನ್ನೂ ಬರಲಿಲ್ಲ. ಜಾಗ ಬೆಕ್ಕಿಗೂ ಇರ್ತದೆ, ಅದಕ್ಕೆ ಎಂತ ಮಾಡುದು? ಅದಕ್ಕೆ ಹುಟ್ಟುವಾಗಲೇ ಬರ್ತದೆ. ನಿನಗೆ ಉಂಟಾ? ನನಗಿಲ್ಲ. ಮತ್ತೆ ನೀನು ಬಾಲಕ ಅಲ್ಲದೆ ಮತ್ತೆ ಎಂತದ್ದು? ಓಹೋ, ಇಷ್ಟೆಲ್ಲ ಅವಸ್ಥೆ ಉಂಟು. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಆದ್ರೆ ನೀನು ಬಾಲಕ, ನಾನು ಬಾಲಕಿ ಅಲ್ಲ, ನಾನು ಯುವತಿ. ಹೌದಾ? ಈ ಬಾಲಕರೆಲ್ಲ ಯುವಕರಾದ್ರು ಅಂತ ಗೊತ್ತಾಗುವುದು ಮುಖದಲ್ಲಿ ಮೀಸೆ ಬಂದದ್ರಿಂದ ಅಲ್ವಾ? ಹೌದು. ಸುಳ್ಳಲ್ಲ ಚಂದ್ರಾವಳಿ. ಈ ಬಾಲಕಿಯರೆಲ್ಲ ಯುವತಿಯರಾದ್ರು ಅಂತ ಗೊತ್ತಾಗುವುದು ಹೇಗೆ? ಏನೂ ಗೊತ್ತಿಲ್ಲದಿದ್ದಂತ ಸಣ್ಣ ಹುಡುಗಂತ ತಿಳುವಳಿಕೆ ಹೇಳಿದ್ರೆ ನೀನು ಕೇಳುವ ಪ್ರಶ್ನೆಗಳೆಲ್ಲ ಇಂಥದ್ದೇ ಅಲ್ವಾ? ನೀನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೋದದ್ದನ್ನ ಗೊತ್ತಿದ್ದವ್ರ ಹತ್ರ ಕೇಳಿ ತಿಳ್ಕೊಳ್ಬೇಕು ಅಂತ ನನ್ನೊಟ್ಟಿಗಿದ್ದ ಹೆಣ್ಣು ಮಕ್ಕಳೆಲ್ಲ ಮೊದಲು ಹೇಳ್ತಾ ಇದ್ರು. ನಿನಗೆ ಹೆಣ್ಣು ಸರಿ ಬಿಡು. ನಿನ್ನ ವಯಸ್ಸಿನವಳು ನಾನಲ್ಲ. ನಾನೀಗ ಯುವತಿ. ಯೌವನಕ್ಕೆ ಬಂದ ಹುಡುಗಿ ನಾನು. ಹೌದಲ್ಲ? ಹೌದೇನೋ? ಹೇಗೆ ನನ್ನನ್ನು ಕಾಣಬೇಕು ಅಂತ ನೀನು ತವಕಿಸುತ್ತಾ ಇದ್ದೀಯೋ ನಿನ್ನನ್ನು ನೋಡಬೇಕು ಅಂತ ನನಗೂ ಇತ್ತು. ಅಯ್ಯೋ, ಅದು ಮೊದಲೇ ಹೇಳುದಲ್ವೇನೆ? ಎಂತದಕ್ಕೆ? ನೀ ಮೊದಲೇ ಹೇಳಿದ್ರೆ ಪ್ರತಿ ದಿವಸ ನಿಮ್ಮನೆಯಲ್ಲೇ ನಾ ಇರ್ತಾ ಇದ್ದೆ. ಮನೆಗೆ ಮತ್ತೆ ಹೇಳಿದಲ್ಲ. ನಿನಗೂ ಆಸೆ ಇತ್ತು, ನನಗೂ ನೋಡ್ಬೇಕು ಅಂತ ಆಸೆ ಇತ್ತು. ಎಂತದಕ್ಕೆ ಕೇಳು. ಯಾಕೆ? ಇಡೀ ಊರಿನವರು ಹೇಳ್ತಾರೆ ಏನು? ಕೃಷ್ಣ ಮುಂದೆ ಬರ್ತಾನೆ ಅಂತ ನೋಡ್ತಾ ಇದ್ರೆ ಕೃಷ್ಣ ಹಿಂದಿನಿಂದ ಕಾಣ ಸಿಗುತ್ತಾನೆ. ಹೌದೌದು. ಹಿಂದೆ ಇದ್ದೀಯೋ ಅಂತ ದೃಷ್ಟಿ ಹಾಯಿಸಿದ್ರೆ ಬಲಗಡೆಯಿಂದ ಬರ್ತಾನೆ, ಬಲಗಡೆ ಇದ್ದಾನೋ ಅಂತ ನಾವು ದೃಷ್ಟಿ ಇಟ್ಟರೆ ಎಡಗಡೆಯಿಂದ ಕಾಣ ಸಿಗುತ್ತಾನೆ. ಎಷ್ಟು ಹೊತ್ತಿಗೆ ಎಲ್ಲಿಂದ ಹೇಗೆ ಕೃಷ್ಣ ಬರ್ತಾನೆ ಹೇಳಲಿಕ್ಕಾಗುವುದಿಲ್ಲ ಅಂತ. ಹಾಗಾಗಿ ನನ್ನನ್ನ ಸರ್ವಾಂತರ್ಯಾಮಿ ಅಂತ ಕರೆದ್ರು. ಎಂತದಲ್ಲ ಸರ್ವಾಂತರ್ಯಾಮಿ ಎಂತದ್ದು? ನೀನು ಚಲಾಕಿ ಹುಡುಗ ಅಷ್ಟೇ. ಈ ಚೂಟಿ ಇದ್ದ ಮಕ್ಕಳು ಎಷ್ಟು ಹೊತ್ತಿಗೆ ಎಲ್ಲಿ ಹೋಗುತ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ಸಾಧ್ಯ ಇಲ್ಲ. ಆ ರೀತಿಯ ಹುಡುಗ ನೀನು. ಅಲ್ಲದೆ ಎಂತದ್ದು ನಿನ್ನದು? ಎಂತದ್ದು? ಯಮುನಾ ನದಿಯ ತೀರದಲ್ಲಿ ರಾತ್ರಿ ಹೊತ್ತಿನಲ್ಲಿ ಗೋಪಿಕಾಂಗನ ಜೊತೆಯಲ್ಲಿ ನಿನ್ನದು ಶೃಂಗಾರ ನೃತ್ಯ ನಿನ್ನದು. ರಾಸ ಹಲ್ಲಿಸಕ ರಾಸ ಕ್ರೀಡೆ ಅಲ್ಲ ನಿನ್ನದು. ಹೆಂಗಸರಿರುವುದು ನೂರಾರು ಮಂದಿ, ಇವನಿರುವುದು ಒಬ್ಬ. ಆದ್ರೆ ಅಷ್ಟು ಜನ ಹೆಂಗಸರ ಬಳಿಯಲ್ಲಿ ಇವನಿರ್ತಾನಂತೆ. ಎಂತದ್ದು? ಎಂತದಲ್ಲ ಪಾಪ ಆ ಹೆಂಗಸರಿಗೆ ಮೈ ಇಟ್ಟುಕೊಂಡು ತಿರುಗಡ್ಲಿಕ್ಕೆ ಆಗುದಿಲ್ಲ. ಇವ ಅವರು ಒಂದು ಸುತ್ತು ಬರೋಗಿ ಇವ 4 ಸುತ್ತು ಬರ್ತಾನೆ. ಆದ್ರೆ ಅವರಿಗೆ ತಲೆ ತಿರುಗುತ್ತದೆ. ಎಲ್ಲ ಕಡೆ ನೋಡಿದ್ರೆ ಕೃಷ್ಣ ಮಾತೆ ಕಾಣುತ್ತದೆ. ಏನು ಕಲ್ಪನೆ ಮಾಡಿ? ಕಲ್ಪನೆ ಅಲ್ಲ. ಆ ಹೆಣ್ಣು ಮಕ್ಕಳನ್ನು ಮರುಳಾಟ ಮಾಡಿದಾಗ ನನ್ನಂತ ಮಾಡಿಕೊಳ್ಬೇಡ. ಎಲ್ಲಿಯಾದರೂ ನೀನು ಬಾಲಕನೂ ಅಲ್ಲ, ಬಾಹಿರ ಅಂದ್ರೆ ಸಲ್ಲುವವನಲ್ಲ. ಯಾಕೆ ಗೊತ್ತಾ? ಇಂಥ ಮಾತುಗಳಾಡುದ ದಾರಿಯಲ್ಲಿ ಸಿಕ್ಕಿದ ಹೆಣ್ಣು ಮಕ್ಕಳಲ್ಲಿ ಸಂಯೋಗ ಮಾಡಿಕೊಳ್ಳೋಣ, ಯೋಗ ಕೂಡಿ ಬಂತು. ಹೌದು,
ಇಂತಹ ಮಾತುಗಳನ್ನಾಡಿದೆ ಅಂತ ಆದ್ರೆ, ಆಡಿದ್ರೆ ಅಶ್ಲೀಲವಾದದ್ದನ್ನು ಮಾತಾಡಿದ ನಾಲಿಗೆ ಬಿಚ್ಚಿದೆ ಅಂತ ಆದ್ರೆ ಹಲ್ಲು ಹಲ್ಲು ದುರಿಸಿಯನು. ಹಲ್ಲು ದಿನಸು. ಮತ್ತೆ ಇದು ಮಾತ್ರ ಬಹಳ ಒಳ್ಳೆ ಕೆಲಸ ನೋಡು. ಎದ್ದದಕ್ಕೆ ಹಲ್ಲು ಕೀಳುದಲ್ವಾ? ಹೌದು. ಒಳ್ಳೇದಾಯ್ತು. ಹೇಗೆ? ಅಮ್ಮ ಕೊಟ್ಟ ಸಿಹಿ ಉಂಡೆ ತಿಂದು ತಿಂದು ಹಾ. ಈ ಹಲ್ಲೊಂದು ಹಾಳಾಗೋಗಿದೆ. ತೆಗೆಯುವುದಿದ್ರೆ ಇದೇ ತೆಗಿಲ್ ನೋಡು. ಅವನಿಗೆ ಹುಳುಕು ಹಲ್ಲು ತೆಗಿಲಿಕ್ಕೆ ದಂತವೈದ್ಯ ಮತ್ತೆ ಕೀಳ್ತೇನೆ ಅಂತ ಹೇಳಿದೆ. ಕೇಳ್ತೇನೆ ಅಂತ ಹೇಳಿದ್ರೆ ಹಾಗಲ್ಲ. ಹಲ್ಲು ತೆಗೀತೇನೆ ಅಂತ ಹೇಳಿದ್ರೆ ಕೆಟ್ಟ ಮಾತಾಡಬಾರದು ಅಂತ. ನಿನಗೆ ಹಲ್ಲಿಗೆ ಮತ್ತೆ ನಾಲಿಗೆಗಾದ ಜಗಳ ಗೊತ್ತುಂಟ ನಿನಗೆ? ಎಂತದ್ದು? ಒಂದು ಕತೆ ಕೇಳು. ಏನು? ಹಲ್ಲು ಮತ್ತು ನಾಲಿಗೆಗಳು ಜಗಳ ಮಾಡಿಕೊಂಡವ. ಹಾ. ಮೆತ್ತನೆಯ ನಾಲಿಗೆ ಒಂದು, ಗಟ್ಟಿಯಾದ ಹಲ್ಲುಗಳು 32. ಹಾ. ಆ ಹಲ್ಲುಗಳು ನಾಲಿಗೆ ಅಂತ ಹೇಳಿತಂತೆ, ಏನು? ನೀನು ಒಬ್ಬನೇ ಇರುವುದು ದುರ್ಬಲ, ಹಾ. ನಾವು 32 ಜನ ಬಲಿಷ್ಠರಿದ್ದೇವೆ, ಹಾ. ನಾವು ಮನಸ್ಸು ಮಾಡಿ ಚಕಚಕನೆ ಜಗಿದೆವು ಅಂತಾದ್ರೆ ಮೆತ್ತಗಿನ ನಾಲಿಗೆಯಾದಂತಹ ನೀನು ತುಂಡು ತುಂಡಾಗಿ ಹೋಗುತ್ತಿ ಅಂತ. ಸರಿ ಉಂಟು ಹೇಳಿ. ಹೌದಾ? ಹಲ್ಲು ಗಟ್ಟಿ ಅಲ್ವಾ? ಆಗ ತಣ್ಣಗಿನ ನಾಲಿಗೆ ಮೆತ್ತಗೆ ಉತ್ತರಿಸಿತಂತೆ, ಏನಂತೆ? ಹೌದಪ್ಪ, ಹಾ. ನಾನು ಮೆತ್ತಗಿನ ಒಬ್ಬನೇ ಇರುವುದು, ಹಾ. ನೀವು 32 ಜನ ಗಟ್ಟಿಯವರಿದ್ದೀರಿ. ಆದ್ರೆ ಒಂದು ತಿಳ್ಕೊಳ್ಳಿ, ಏನು? 4 ಜನ ಸೇರಿದಲ್ಲಿ ನಾನು ಬೇಡದೇ ಇದ್ದಂತ ಒಂದು 4 ಮಾತಾಡಿದರೆ ಪಾಪಿ ಮಕ್ಕಳು ನೀವು 32 ಜನ ಪಟ 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 ಕೆಳಗುದುರ್ತೀರಿ. ಹೌದಾ? ಆದ್ರಿಂದ ಮಾತಾಡುವುದೇ ಎಚ್ಚರಬೇಕು. ಹಲ್ಲು ತಿರ್ಸ್ತೇನೆ ಅಂದ್ರೆ ಕೆಟ್ಟ ಮಾತಾಡಬೇಡ ಅಂತ ಹೇಳಿದ್ದು. ಇಂಥ ಮಾತಾಡಿ ನನ್ನ ಹತ್ರ ಬಂದ್ರೆ ಉದುರಿಸಿ ನನ್ನ ಹಲ್ಲು ಉದುರಿಸುವ ಕತೆ ಹಾಗಿರ್ಲಿ. ಮತ್ತೆ ನಿನ್ನ ವಸ್ತುವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಎಂತಾಗಿದೆ ನನಗೆ? ಎಂತ ಆಗಿದೆಯಾ? ಬಿಸಿಲು ಗಾಳಿಯ ಕಾಣದ ಬಲೆ ಬಿಸಿಲು ಬಿಸಿಲು ಗಾಳಿಯ ಗಾಳಿಯ ಕಾಣದ ಬಲೆ ಬಿಸಿಲು 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 ಗಾಳಿಯ 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 ಕಾಣದ ಬಲೆ ಕಾಣದ ಬಲೆ ಈ ಆದಿಯೋಳ್ ಬಸವಳಿವುದನೆ ಬಸವಳಿವುದನೆ ಕಂಡು ಬಸವಳಿವುದನೆ 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 ಕಂಡು ಕಂಡು ಬಸವಳಿವುದನೆ 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 ಕಂಡು 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 ಬಸವಳಿವುದನೆ 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 ಕಂಡು ಬಿಸಿಲು ಗಾಳಿಯ ಕಾಣದ ಬಲೆ ಈ ಆದಿಯೋಳ್ ಬಸವಳಿವುದನೆ ಕಂಡು ಬಸವಳಿವುದನೆ ಬಸವಳಿವುದನೆ ಕಂಡು
ಬಸವಳಿಬುದನೆ ಕಂಡು ಕುಶಲದಿಂದೆನ್ನ ತೋಳಿನ ಕವಚವ ಇಡಲು ಕುಶಲದಿಂ ಎನ್ನ ಕುಶಲದಿಂ ತೋಳಿನ ಕವಚವನಿಡಲು ತೋಳಿನ ಕವಚವನಿಡಲು ಕುಶಲದಿಂ ಎನ್ನ ತೋಳಿನ ಕವಚವನಿಡಲು ಕುಶಲದಿಂ ಎನ್ನ ತೋಳಿನ ಕವಚವನಿಡಲು ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳೋ ಬಿಸಜಾಕ್ಷಿ ಬಂದೆ ಕೇಳು ಬಂದೆ ಬಿಸಜಾಕ್ಷಿ ಬಂದೆ ಕೇಳು ಬಂದೆ ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಬಳಿ ಬಂದೆ ಬಿಸಜಾಕ್ಷಿ ಬಂದೆ ಕೇಳು ಬಂದೆ ನೋಡು ಕುಶಲದಿಂ ಎನ್ನ ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ಬಿಸಜಾಕ್ಷಿ ಬಂದೆ ಕೇಳು ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ಬಿಸಜಾಕ್ಷಿ ಬಂದೆ ಕೇಳು ಬಿಸಿಲು ಗಾಳಿಯ ಕಾಣದ ಬಲೆ ಈ ಹಾದಿಯೊಳು ಬಸವಳಿಬುದನೆ ಕಂಡು ಕುಶಲದಿಂ ಎನ್ನ ತೋಳಿನ ಕವಚವನಿಡಲು ಕುಶಲದಿಂ ಎನ್ನ ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ಬಂದೆ ನೋಡು ಕುಶಲದಿಂ ಎನ್ನ ತೋಳಿನ ಕವಚವನಿಡಲು ಬಿಸಜಾಕ್ಷಿ ಬಂದೆ ಕೇಳು ಬಿಸಜಾಕ್ಷಿ ಬಂದೆ ಕೇಳು ಬಲೆ ಈ ಆದಿಯೊಳು ಬಸವಳಿಬುದನೆ ಕಂಡು ಯಾಕೆ ನೀನಷ್ಟಿಗೆ ಹುಲ್ಲುಗಾವಲಲ್ಲಿ ದನಗಳನ್ನು ಮೇಯಿಸಿಕೊಂಡು ಅತ್ತ ಇರುವುದ ನೀನತ್ತ ಹೋಗುವುದು ಯಾಕೆ ನಮ್ಮ ದಾರಿಗೆ ಅಡ್ಡ ಬರುದು ಯಾಕೆ ಹೋಗಿಲ್ಲ ನೀನು ದಾರಿ ಬಿಡುದು ನಾನು ಹೋಗ್ತೇನೆ ದಾರಿಗೆ ಅಡ್ಡ ಕಟ್ಟುವುದು ನಿನ್ನ ಈ ಅವಸ್ಥೆಯಲ್ಲಿ ನನ್ನನ್ನು ನೋಡ್ಕೊಂಡು ಸುಮ್ಮನೆ ಹೋಗ್ಲಿಕ್ಕೆ ಆಗುದಿಲ್ಲ. ನನಗೆ ಅವಸ್ಥೆ ಆಗಿದೆ. ನನಗೆ ವ್ಯವಸ್ಥೆ ಉಂಟು. ನನಗೆ ದಂಡಿಗೆ ವ್ಯವಸ್ಥೆ ಉಂಟು. ಅಲ್ಲ ವ್ಯವಸ್ಥೆ ಇರಬಹುದು.
ಈಗ ನಿನಗೆ ಅವಸ್ಥೆಯೇ ಆದದ್ದು. ನನಗೆ ಎಂತಾಗಿದೆ? ಅಯ್ಯೋ ಪಾಪ ಅನಿಸ್ತದೆ ನಿನ್ನ ನೋಡಿದ್ರೆ. ನನ್ನ ನೋಡಿದ್ರೆ ಪಾಪ. ಹೌದು, ಪಾಪ ಅಂತ ಅನ್ನಿಸುದು ಯಾರನ್ನು ನೋಡಿದಾಗ? ಯಾರನ್ನ? ಯಾರಾದರೂ ಸ್ವಲ್ಪ ಮಂದ ಮತಿಗಳಾಗಿರಬೇಕು, ಹಾ. ಮತಿವಿಕಲರಾಗಿರಬೇಕು, ಅಂಗ ಊನ ಇದ್ದವರನ್ನು ಕಂಡಾಗ ಪಾಪ ಅಂತ ಅನ್ನಿಸ್ಬೇಕು. ನನ್ನ ಕಣ್ಣು ಸರಿ ಇಲ್ವಾ? ಸರಿ ಉಂಟಪ್ಪ. ಮುಖ ಸರಿ ಇಲ್ವಾ? ಸರಿ ಉಂಟು. ಕೈಕಾಲು ಸೊಟ್ಟಗಾಗಿದೆಯಾ? ಸರಿ ಉಂಟು. ಸೊಂಟ ಮುರಿದಿದೆಯಾ? ಇಲ್ಲಪ್ಪ. ಹೀಗಿದ್ದಲ್ಲ ನಾನು. ನೋಡು, ಹೀಗಿಂತ ಹಾಗೆ ಬಹಳ ಚಂದ ಕಾಣ್ತೀವಿ. ಈಗ ಇದು ಹೋಗಾಗ. ಅಲ್ಲ, ಹಾಗಿದ್ರೂ ಚಂದ ಕಾಣ್ತಿ ಅಂತ. ನಾನು ಕೈಕಾಲು ಸೊಟ್ಟಗೆ ನಾನು ಸರಿ ಇದ್ದೇನೆ, ಮತ್ತೆ ನಾನು ನೋಡಿದ್ರೆ ಪಾಪ ಅಂತ ಅನ್ನಿಸುತ್ತೆ. ಅಯ್ಯೋ ಹಾಗಲ್ವೇ, ಮತ್ತೆ ನಿನ್ನ ನೋಡ್ತಾ ಇದ್ರೆ ಹಾ. ಯಾಕೋ ಏನು ನನಗೆ ಎಮ್ಮೆ ನೆನಪಾಗ್ತಾ ಉಂಟು. ಎಂತದ್ದು? ಎಮ್ಮೆ ನೆನಪಾಗುದು. ತಪ್ಪಲ್ಲಪ್ಪ. ಆ ವೃತ್ತಿ ಮಾಡಿಕೊಂಡಿದ್ದವರಿಗೆ ಅದೇ ನೆನಪಾಗುವುದು. ನೀನು ಇರುವುದೇ ದನಗಳನ್ನು ಮೇಯಿಸಿಕೊಂಡಿರು. ನಿನಗೆ ಮತ್ತೆ ದನ ಎಮ್ಮೆ ಇಂಥದ್ದಲ್ಲದೆ ನೀನು ಎಂಥದ್ದು ನೆನಪಾಗುತ್ತದೆ? ಎಂತದಕ್ಕೆ ಎಮ್ಮೆ? ಎಂತದಕ್ಕೆ ಹೆಮ್ಮೆ ಉಂಟು. ಹಾ. ಎಮ್ಮೆ ಮೇಯಿಸ್ಲಿಕ್ಕೂ ಹೆಮ್ಮೆ ಉಂಟು. ಅಲ್ಲ ಇರ್ಲಿ. ಅಲ್ಲ ಮತ್ತೆಂತದ್ದು? ಬೇರೆ ಎಂತದ್ದು ಇಲ್ಲದ್ರೆ ಮತ್ತೆಂತೆಂತ? ಅಲ್ಲ ಹಾಗಲ್ಲ. ಹಾ. ಯಾಕೆ ಗೊತ್ತಾ? ಹಾ. ಈ ಶ್ರೀಮಂತರ ಮನೆಯ ಕೊಟ್ಟಿಗೆಯಲ್ಲಿ ಹಾ. ಕಟ್ಟಿ ಸಾಕಿದ ಎಮ್ಮೆ ನೋಡ್ಲಿಕ್ಕೆ ಹೇಗಿರ್ತದೆ ಹೇಳು? ಹೇಗಿರ್ತದೆ? ಎಲ್ಲಾ ವ್ಯವಸ್ಥೆಗಳು ಕೊಟ್ಟಿಗೆಯಲ್ಲಿ ಆಗ್ತದೆ. ಅಲ್ಲ ಶ್ರೀಮಂತರ ಮನೆಯಲ್ಲಿ ಎಮ್ಮೆ ಅಲ್ಲ. ಅದಕ್ಕೆ ಎಮ್ಮೆ ಇದ್ದವರು ಸ್ವಲ್ಪ ಶ್ರೀಮಂತರೇ. ಎಮ್ಮೆನೆಲ್ಲ ಹಾಗೆ ಸುಲಭದಲ್ಲಿ ಸಾಕ್ಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಎಲ್ಲಾ ವ್ಯವಸ್ಥೆ ಒಳಗೆ ಮಾಡ್ತಾರೆ. ಹೌದು, ಶ್ರೀಮಂತರಿಗೆ ಹೇಗೆ ಮನೆಯಲ್ಲಿ ವ್ಯವಸ್ಥೆಯೋ ಹಾಗೆ ಗಾಳಿ ಬೆಳಕು ನೀರಿನ ವ್ಯವಸ್ಥೆಯೋ ಆ ಕೊಟ್ಟಿಗೆಯಲ್ಲಿ ಇರ್ತದೆ. ಹೊತ್ತಿಗೆ ಹುಲ್ಲು ತಂದು ಹಾಕ್ತಾರೆ. ಹೌದು. ಕುಡಿಯುವುದಕ್ಕೆ ಹಾಕ್ತಾರೆ. ಹೌದು. ಎಲ್ಲ ಕುಡ್ಕೊಂಡು ತಿನ್ಕೊಂಡು ಸರಿಯಾಗಿ ದಷ್ಟಪುಷ್ಟವಾಗಿ ಬೆಳೆದಿರ್ತದೆ. ಹೌದು. ಬಿಸಿಲಿಗೆಲ್ಲ ಹೋಗಿ ಹೆಚ್ಚು ಅಭ್ಯಾಸ ಇರುವುದಿಲ್ಲ, ಹೊರಗಡೆ ಬಿಡುವುದಿಲ್ಲ ಅಲ್ವಾ? ಅದೇ ಎಮ್ಮೆಯನ್ನ ಎಲ್ಲಿಯಾದ್ರೂ ಅಪರೂಪಕ್ಕೆ ಒಂದೊಂದು ದಿವಸ ಕಾಲಾಡಿಸ್ಕೊಂಡು ಬರ್ಲಿ ಅಂತ ಹುಲ್ಲುಗಾವಲು ಪ್ರದೇಶಕ್ಕೆ ಕಳಿಸ್ಕೊಟ್ರೆ ಏನಾಗ್ತದೆ ಹೇಳು? ಏನಾಗುತ್ತದೆ? ಬಿಸಿಲಿನ ಬೇಗೆಯನ್ನ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಆಗುದಿಲ್ಲ. ಬಿಸಿಲಿನ ಜಳಕ್ಕೆ ಎಮ್ಮೆ ಎನ್ನುವುದು ಬಸವಳಿದು ಹೋಗ್ತದೆ. ಅಯ್ಯೋ. ದಣಿವಿನಿಂದ ಸೋತು ಹೋಗ್ತದೆ. ದಷ್ಟಪುಷ್ಟವಾದ ಆ ಎಮ್ಮೆ ಕೆಲವು ದಿವಸದಲ್ಲಿ ಸಣಕಲಾಗಿ ಹೋಗ್ತದೆ. ಒಂದು ವೇಳೆ ಸ್ವಲ್ಪ ಬೆಳ್ಳಗಿನ ಮೈಬಣ್ಣ ಇದ್ರೆ ಬಿಸಿಲಿನ ಧಗೆಗೆ ಬೆಳ್ಳಗೋಗಿ ಕೆಂಪಾಗಿ ಆಮೇಲೆ ಕಪ್ಪೆಲ್ಲಾಗಿ ಹೋಗ್ತದೆ. ನೀನು ಹಾಗೆ ಶ್ರೀಮಂತರ ಮನೆಯ ಹುಡುಗಿ ಅಲ್ವಾ? ಮನೆ ಒಳಗೆ ಇದ್ದವಳಲ್ಲ, ಹೊರಗೆಲ್ಲ ಬಂದು ಅಭ್ಯಾಸವೇ ಇಲ್ಲಲ್ಲ ನಿನಗೆ. ಅಪರೂಪಕ್ಕೊಂದು ದಿವಸ ಈ ಬಿಸಿಲಿಗೆ ಬಂದ್ಯಾ ಇಲ್ವ? ಹೇಗೆ ಬಸವಳಿದು ಹೋಗಿದ್ದೀಯನು? ಅದು ಕೇಳಿದ್ದು ನನಗೆ ಎಮ್ಮೆ ನೆನಪಾಯ್ತು ನಿನ್ನ ನೋಡ್ಕೊಂಡು ಅಂತ. ನಾನೀಗ ಬಸವಳಿದ್ರಿಂದ ನನ್ನ ಮುಖ ಕೆಂಪಾದದ್ರಿಂದ ನಾನೀಗ ಎಮ್ಮೆಯ? ಹೌದೌದು. ನನ್ನನ್ನು ಎಮ್ಮೆ ಅಂತ ಹೇಳ್ತೀಯ? ಹೌದು. ಏ ಕೋಣ, ಎಮ್ಮೆ ಹೇಳ್ತೇನೆ ನನಗೆ? ಕೋಣ? ನಾನು ಕೋಣವ? ಹೌದು. ಬಹಳ ಸಂತೋಷ. ಎಂತದ್ದು? ನಾನು ಕೋಣ ಆದ್ರೂ ನೀನು ಎಮ್ಮೆ, ನೀನು ಎಮ್ಮೆ ಆದ್ರೂ ನಾನು ಕೋಣ. ಮಗನೇ ಬ್ರಹ್ಮ, ಅಯ್ಯೋ ನೀನು ಅಷ್ಟೊತ್ತಿಗೆ ಒಂದು ಜೋಡಿ ಮಾಡುವುದು ಅಂತ ಹೇಳಿದ್ರೆ ಮತ್ತೊಂದು ನಮಸ್ಕಾರ ನಿನಗೆ. ದೇವರೇ, ನಿನ್ನ ಮಂದ ಬುದ್ಧಿಗೆ ಎಂತದ್ದು ಹೇಳುದು ನಾನು? ನನಗೆ ಕೋಣ ಅಂತ ಹೇಳಿದ್ರೆ ಇಂಥದ್ದು ಸಂಬೋಧನೆಗ ಅಥವಾ ಜೋಡಿ ಮಾಡೋದಕ್ಕ? ಏ ಕೋಣ ಸರಿ ಗೊತ್ತು ಯಾರಿಗೆ ಹೇಳುದು? ಯಾರಿಗೆ? ಮಂದ ಬುದ್ಧಿ ಇದ್ದವನಿಗೆ ಹೇಳು. ನಿನ್ನಂತ ಮಂದ ಬುದ್ಧಿಗೆ ಹೇಳಿದ್ರೆ ನಾನು ಕೋಣ ಅಂತ. ದಪ್ಪತಲೆ ಅವ. ದಪ್ಪದ ಗೊತ್ತಾಯ್ತಾ? ನಿನಗೆ ಹಾಗೆ ಹೇಳ್ಬೇಕು. ನಿನಗೆ ಎಂತದಕ್ಕೆ? ಬಿಸಿಲು ಗಾಳಿಯ ಕಾಣದ ಬಲೆ ಅಂತ ಹೇಳಿ. ಹೌದಾ? ಬಿಸಿಲು ಗಾಳಿ ಜೊತೆಯಲ್ಲಿ ಬಳಲುವುದು ಹೇಗೆ? ಈಗ ಬಿಸಿಲು ಬಿದ್ದರೆ ಸಾಧ್ಯ ನಮಗೆ ಸೆಕೆ ಆಗುತ್ತದೆ, ಗಾಳಿ ಬೀಸಿದ್ರೆ ತಂಪಾಗುತ್ತದೆ. ಗಾಳಿ ಬೀಸುತ್ತಲೇ ಇದ್ರೆ ಚಳಿ ಆಗುತ್ತದೆ. ಬಿಸಿಲಿನ ಶಾಖ ಉಂಟು ಅಂತಾದ್ರೆ ಹಿತ ಆಗುತ್ತದೆ. ಇದು ಬಿಸಿಲು ಗಾಳಿ ಒಮ್ಮೆಗೆ ಬಳಲುದು ಹೇಗೆ, ಒಣಗುದು ಹೇಗೆ? ಅದು ಹೌದು. ಅದೆಲ್ಲ ಹೇಳಬೇಡ. ಗಾಳಿಗೆ ಒಣಗುತ್ತದ? ಗಾಳಿಗೂ ಒಣಗುತ್ತದೆ, ಬಿಸಿಲಿಗೂ ಒಣಗುತ್ತದೆ. ಹೇಗೆ? ನಿನಗೆ ಬಹುಶಃ ಗೊತ್ತಿಲ್ಲ ಅನಿಸ್ತದೆ. ಎಂತದ್ದು? ನಿಮ್ಮ ಮನೆಯಲ್ಲಿ ಬಟ್ಟೆ ತೊಳೆಯುವ ಅಭ್ಯಾಸ ಉಂಟೇನೆ? ಇಲ್ಲ, ನಾವು ಹೊಸೇ ಹಾಕುದು. ಮತ್ತೆ ಹೊಳಗೆ ಬಿಸಾಕ. ನಿನ್ನ ಹಾಗೆಲ್ಲ ಹೊಲಸು ಬಟ್ಟೆ ಹಾಕಿಕೊಂಡಿರುವವರು ನಾವು ಬಡಿ ಬಟ್ಟೆ ಉಟ್ಕೊಳ್ಳುವುದು. ನನಗೆ ಯಾವುದಕ್ಕೂ ಏನು ಅನಿಸುವುದಿಲ್ಲ. ಇಲ್ಲ ನಿನಗೆ ಆಗುತ್ತದೆ. ನಿನಗೆ ನಾನೇ ಉಂಟದಲ್ಲ. ಬಟ್ಟೆ ತೊಳಿಲಿಕ್ಕಿದ್ದಾರೆ ನಮ್ಮಲ್ಲಿ. ಹಾಗಲ್ಲ, ನಾವು ಬಟ್ಟೆ ತೊಳ್ಕೊಳ್ತೇವೆ. ಹಾಗಲ್ಲ. ಬಟ್ಟೆ ತೊಳೆದ ಬಟ್ಟೆಯನ್ನ ಒಣಗಿಸುವುದಕ್ಕೆ ನಾವು ಬಿಸಿಲಿಗೆ ಹಾಕ್ತೇವೆ. ಹೌದು. ಎಲ್ಲಿಯಾದ್ರೂ ಒಂದೊಂದು ದಿವಸ ಮೋಡ ಇದ್ರೆ, ಮಳೆ ಬರುವ ಲಕ್ಷಣ ಇದ್ರೆ ಆ ದಿವಸ ಬಿಸಿಲಿರುವುದಿಲ್ಲ. ಆದ್ರೂ ನಾವು ಹೊರಗಾಗ್ತೇವೆ. ಯಾಕೆ? ಗಾಳಿಗಾದ್ರೂ ಒಣಗಲಿ ಅಂತ. ಈ ಕಡೆ ಬಿಸಿಲಿಗೂ ಬಟ್ಟೆ ಒಣಗುತ್ತದೆ, ಈ ಕಡೆ ಗಾಳಿಗೂ ಬಟ್ಟೆ ಒಣಗುತ್ತದೆ. ಹಾಗಾದ್ರೆ ಬಿಸಿಲು ಗಾಳಿ ಎರಡಕ್ಕೂ ಒಣಗುತ್ತದಂತ ಆಯ್ತಲ್ಲ ಚಂದ್ರಾವಳಿ. ಈಗ ಬಿಸಿಲು ಹೆಚ್ಚಾದ್ರೆ ಏನು ಬೇಕು? ನೆರಳು ಬೇಕು. ನೆರಳಿಗೋಸ್ಕರವಾಗಿ ನೀ ಬರುವುದಾ? ಹೌದು. ಆದ್ರೆ ಒಂದು ಏನು? ನೀನು ನೆರಳು ಕೊಡ್ತಿ ಅಂತ ಹೇಳಿದ್ರೆ ನನಗೆ ಅರ್ಥ ಆಗುತ್ತದೆ. ಬಿಸಿಲಿನಿಂದ ಬಳಲಿದಂತ ಯಾವನೇ ಒಬ್ಬ ಪ್ರಯಾಣಿಕನಾದರೂ ನೆರಳನ್ನು ಹುಡುಕುತ್ತಾನೆ. ಹೌದು. ಆದ್ರೆ ನೆರಳು ಕೊಡುವುದೆಲ್ಲಿ? ದಾರಿ ಬದಿ ನಿಂತ ಮರಗಳು ನೆರಳು ಕೊಡುತ್ತದೆ. ಹೌದೌದು. ಎಲ್ಲ ಸಾಲು ಮರಗಳು ಇರ್ತದಲ್ಲ. ನೀನೆಂತದ್ದು ಸಾಲ್ಮರವ? ಸಾಲು ಮರವೇ. ಯಾರು? ನಾನು. ನೆರಳು ಕೊಡುವ ಒಂದು ಜಾತಿ ಮರ ಇದ್ದ ಹಾಗೆ. ಅಯ್ಯಯ್ಯೋ, ಹೌದು. ನೀನು? ಹೌದು. ತಂಗುದಾಣ. ಆದ್ರೆ ಒಂದು ಏನು? ಪ್ರಯಾಣಿಕರೇ ಮರದ ಬುಡಕ್ಕೆ ಹೋಗಬೇಕು ಬಿಟ್ರೆ ಮರವೇ ಪ್ರಯಾಣಿಕರ ಹತ್ರ ಬರುವ ಕ್ರಮ ಇಲ್ಲ. ಆಯ್ತಾ? ಈಗ ನಾನು ಬಳಲಿದಂತ ಪ್ರಯಾಣಿಕರು, ಸರಿ ನನಗೆ ಬಿಸಿಲ ಜಲದಿಂದ ಬಳಲಿದ್ದೇನೆ,
ಆದರೆ ಈ ಪ್ರಯಾಣಿಕರು ಈ ಮರದ ಬುಡಕ್ಕೆ ಬರಲಿಲ್ಲ, ಏನು ನೆರಳು ಕೊಡುವುದಕ್ಕೆ. ಅಲ್ಲ ನಮ್ಮದು ಆ ಜಾತಿ ಮರ ಅಲ್ಲ ಇದು. ಮತ್ತೆಂತದ್ದು? ಮರವನ್ನೇ ಹುಡ್ಕೊಂಡು ಬರ್ಬೇಕಾದದಿಲ್ಲ. ಮತ್ತೆ ನಮ್ಮದು ಒಂದು ರೀತಿ ಸಂಚಾರಿ ಸಾಲು ಮರ ಇದು. ಯಾರು ಬಳಲಿದ್ದಾರೋ ಅಲ್ಲಿಗೆ ನಾವು ಹೋಗುದು, ನಾವಿದ್ದೇವೆ ಅಂತ. ನೀನು ಬಳಲಿದ್ದವರಲ್ಲಿಗೆ ಹೋಗುವುದಾ? ಇದು ನಿನಗೆ ಅಭ್ಯಾಸ ಆದದ್ದು. ಮಿಕ್ಕ ನಾರಿಯರು ಮುಂದೆ ಮಿಕ್ಕ ನಾರಿಯರೋಳ್ ಮುಂದೆ ಮನಗೆ ಬಂದ ಜಗಂದ ಆಡಿದಂತೆ, ಮನಗೆ ಬಂದ ಚಕ್ಕಂದ 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 ಆಡಿದಂತೆ. ಸೊಕ್ಕಿನ ಮಾತು ಸುರಿದರೆ ಬಾಯು ಹೊಯ್ದುವೆ, ಸೊಕ್ಕಿನ ಮಾತು ಸುರಿದರೆ ಬಾಯಿ ಹೊಯ್ದುವೆ, ಬಾಯಿ ಹೊಯ್ದುವೆ, ಬಾಯಿ ಹೊಯ್ದುವೆ. ಕಕ್ಕನೆ ನಡೆಯೋ ಪಿಂತೆ ಬಾಯಿ ಹೊಯ್ದುವೆ, ಕಕ್ಕನೆ ನಡೆಯೋ ಪಿಂತೆ. ಮಿಕ್ಕ ನಾರಿಯರ ಮುಂದೆ ಮನಕ್ಕೆ ಬಂದ ಚಕ್ಕಂದ ಆಡಿದಂತೆ, ಮನಕ್ಕೆ ಬಂದ ಚಕ್ಕಂದ ಆಡಿದಂತೆ. ಕೃಷ್ಣ, ನೆರಳು ಕೊಡ್ತೇನೆ. ಹೌದಾ? ನನ್ನ ತೋಳ ತೆಕ್ಕೆಯ ಬಂಧನದಲ್ಲಿ ನೀವು ಸಿಲುಕಿದೆ ಅಂತಾದ್ರೆ ಆ. ಆಹಾ ಏನು ತಂಪು ಕೇಳ್ತೀಯ. ನಿನಗಿದ ಅಭ್ಯಾಸವಾಗಿ ಹೋಗಿದೆ ಕೃಷ್ಣ. ಯಾಕೆ? ಕಂಡ ಹೆಣ್ಣು ಮಕ್ಕಳ ಬಳಿಗೆ ಹೋಗುವುದು, ಇಂತಹ ಸರಸದ ಮಾತುಗಳನ್ನು ಆಡುವುದು, ಆ ಬಳಿಕ ಅವರನ್ನು ವಶೀಕರಣಗೊಳಿಸುವುದು. ಯಾಕೆ? ಚತುರೋಕ್ತಿಯ ಮಾತುಗಳನ್ನು ಕೇಳಿದಾಗ ಅಲ್ಪಮತಿ ಉಳ್ಳಂತ ಈ ಗೋಪಿಕಾಂಗನೆಯರು ನಿನ್ನ ವಶವಾಗಿರಬಹುದು. ಹಾಗಾದ್ರೆ ಈ ಚಂದ್ರಾವಳಿ ವಶವಾಗುತ್ತೇನೆ ಎನ್ನುವ ಹಾಗೆ ಎಣಿಸಿಕೊಳ್ಳಬೇಡ. ಎಲ್ಲ ಹೂವಿನ ಮಕರಂದವನ್ನು ದುಂಬಿ ಹೀರುತ್ತದೆ. ಸಂಪಿಗೆ ಹೂವಿನ ಹತ್ರ ಬಂದ್ರೆ ಹಾವು ಕಡಿತದೆ. ಹಾವು ಕಡಿಯುವುದಲ್ಲ, ದುಂಬಿ ಮತ್ತೆ ಬದುಕಿಲ್ಲ ಅಂತ ಆಗುತ್ತದೆ. ಅಂತಹ ಕೆಂಡ ಸಂಪಿಗೆ ಹೂವಿನಂತೆ ನಾನು ಎನ್ನುವುದನ್ನು ಜಾಗೃತಿ ಮಾಡಿಕೊ. ಗೊತ್ತಾಯ್ತಲ್ಲ? ಮಿಕ್ಕ ನಾರಿಯರು ಮುಂತೆ ಮನಕ್ಕೆ ಬಂದ ಚಕ್ಕಂದ ಆಡಿದಂತೆ. ಅಲ್ಲದ್ರೆ ನಿನ್ನ ಅಭ್ಯಾಸ ಎಂತದ? ಎಂತ ನಾನು ಕೇಳಲಿಲ್ವಾ? ಏನು? ಹೊರಟ ರಂಗಧಾಮ ಗೋವುಗಳನ್ನು ಕೂಡಿಕೊಂಡು. ಹೇಗೆ ಹೊರಟ? ಹೇಗೆ? ಶೃಂಗಾರವಾಗಿ ಹೊರಟ. ಈ ಗುಡ್ಡೆಗೆ ದನ ಕಾಯ್ಲಿಕ್ಕೆ ಹೋಗುವವರು ಚಂದ ಮಾಡಿಕೊಂಡು ಹೋಗುದು ಎಂತದಕ್ಕೆ? ಹೌದಾ? ನಾವು ಶೃಂಗಾರ ಪ್ರಿಯರು. ಶೃಂಗಾರವಿಯರಲ್ಲ. ಎಲ್ಲಿ ಹೆಣ್ಣು ಮಕ್ಕಳು ಬರ್ತಾರೆ, ನೀರಿಗಾಗಿ ಬರುವವರಿದ್ದಾರೆ, ಬಟ್ಟೆ ತೊಳೆಯುವುದಕ್ಕೆ ಹೋಗುವವರಿದ್ದಾರೆ, ದಾರಿಯಲ್ಲಿ ಹೋಗುವವರಿದ್ದಾರೆ, ಮೊಸರುಗಳು ಹಾಲು ಬೆಣ್ಣೆಗಳನ್ನು ಮಾರಾಟ ಮಾಡುವುದಕ್ಕೆ ಹೋಗುವ ಹೆಂಗಸರಿದ್ದಾರೆ. ಅಂತವರನ್ನು ದಾರಿಯಲ್ಲಿ ಅಡ್ಡ ಹಾಕಿ ಇಂತಹ ಬಣ್ಣದ ಮಾತುಗಳನ್ನಾಡಿ ವಂಚಿಸಬಹುದು ಎನ್ನುವ ಹಾಗೆ ಎಣಿಸಿಕೊಳ್ಬೇಡ. ಏನು ಗೊತ್ತಾಯ್ತಲ್ಲ? ಹೌದೇನಾ? ಏನು? ನಾನು ಯಾರೇನು ಅಂತ ಎಚ್ಚರ ಉಂಟು ನಿನಗೆ? ಗೊತ್ತಾಗಿದೆ ಅಲ್ಲ? ಎಂತದ್ದು ಗೊತ್ತಾಗಿದೆ? ಅಯ್ಯೋ, ನನ್ನ ಅತ್ತೆ ಕೊನೆ ಮಗಳಲ್ವ ನೀನು? ಕುಲವತಿಯ ಮಗಳು ನಾನು. ನಮ್ಮ ಅಮ್ಮನಿಗೆ ನಾವು 7 ಜನ ಹೆಣ್ಣು ಮಕ್ಕಳು. ಹೌದಾ? ದೊಡ್ಡವಳು ರಾಧೆ, ಸಣ್ಣವಳು ನಾನು. ಮದುವೆ ಮಾಡಿ ಕೊಟ್ಟಿದ್ದಾರೆ ನನಗೆ. ಏನು ಮರ್ಯಾದೆಯಲ್ಲಿ ಸಂಸಾರ ಮಾಡ್ತಾ ಇದ್ದೇನೆ. ನನ್ನ ಉಳಿದ ಅಷ್ಟೂ ಜನ ಅಕ್ಕಂದಿರು ನಿನ್ನ ಜೊತೆಯಲ್ಲಿ ಓಡಾಡ್ತಾ ಇದ್ದಾರೆ. ಹೌದಾ? ಮರ್ಯಾದೆ ಇಲ್ಲದಿದ್ದವರು. ಎಂತದಕ್ಕೆ ನೀನು ಸುಮ್ಮನೆ ನನ್ನನ್ನಾದ್ರೂ ಬಿಡಬಾರ್ದ? ಸುಮ್ಮನೆ ಎಂತದಕ್ಕೆ ನನ್ನ ಬಳಿ ಬರೋದು? ಎಂತದಕ್ಕೆ? ಕುಲವತಿಯ ಮಕ್ಕಳು ಕುಲ ಕೆಟ್ಟು ಹೋಗಿರೋದು ಮಾತು ಬಂತಲ್ಲ. ಅಯ್ಯೋ, ನಾನು ಇಷ್ಟು ಉದ್ದೇಶ ಪಟ್ಟೆ ನಿನ್ನ ಹತ್ರ ಬಂದದ್ದೆ. ಎಂತದಕ್ಕೆ? ನಾನು ನನ್ನ ಆತ್ಮೀಯರಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದೆ. ನಿನ್ನ ಆತ್ಮೀಯರು? ಹೌದೌದು. ಎಂತದ್ದು ಅಂತ? ಅದು ಸತ್ಯ ಹೇಳಿಬಿಡ್ತೇನೆ. ಎಂತದ್ದು? ನನ್ನ ಗೆಳೆಯರಿದ್ದಾರಲ್ಲ ಗೋಪಾಲಕರು, ಹೌದು, ಅವ್ರ ಹತ್ರ ಹೇಳಿದ್ದೆ ಒಂದು ಮಾತು. ಹೇಗೆ? ನನ್ನ ಕಣ್ಣ ಮುಂದೆ ಯಾವ ಹೆಣ್ಣೆ ಬಂದ್ರು ನಾನು ಅವಳನ್ನು ಬಿಡುವುದಿಲ್ಲ, ರಮಿಸ್ತೇನೆ ಅಂತ. ನೀನ? ಹೌದು. ಎಲ್ಲ ಹೆಣ್ಣು ಮಕ್ಕಳನ್ನ ರಮಿಸಿ ಆಯ್ತು. ಈಗ ತಪ್ಪಿ ಹೋದವಳು ನೀನೊಬ್ಬಳು. ನನ್ನ ಅಕ್ಕಂದಿರೆಲ್ಲ ನಿನ್ನ ವಶವಾದ? ಹೌದೌದು. ನಾನೊಬ್ಬಳೆ ಉಳಿದಿರು. ಹಾಗಾಗಿ ನನ್ನ ಪ್ರತಿಜ್ಞೆ ಪೂರ್ಣ ಆಗಬೇಕಾ ಬೇಡವಾ? ಆಗಬೇಕು. ಆದ್ದರಿಂದ ನೀನು ನನ್ನವಳಾಗು, ನನ್ನ ಪ್ರತಿಜ್ಞೆ ಒಂದು ಪೂರ್ಣ ಆಗ್ತದೆ. ಪ್ರತಿಜ್ಞೆ? ಹೌದೌದು. ಕಣ್ಣಿಗೆ ಕಂಡ ಹೆಣ್ಣು ಮಕ್ಕಳನ್ನು ಸೇರ್ತೇನೆ, ಬಿಡುವುದಿಲ್ಲ. ಹೌದಾ? ಸುಳ್ಳು ಹೇಳ್ಬೇಡ. ಯಾಕೆ? ನೀನು ಸುಮ್ಮನೆ ನನ್ನನ್ನು ಮರಳು ಮಾಡಲಿಕ್ಕೆ ಹೋಗಬೇಡ. ಏನು? ಕಣ್ಣಿಗೆ ಕಂಡ ಹೆಣ್ಣು ಮಕ್ಕಳನ್ನು ನೆರೆಯುತ್ತೀಯಾ? ಹೌದು. ಬೆರೆಯುತ್ತೀಯಾ? ಹೌದು. ಅದೇ ಹೌದಾ ಇದ್ರೆ ನಿನ್ನ ಅಮ್ಮ ಹೆಣ್ಣಲ್ವಾ? ಸೇರ್ಲಿಕ್ಕೆ ಆಗತ್ತದ? ಯಾರನ್ನು ಮರಳು ಮಾಡುದು? ಯಾರನ್ನು ನೀನು? ಅಲ್ಲ, ನನ್ನಮ್ಮ ಹೆಣ್ಣಲ್ಲ. ಮತ್ತೆಂತದ್ದು? ನನ್ನಮ್ಮ ಹೆಂಗಸು. ಅದು ಹೆಂಗಸು. ನಾನು ಹೆಂಗಸರ ಸುದ್ದಿಗೆ ಹೋಗ್ತೇನೆ ಹೇಳಲಿಲ್ಲ. ಹೆಣ್ಣು ಮಕ್ಕಳ ವಿಷಯ ಮಾತ್ರ ಹೇಳಿದ್ದು. ಹೆಣ್ಣು? ಸರಿ ಸರಿ. ನನ್ನದ್ದು ಒಂದು ಪ್ರತಿಜ್ಞೆ ಉಂಟು. ಹೌದಾ? ಹೌದು. ಎಂತದ್ದು? ಈಗ ಪ್ರತಿಜ್ಞೆ ನೆನಪಾದದ್ದು ನನಗೆ. ಏನು? ನನ್ನ ಕಣ್ಣಿಗೆ ಕಂಡಂತ ಗಂಡು ಮಕ್ಕಳನ್ನು ಒಬ್ಬರನ್ನೂ ಬಿಡುವುದಿಲ್ಲ. ನನ್ನ ಕಣ್ಣಿಗೆ ಕಂಡ ಗಂಡು ಮಕ್ಕಳಿಗೆ ಹೊಡಿತೇನಂತ ನನ್ನದೊಂದು ಪ್ರತಿಜ್ಞೆ ಉಂಟು. ಬೇಡ. ಎಂತದ್ದು ಬೇಡ? ಎಲ್ರಿಗೆ ಹೊಡೆದಿದ್ಯಾ ನೀನು? ಹೊಡಿತೇನೆ. ನಿನ್ನಪ್ಪ ಗಂಡಲ್ವಾ? ಅಪ್ಪನಿಗೆ ಹೊಡೆದಿದ್ಯಾ? ನನ್ನಪ್ಪ ಗಂಡಲ್ಲ. ಏನು? ನಿನ್ನಪ್ಪ ಗಂಡಲ್ವೇನೆ? ಅಲ್ಲ. ಮತ್ತೆ ಹೇಗೆ ಅವ ಅಪ್ಪ ಅಂತ ಅನ್ಸ್ಕೊಂಡ?
ಪಾಪಿ ಹಾಗೆ ಹೇಳಿದಲ್ಲ. ನನ್ನಪ್ಪ ಗಂಡಲ್ಲ, ನನ್ನಪ್ಪ ಗಂಡಸು. ನಾನು ಗಂಡಸರ ಸುದ್ದಿಗೆ ಹೋಗುದಿಲ್ಲ ಅಂತ ಹೇಳಿ ಸುಮ್ಮನೆ ನನ್ನ ಸುದ್ದಿಗೆ ಬಂದೆ ಅಂತಂದ್ರೆ ಜಾಗ್ರತೆ. ಏನೋ ಈಗ ನನ್ನ ಅವಸ್ಥೆ ಏನು ಗೊತ್ತಾ? ಏನು ಕಣ್ಣಿಗೆ ನೋಡೋದೇನು ನೀನು? ಹರಿನ ಲೋಚನೆ ನಿನ್ನ ರೂಪು ಯೌವನಕ್ಕಿಷ್ಟು ಹರಿನ ಲೋಚನೆ ನಿನ್ನ ರೂಪು ಯೌವನಕ್ಕಿಷ್ಟು ಗರ್ವ ಬೇಕೌದು ಬಾಲೆ ಯೌವನಕ್ಕಿಷ್ಟು ಗರ್ವ ಬೇಕೌದು ಬಾಲೆ ಸ್ಮರಗೆ ಸಿಕ್ಕಿದ ಎನ್ನ ಬರಿದೆ ಕೋಪಿಸಬೇಡ ಸ್ಮರಗೆ ಸಿಕ್ಕಿದೆ ಎನ್ನ ಬರಿದೆ ಕೋಪಿಸಬೇಡ ಹರುಷದಿ ಬಿಡಿಸಿಕೊಳ್ಳಿ ಕೋಪಿಸಬೇಡ ಹರುಷದಿ ಬಿಡಿಸಿಕೊಳ್ಳೆ ಹರಿನ ಲೋಚನೆ ನಿನ್ನ ರೂಪು ಯೌವನ ಇಷ್ಟು ಗರ್ವ ಬೇಕಾಗುವುದು ಬರ್ಬೇಡ ಉಳಿದವರಾಗಿ ಗಂಡ ಸಂಪಿಗೆ ಅಂತೆ ನಾನು. ಇಲ್ಲ ನನಗೆ ಗೊತ್ತಾಗಿದೆ. ಹಾ ಇದು ಏನು ನಿನ್ನ ಅಹಂಕಾರ. ಹಾ ಹೌದೌದು, ಏನು ಇರಬೇಕು, ತಪ್ಪಲ್ಲ. ಹಾ ಹಾ ಯಾಕೆ ಹೇಳು? ಯಾಕೆ? ಇಷ್ಟು ಚಂದದ ರೂಪಕ್ಕೆ ಹಾ ಒಂದಿಷ್ಟಾದ್ರೂ ಅಹಂಕಾರ ಎನ್ನುವುದು ಇರಲೇಬೇಕು. ಹೌದಾ? ಆ ಅಹಂಕಾರ ಇರ್ಲಿಕ್ಕೆ ಹೋಗಿ ಆ ನಿನ್ನ ರೂಪ ಮತ್ತಷ್ಟು ವೃದ್ಧಿ ಆಗುತ್ತಾ ಉಂಟು. ಅಲಂಕಾರವಾಯಿತು. ಅದಕ್ಕೆ ಕೇಳು, ಹಾ. ರೂಪ ಸುಮ್ಮನೆ ಬರುವಂತದ್ದಲ್ಲ. ರೂಪ ದೇವರು ಕೊಟ್ಟಂತ ಒಂದು ಸಂಪತ್ತು, ಹಾ. ಎಲ್ಲರಿಗೂ ಸಿಕ್ಕುವಂತದ್ದಲ್ಲ. ಹಾ. ಆ ರೂಪಕ್ಕೊಂದು ಗಾಂಭೀರ್ಯತೆ ಬೇಕು. ಹಾ. ಅದಿದ್ದಾಗ ಮಾತ್ರ ಅದಕ್ಕೆ ಶೋಭೆ ಅಂತ ಬರುವುದು. ಹಾ. ಮನೆಯಲ್ಲಿ ಚಿನ್ನ ಸಂಪತ್ತು ಒಡವೆ ಇದ್ರೆ ಅಷ್ಟೇ ಇದು ಸಾಕಾಗುದಿಲ್ಲ. ಅದಕ್ಕೆ ಹೇಗೆ ನಾವು ಕಬ್ಬಿಣದ ಪೆಟ್ಟಿಗೆಲಿಟ್ಟು ಬೀಗ ಹಾಕುತ್ತೇವೋ, ಆ ಸಂಪತ್ತನ್ನು ಕಾಪಾಡುತ್ತೇವೋ, ಹಾಗೆ ರೂಪ ಇದ್ದವರಿಗೆ ಒಂದಿಷ್ಟು ಅಭಿಮಾನ ಬೇಕು, ಗಾಂಭೀರ್ಯ ಬೇಕು. ತಪ್ಪೆಂತದ್ದು? ಆದ್ರೂ ಒಂದು ಏನು? ಬಂಗಾರವನ್ನೆಲ್ಲ ಪೆಟ್ಟಿಗೆಯಲ್ಲೇ ಹಾಕಿ ಬೀಗ ಹಾಕುವುದಿದ್ರೆ ಹಾ. ಮತ್ತು ಬಂಗಾರ ತಕೊಳ್ಳುದು ಯಾಕೆ? ಅಲ್ಲ ಹಾಗೆ ಹೇಳಿದ್ರೆ ಅದನ್ನು ಜೋಪಾನ ಮಾಡಬೇಕು ಅಂತ. ಹೌದು. ಹಾಗೆ ಅಲಂಕಾರ ಒಂದು ಗಾಂಭೀರ್ಯ ಬೇಕು. ಅದು ಏನೇ ಆಗಲಿ ನಿನಗೆ ಎಂತದಕ್ಕೆ? ನಮ್ಮ ಮನೆಯವರ ಸುದ್ದಿ ನಿನಗೆಂತದಕ್ಕೆ? ನನ್ನ ಅಮ್ಮ ಹೆತ್ತ ಹೆತ್ತ ಮಕ್ಕಳು ನಿನಗೆ ಬೇಕಂತೆ. ಅದು ಬೇಕು ಅಂತ ಹೇಳಿದ್ರೆ ಹಾ, ನಿನಗೆ ವಿಷಯ ಗೊತ್ತಿಲ್ಲಲ್ಲ. ಎಂತ ವಿಷಯ? ಅಯ್ಯೋ, ಹಾ. ನಿನಗೆ ಆಗೊಂದು ಸುಳ್ಳು ಹೇಳಿಬಿಟ್ಟೆ ತಮಾಷೆಗಂತ. ಹಾ. ಈಗ ಸತ್ಯ ಹೇಳ್ಬಿಟ್ಟೆ. ಎಂತ ಸತ್ಯ? ನಾನು ಪ್ರತಿಜ್ಞೆ ನನ್ನದಲ್ಲ, ಮತ್ತೆ ನಿನ್ನ ಅಮ್ಮನ ಹರಕೆ ಒಂದು ಬಾಕಿ ಉಂಟೆ. ಹರಿಕೆ ಎಷ್ಟುಂಟು ಅಂತ ನಮ್ಮ ಪಟ್ಟಿ ನೋಡ್ಬೇಕು. ಸ್ವಲ್ಪ ಇಲ್ಲ ಹರಿಕೆ. ಅಯ್ಯೋ, ಇದು ಯಾರೆಲ್ಲ ಹೊತ್ಕೊಂಡಿದೆ? ಅಂದ್ರೆ ಎಂತದ್ದು? ಅದು ಅನಿವಾರ್ಯ ಇದ್ದಾಗ ಹರಿಕೆ ಹೇಳಿಕೊಳ್ಳುದುಂಟು. ಆಪತ್ಕಾಲ ಬಂದಾಗ. ಹೌದು. ನನ್ನಮ್ಮನಿಗೆ ನನ್ನಮ್ಮನಿಗಿಂತ ಹರಿಕೆ ಇದ್ದದ್ದು. ಅದು ಮೊದಲು ಮದುವೆಯಾಗಿ ಕೆಲವು ಕಾಲದವರೆಗೆ ನನ್ನಮ್ಮನಿಗೆ. ಹೌದು, ಅಮ್ಮನಿಗೆ ಹಾ. ಮಕ್ಕಳೇ ಇರ್ಲಿಲ್ವಂತೆ. ಹಾ. ಇದು ವಾಸ್ತವ, ಇದು ಮತ್ತೆ ತಮಾಷೆ ಅಂತ ತಿಳ್ಕೊಳ್ಬೇಡ. ಇಲ್ಲಪ್ಪ, ಹರಿಕೆ ವಿಷಯದಲ್ಲೆಲ್ಲ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳಬಾರದು. ನನ್ನಮ್ಮ ಹೇಳಿದ ಹರಕೆ. ಹರಕೆ ಎಂತದಂತ ಹೇಳಿ? ಎಲ್ಲಿಯಾದರೂ ನನಗೆ ಸಂತಾನ ಆದ್ರೆ ಒಂದು ವೇಳೆ ಆದ ಸಂತಾನದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಹುಟ್ಟಿದ ಅಷ್ಟೂ ಹೆಣ್ಣು ಮಕ್ಕಳನ್ನ ಹಾ. ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಅಂತ. ಹಾ. ಆ ಒಂದು ಹರಿಕೆ ಹೊತ್ಕೊಂಡದ್ದೇ ತಡ ತಡ. ನಿನ್ನಮ್ಮನಿಗೆ ಗುರು ಅಂತ ಮಕ್ಕಳಾದದ್ದಲ್ವ? ಏನು ಸೂರಗೀತೆ ಬದಲಿಗೆ ನೀವು ಹೋದದ್ದು? ಹಾಗಲ್ಲ, ಅಂದ್ರೆ ಆ ಹೆಣ್ಣು ಮಕ್ಕಳು ಅಷ್ಟು ಸುಲಭದಲ್ಲಿ ದೇವರು ಅನುಗ್ರಹಿಸಿದ ಅಂತ. ಹಾಗೆ ಹಾಗೆ. ಈಗ 7 ಮಕ್ಕಳು ನಿನ್ನ ಅಮ್ಮನಿಗೆ. ಹೌದು. ಅದು ಹರಿಕೆಯಿಂದ ಹುಟ್ಟುಕೊಂಡದ್ದು. ಹಾ. ಈಗ 6 ಮಕ್ಕಳನ್ನ ನಿನ್ನಮ್ಮ ಅಮ್ಮ ನನಗೆ ಒಪ್ಪಿಸಿದ್ದಾರೆ. ಹೌದು. ಹರಿಕೆಯಂತೆ. ಹರಿಕೆ ಇದ್ದಾರೆ ನಿನ್ನೊಟ್ಟಿಗೆ. ಇದ್ದಾರೆ. ತಿರುಗಾಡಿಕೊಂಡಿದ್ದಾರೆ. ಹರಿಕೆಗಿದ್ದದ್ದಲ್ಲ, ಹಾ, ಹಾ. ಹರಿಕೆಯಂತೆ ಇದ್ದಾರೆ. ಹರಿಕೆ ಬಲದಿಂದ ಇದ್ದಾರೆ. ಬಲದಿಂದ ಇದ್ದಾರೆ. ಇದ್ದಾರೆ. ಈಗ ಹರಿಕೆಯ ವಾಕ್ಯ ಉಳಿದದ್ದು ನಾನು ನೀನು ಒಬ್ಬಳೆ. ಹೌದು. ಆ ಪೂರ್ಣ ಆಗಬೇಕಾ ಬೇಡ? ಹೌದು. ಪೂರ್ಣ ಆಗಬೇಕು ಅಂತಾದ್ರೆ ನೀನು ನನ್ನವಳಾಗಬೇಕಾ ಬೇಡವಾ? ಇಲ್ಲದೆ ಇದ್ರೆ ಪಾಪ ಅವಳ ಹರಕೆ ಬಾಕಿಯಾಗಿ ಮತ್ತೆ ಮಕ್ಕಳಾಗದೆ ಇದ್ರೆ ಅಲ್ಲ, ಎಂತ ಕುಟುಂಬ ವಾತ್ಸಲ್ಯ. ನನ್ನ ಅಮ್ಮನ ಹರಕೆಗೆ ನೀನು ಇಷ್ಟು ಒದ್ದಾಡುದು. ಮತ್ತೆ ನನಗಾಗಿ ಅಲ್ಲ, ನಿನ್ನಮ್ಮನ ಹರಿಕೆಗಾಗಿ. ಎಷ್ಟು ಸುಳ್ಳು ಹೇಳ್ತಾನೆ ಇವ. ಅರೆ, ಇದು ಸತ್ಯವಾ? ಸುಳ್ಳ? ಈಗ ನನ್ನಮ್ಮ ಹರಕೆ ಹೇಳಿ ನಾವು ಹುಟ್ಟಿಕೊಂಡದ? ಹೌದು. ಎಂತ ಹರಕೆ ಹೇಳಿದ್ದು? ಹೆಣ್ಣು ಮಕ್ಕಳು ಹುಟ್ಟಿದರೆ ಹುಟ್ಟಿದ ಹೆಣ್ಣು ಮಕ್ಕಳನ್ನು ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಳಿದ್ದ. ಹೌದು. ಹೌದೇನಾ? ನಮ್ಮ 7 ಜನ ಹೆಣ್ಣು ಮಕ್ಕಳಿಗೆ ನಾನು ಸಣ್ಣವಳು, ಎಲ್ಲ ನನಗಿಂತ ದೊಡ್ಡವಳು. ಹೌದು. ನೀನು ಹುಟ್ಟಿದ್ಯಾವಾಗ, ನಾನು ಹುಟ್ಟಿದ್ಯಾವಾಗ? ಅಯ್ಯ, ನಿನಗಿಂತ ಮೊದಲು ನಾನು ಹುಟ್ಟಿದ್ದೇನೆ. ನೀನು ಹುಟ್ಟಿದ್ದು ಮೊನ್ನೆ. ನಾನು ಹುಟ್ಟಿದ ಮೇಲೆ ನೀನು ಹುಟ್ಟಿದ್ದು. ಅಂದ್ರೆ ನಮ್ಮಮ್ಮನಿಗೆ ಹೆರಿಗೆ ಆಗುವಾಗ ನೀನು ಹುಟ್ಟಿದ್ದೇ ಇಲ್ಲ, ಕೃಷ್ಣನೇ ಇಲ್ಲ. ಮತ್ತೆ ನನ್ನಮ್ಮ ಹರಕೆ ಹೇಳಿದಂಥದ್ದು ಸುಳ್ಳು ಹೇಳಿದ್ದೆ. ಅದು ಎಂತದ್ದು? ಸತ್ಯವೇ ಇದು. ಹೇಗೆ? ಅಮ್ಮನ ಹರಿಕೆ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಹೇಗಾಗುತ್ತದೆ? ಹಾಗೆಲ್ಲ ಮತ್ತೆ
ಹುಟ್ಟಲಿರುವ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡಿಸ್ತೇನೆ ಅಂತ ಹೇಳಿದ್ರು. ಹೇಗೆ 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 ಮುಂದೆ ಹುಟ್ಟಲಿರುವ ಕೃಷ್ಣನಿಗೆ ಮದುವೆ ಮಾಡಿಸ್ತೇನೆ. ಅದಕ್ಕೆ ಹೇಗೂ ಬದಲಾಗುತ್ತದಲ್ಲ. ಹುಟ್ಟಿದ ಕೃಷ್ಣನಿಗಲ್ಲ, ಹುಟ್ಟಲಿರುವ ಕೃಷ್ಣನಿಗೆ. ಇಷ್ಟರವರೆಗೆ ನಿನ್ನ ಹತ್ರ ಮಾತಾಡಿದ ಯಾಕೆ ಗೊತ್ತಾ? ನೀನೇ ಊರಿನ ಅರಸನಾಗಂತ. ದಾರಿನಿಜನ ಮಗಳು ದಾರಿನಿಜನ ಮಗನು ಎಂಬುದರಿಂದ ಧೈರ್ಯಿಸಿಕೊಂಡಿಗೆನು ಪೂರಿ ಕೊಂಬಿನ ಬಂದು ತರವಲ್ಲ ನಡೆ ಪೂರಿ ಕೊಂಬಿನ ಬಂದು ತರವಲ್ಲ ನಡೆ ಸಾರಿದೆ ನಿನಗೆ ನಾನು ನನಗೆ ಪಶ್ಚಾತ್ತಾಪ ಆಗುವುದು. ನಿನ್ನ ಮೇಲೆ ಸಿಟ್ಟು ಮಾಡುವುದಕ್ಕಾದ್ರೆ ಆಗುತ್ತದೆ ಹೇಳು. ಏನು? ಯಾಕೆ? ನಿನ್ನ ಮನೆತನ ಅಷ್ಟು ದೊಡ್ಡದು. ನೀನು ನಂದಗೋಪ ಮಹಾರಾಜನ ಮಗ, ಹೌದಾ ಅಲ್ವಾ? ಹೌದು. ನಂದಗೋಪ ಮಹಾರಾಜರು ನಮ್ಮ ಇಡೀ ನಂದಗೋಕುಲಕ್ಕೆ ಕೇಳುವುದಕ್ಕಿರುವವರು, ಹೇಳುವುದಕ್ಕಿರುವವರು, ನಮಗೆ ಆಪತ್ತುಗಳು ಬಂತು ಅಂತಾದ್ರೆ ಪರಿಹರಿಸುವುದಕ್ಕಿರುವವರು. ಅಂತವರನ್ನು ನಾವು ಎಷ್ಟು ಚೆನ್ನಾಗಿ ಬಲ್ಲೆವು, ಅವರ ಕುರಿತಾಗಿ ನಮಗೆ ಎಷ್ಟು ಗೌರವ ಉಂಟು. ಆದ್ರೆ ಅಂತವರಿಗೆ ನೀ ಮಗನಾಗಿ ಹುಟ್ಟಿಕೊಂಡೆಯಲ್ಲೋ. ಅಂತವರಿಗೆ ಮಗನಾಗಿ ಇದೆಲ್ಲ ಅದೇ ಈಗ ಅಪ್ಪನ ಹೆಸರಾಡ ಮಾಡೋದಕ್ಕೆ ನೀನಿರುವುದು, ಅಪ್ಪನ ಮರ್ಯಾದೆ ತೆಗೆಯುವುದಕ್ಕೆ ಹುಟ್ಟಿಕೊಂಡು ಬಿಟ್ಟೆಯಲ್ಲ ನೀನು. ಅಲ್ಲದೆ ಇದ್ದರೆ ಒಬ್ಬ ಊರಿನ ಅರಸನಾದವನು ಸಾಮಾನ್ಯರನ್ನಾದರೂ ಕೂಡ ನಮ್ಮವರು ಅಂತ ತಿಳ್ಕೊಳ್ಬೇಕು. ಈಗ ನಾನು ಯಾರು? ಅನ್ಯಾಳ. ಈಗ ನಿನ್ನ ಅತ್ತೆಯ ಮಗಳೇ ಇರಬಹುದು, ಆದ್ರೆ ಮದುವೆಯಾಗಿ ಸಂಸಾರ ಮಾಡುತ್ತಾ ಇರುವವು. ನೀನು ಅದನ್ನಾದ್ರೂ ಎಚ್ಚರಿಟ್ಟುಕೊಳ್ಬೇಕಾ ಬೇಡವಾ? ನಿನಗೆ ಇದೆಂತದ್ದು ಸುಳ್ಳಲ್ವೇ? ಯಾವಾಗ ಮಾಡಿಸ್ಕೊಂಡೆ ಇದು? ಅದು ಎಲ್ಲ ಇದ್ದ ಹೆಣ್ಣು ಮಕ್ಕಳದ್ದೇ ತಪ್ಪು. ಅದು ಹೇಳಿದ್ದಲ್ಲ, ಹೆಣ್ಣು ಮಕ್ಕಳೇ ಒಂದು ಹೊಸದು ಮಾಡಿಕೊಂಡು ಬಂದ್ರೆ ಇದು ಎಂತದ್ದು ಅಂತ ಕೇಳಿದೆ. ಹೇಗುಂಟು ಅಂತ ಕೇಳಿದ್ದಾಳೆ. ಎಂತದಿದು? ಅದು ಕರಿಮಣಿ, ಮಾಂಗಲ್ಯ ಸೂತ್ರ. ಹೌದು. ಈ ಕರಿಮಣಿ ಯಾರ ಕೊರಳಲ್ಲಿ ಇರ್ತದೆ? ಅದು ಮದುವೆ ಆದವರ ಹತ್ರಲ್ಲೇ ಇರ್ತದೆ. ಹೌದಲ್ಲ, ಅಷ್ಟು ಗೊತ್ತುಂಟಲ್ಲ. ಈ ಮಾಂಗಲ್ಯ ನೀನು ಎಲ್ಲಿ ನೋಡಿದ್ದಿ? ಎಲ್ಲೋ ನೋಡಿದ್ದೇನೆ. ನನ್ನ ಅಮ್ಮನ ಕೊರಳಲ್ಲಿ ಇದ್ದದ್ದನ್ನ ನೋಡಿದ್ದೇನೆ. ಹೌದಲ್ಲ. ನಾನು ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಹಾಲು ಕುಡಿತಾ ಇದ್ದೆ. ಈಗಲೂ ನೆನಪುಂಟು. ಯಾಕೆ ಗೊತ್ತಾ? ಇವ ಇನ್ನು ಬಾಲಕೃಷ್ಣ. ಹೌದು. ನೆನಪಿದ್ದದ್ದು ಯಾಕೆ? ನಾನು ಹಾಲು ಕುಡಿಯೋದು ಬಿಟ್ಟದ್ದೇ ಮೊನ್ನೆ. ಅದಕ್ಕೆ ಅದೇ ನಿನಗೆ ಅದು ಅಭ್ಯಾಸ. ನಿನ್ನ ಅಮ್ಮನ ತಪ್ಪದು. ನಿನ್ನ ಅಮ್ಮ ಅಷ್ಟು ನಿನ್ನನ್ನು ಪ್ರೀತಿ ಮಾಡಿದ್ರೆ ಒಬ್ಬನೇ ಹುಡುಗ ಏನೋ ಹಾಗೆ. ಹೌದೇನೋ? ಹಾಗಾದ್ರೆ ಅಮ್ಮನ ಕೊರಳಲ್ಲಿ ಮಾಂಗಲ್ಯ ನೋಡಿದೆ. ಹೌದು. ಅಂದ್ರೆ ಎಂತದ್ದು? ಮದುವೆಯಾದ ಹೆಂಗಸರ ಕುತ್ತಿಗೆಯಲ್ಲಿ ಮಾಂಗಲ್ಯ ಇರ್ತದೆ. ಹೌದು. ಹೌದಲ್ಲ? ಹೌದೌದು. ಹಾಗಾದ್ರೆ ನನಗೆ ಮದುವೆಯಾಗಿದೆ, ನಿನ್ನ ಅಮ್ಮನಿಗೂ ಮದುವೆಯಾಗಿದೆ. ಅಮ್ಮನ ಕೊರಳಲ್ಲೂ ಮಾಂಗಲ್ಯ ಉಂಟು. ನನ್ನ ಕೊರಳಲ್ಲೂ ಮಾಂಗಲ್ಯ ಉಂಟು. ನಾನು ನಿನ್ನ ಅಮ್ಮನ ಹಾಗೆ. ಸಾಕ ತಾಯಿಗ ಸುದ್ದಿಗೆ? ನಿನ್ನ ಅಮ್ಮನ ಹಾಗೆ ನಾನು. ಚಂದ್ರಾವಳಿ, ಇಷ್ಟು ವರ್ಷ ಆಯ್ತು ನೋಡು, ಒಂದು ದಿವಸವೂ ನಾನು ಅಪ್ಪನ ಕೊರಳಲ್ಲದಿದ್ದದ್ದನ್ನು ಕಾಣಲೇ ಇಲ್ಲಲ್ಲ. ಗಂಡಸರಿಗೆಲ್ಲ ಕರಿಮಣಿ ಹಾಕುದಿಲ್ಲಲ್ಲ? ಇಲ್ಲಲ್ಲ. ಇಲ್ಲ. ಸರಿ ಉಂಟಾಗದು. ಅಮ್ಮನ ಕೊರಳಲ್ಲಿಯೂ ಮಾಂಗಲ್ಯ ಉಂಟು. ಹೌದು. ನಿನ್ನ ಕೊರಳಲ್ಲಿಯೂ ಮಾಂಗಲ್ಯ ಉಂಟು. ಹಾಗಾಗಿ ನೀನು ನನ್ನ ಅಮ್ಮನ ಹಾಗೆ. ಅಪ್ಪನ ಕೊರಳಲ್ಲಿಯೂ ಮಾಂಗಲ್ಯ ಇಲ್ಲ. ನನ್ನ ಕೊರಳಲ್ಲಿಯೂ ಮಾಂಗಲ್ಯ ಇಲ್ಲ. ಹಾಗಾಗಿ ನಾನು ನನ್ನ ಅಪ್ಪನ ಹಾಗೆ. ನಾನು ಅಪ್ಪ, ನೀನು ಅಮ್ಮ, ಅಮ್ಮ ಅಪ್ಪ. ಮಗನೇ ಬ್ರಹ್ಮ, ಎಲ್ಲಿ ಹೋದ್ರೆ ಎಲ್ಲಿಗೆ ಬರ್ತೇನೆ ನೋಡು ಮಗ. ನೀನೊಂದು ಜೋಡಿ ಮಾಡೋದು, ನಿನಗೊಂದು ಜೋಡಿ ಸಿಕ್ಕೋದು ನಿನಗೆ. ಅದು ಎಲ್ಲಿಂದ ಗಂಟು ಬಿದ್ದೀಯೋ ನನಗೆ ನೀನು? ಅದು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಬಿಟ್ಟು ಹೋಗೋದಿಲ್ಲ. ಎಲ್ಲ ಸುತ್ತು ಬಂದ್ರು ಮತ್ತೆ ಅಲ್ಲಿಗೆ ಬರುದು. ಹೌದೇನಾ? ಸಂಬಂಧ ಕೇಳ್ತೇನೆ. ಅಪ್ಪನ ತಮ್ಮ ಏನಾಗಬೇಕು? ಚಿಕ್ಕಪ್ಪ. ಅಪ್ಪನ ಅಣ್ಣ ದೊಡ್ಡಪ್ಪ. ಅಮ್ಮನ ತಂಗಿ ಚಿಕ್ಕಮ್ಮ. ಅಮ್ಮನ ಅಕ್ಕ ದೊಡ್ಡಮ್ಮ. ಹೆಂಡತಿ ತಂಗಿ ಚಿಕ್ಕ ಹೆಂಡತಿ. ಹೆಂಡತಿ ತಂಗಿ ಚಿಕ್ಕ ಹೆಂಡತಿ. ಹೆಂಡತಿಗೆ ಎಲ್ಲಿ ಆದ್ರೂ 3-4 ಜನ ಸಣ್ಣ 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 ತಂಗಿಯಂದಿರಿದ್ದಾರೆ. ಚಿಕ್ಕ 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 ಹೆಂಡತಿ ಅಂದಿರು. ಹೇಳುವಾಗಲೇ ಇಷ್ಟು ಆನಂದ. ಎಲ್ಲಿಯಾದ್ರೂ ಅಷ್ಟು ಅನುಭವಿಸುವುದಕ್ಕಿದ್ದದಿದ್ರೆ. ಇಂಥ ಭಾವನೆ ಇಂಥ ಮನೆ ಸೇರಿದ್ರೆ ಮತ್ತೆ ನಾದಿನಿಯರಿಗೆ ಬೇರೆ ಮನೆ ಹುಡುಕಬೇಕು ಅಂತಿಲ್ಲ. ಎಲ್ಲ ಒಂದೇ ಕಡೆ ಕೊಟ್ಟು ಮದುವೆ ಮಾಡಿದ್ರೆ ಆಯ್ತು. ಕೃಷ್ಣ, ನನ್ನ ತಳ್ಳಿಗೆ ಬಂದೆ ಅಂತಾದರೆ ದಂಡಿಗೆಯಿಂದ ಹಾರಿ ಬೆನ್ನು ಬೇರೆ ಮಾಡಿ ದಾರಿ ಬಿಡಿ. ಇಲ್ಲ ಚಂದ್ರಾವಳಿ, ಎಂತದು? ನನಗೆ ನೀನು ಬೇಕು ಅಂತಲೇ ಬಂದದ್ದು. ಹೌದಾ? ನಿನ್ನನ್ನ ಬಿಟ್ಟು ಹೋಗುವ ಮಾತೇ ಇಲ್ಲ. ಸುಮ್ಮನೆ ದಾರಿ ಬಿಡಿ ನೀನು. ಅಲ್ಲದೆ ನಿನಗೆ ಬೆನ್ನು ಬೇರೆ ಮಾಡ್ತೇನೆ. ಹರಿಣಲೋಚನೆ ನಿನ್ನ ರೂಪು ಯೌವನಕ್ಕಿಷ್ಟು ಗರುವ ಬೇಕಾಗುವುದೋ. ಬಾಲೆ ಬಾರೆ ಸ್ಮರಗೆ ಸಿಕ್ಕಿದ ಎನ್ನ ಬರಿದೆ ಕೋಪಿದ ಬೇಡ ಬಾರೆ. ಓ
ಹೊಡೆಯುವುದಿಲ್ಲ, ಹೊಡೆಯುವುದಕ್ಕೆ ನೀನು. ನಿನಗೆ ಹಾಗಲ್ಲ, ನಿನಗೆ ಹೀಗೆ ಹೊಡಿಬೇಕು. ನೋವಾಗು ಜಾಗ ಕೊಡಿಬೇಡ, ತಪ್ಪಾಗ್ತದೆ. ಇನ್ನು ಎಲ್ಲಿಯಾದರೂ ಚಂದ್ರಾವಳಿಯ ಸುದ್ದಿಗೆ ಬರುವುದು ಬಿಡು. ಉಳಿದ ಹೆಣ್ಣು ಮಕ್ಕಳ ತಳ್ಳಿಗೆ ಹೋದದ್ದು ಸುದ್ದಿ ನನಗೆ ಗೊತ್ತಾಯ್ತು ಅಂತ ಅದರ ಜಾಗ್ರತೆ ಏನು? ಏನಲ್ಲ ಕೃಷ್ಣ, ಏನಲ್ಲ. ನಿನಗೆ ನಿಧಾನದಿ ಬೇಡದೆ ಮಾನಕ್ಕೆ ಸಾಲದಲ್ವ? ಅಯ್ಯೋ, ನಿನಗೊಂದು ಗೌರವ ಮಾಡಿ ಸನ್ಮಾನ ಮಾಡಿ. ಅಯ್ಯೋ ಬೇಡವೇ, ಸುಮ್ಮನೆ ನಾನು ನಿನ್ನ ಮಂಗ ಬುದ್ಧಿಗೆ. ಇಲ್ಲ ಇಲ್ಲ, ನೀನು ಮಂಗ ಚೇಷ್ಟೆ ಮಾಡಿದೆಯಲ್ಲ. ಬೇಡ, ನಾನು ಎಲ್ಲಿಯೂ ಸನ್ಮಾನಕ್ಕೆಲ್ಲ ಒಪ್ಕೊಳ್ಳುದಿಲ್ವೇ. ಬೇಡ ಈ ಕ್ಷೇತ್ರದಲ್ಲಿ ಸನ್ಮಾನ ಆಗುತ್ತೆ. ಬೇಡ, ನಾನು ಬಾರಿ ಇಲ್ಲ ಇಲ್ಲ, ಈಗ ಮತ್ತೆ ಕೈ ಹಾಕಿ ತೆಗೆದ್ರೆ ಜಾಗ್ರತೆ ಬೀಳ್ತದೆ. ಈಗ ನಾನು ಭಾರಿ ದಾಕ್ಷಿಣ್ಯದವ. ಎಷ್ಟು ಚಂದ ಕಾಣ್ತದೆ ನೋಡು. ಆ ಮಂಗ ಬೇರೆ ಇಲ್ಲ, ಇವ ಬೇರೆ ಇಲ್ಲ. ನನಗೆ ಸನ್ಮಾನ ಆದ್ಮೇಲೆ ಮಾತಾಡ್ಲಿಕ್ಕೆ ಹೇಳಿದ್ರೆ ಬಹಳ ಕಷ್ಟ. ಒಪ್ಕೊಳ್ಳುವುದಿಲ್ಲ ನಾನು. ಊರ ಜಾರೆಯರಿಗೆ ಜಾರ, ಊರ ಪೋರಿಯರಿಗೆ ಆ ಶಬ್ದವನ್ನೆಲ್ಲ ಹೇಳಬಾರ್ದು. ಮಾರಪಿತ ಮನದೊಳಗೆ ಗ್ರಹಿಸಿದಾಗ ಮಾರಪಿತ ಮನದೊಳಗೆ ಗ್ರಹಿಸಿದಾಗ ಮೀರಿದರೆ ಅಪಕೀರ್ತಿ ಬರುವುದು. ಮೀರಿದರೆ ಅಪಕೀರ್ತಿ ಬರುವುದು. ಧಾರಿಣಿಯೊಳು ಅತಿ ಮೂರ್ಖ ಈಕೆಯ ಗಂಡ ಕೇಳಿದರೆ ಧಾರಿಣಿಯೊಳು ಅತಿ ಮೂರ್ಖ ಈಕೆಯ ಗಂಡ ಕೇಳಿದರೆ ಸೇರಗೊಡ ಎನ್ನಿಂದ ಘನ ಸಂಸಾರ ಕೆಡುವುದೆನ್ನುತ್ತ ಸೇರಗೊಡೋ ಎನ್ನಿಂದ ಘನ ಸಂಸಾರ ಕೆಡುವುದೆನ್ನುತ್ತ ಮೆಲ್ಲನೆ ಜಾರಿ ಓಡಿದ. ಮೆಲ್ಲನೆ ಜಾರಿಯೇ ಮೆಲ್ಲನೆ ಜಾರಿ ಓಡಿದ. ಮೆಲ್ಲನೆ ಜಾರಿ ಓಡಿದ. ಚಂದ್ರಾವಳಿ ಅಂತ ಹೇಳಿದ್ರಿ, ಎಂತೆಂಥವರನ್ನ ಕೂಡ ನನ್ನತ್ತ ಆಕರ್ಷಿಸುವಂತಹ ಶಕ್ತಿ ಹೊಂದಿದ್ರಿಂದ ನನ್ನನ್ನ ಸರ್ವಕಾಂತಾವರಣ ಅಂತ ಕರೆದು. ಆದ್ರೂ ಈ ಪ್ರಕರಣವನ್ನ ಇಲ್ಲಿಗೆ ಇಷ್ಟಕ್ಕೆ ಬಿಟ್ಟೆ. ಯಾಕೆ ಗೊತ್ತೇ? ಇವಳ ಕುರಿತಾಗಿ ಸ್ವಲ್ಪ ಯೋಚನೆ ಮಾಡಬೇಕೋ ಬೇಡವೋ ಹೇಳಿ. ಮದುವೆಯಾಗಿದೆ, ಸಿಂಧು ಗ್ರಾಮದ ಅಧಿಕಾರಿಯಾದಂತಹ ಚಂದಗೋಪನಿಗೆ ಈಕೆ ಸತಿ ಇದ್ದಾಳೆ. ಧಾರಿಣಿಯಳು ಚಂದಗೋಪ ಕಡು ಮೂರ್ಖನೂ ಹೌದು. ಕೃಷ್ಣನಿಂದಾಗಿ ಇಲ್ಲೊಂದು ಹೀಗೊಂದು ಘಟನೆ ನಡೆಯಿತು ಅಂತ ಆ ಚಂದಗೋಪನಿಗೆ ತಿಳಿಯಿತು ಅಂತಾದ್ರೆ ಮತ್ತೆ ಚಂದ್ರಾವಳಿಯನ್ನ ಮನೆಯೊಳಗೆ ಸೇರಿಸಿಕೊಳ್ಳುವುದಿಲ್ಲ. ಕೃಷ್ಣನಿಂದಾಗಿ ಒಂದು ಸಂಸಾರ ಒಳಿತಾಗಬೇಕೇ ಹೊರತು ಹಾಳಾಗಕೂಡದು ತಾನೆ. ಹಾಗಂತ ಚಂದ್ರಾವಳಿಯ ಅಹಂಕಾರ ಮುರಿಯುವುದಕ್ಕೇನು ಮಾಡಲಿ? ಸರಿ, ಇದೇ ದಾರಿ ಸುಲಭ ಅಂತ ಕಾಣಿಸ್ತದೆ, ಅದನ್ನೇ ಅನುಸರಿಸ್ತೇನೆ ನೋಡಿ.